My dear friends, I hope all of you speak Kannada and understand Kannada, and one or two are from English. How many of you know only English? One. Okay, fine. I try to be bilingual. ಸ್ನೇಹಿತರೆ, ಚಂದ್ರಶೇಖರ್ ಅವರು ಇಲ್ಲಿ ನನ್ನನ್ನು ಕರೆದು ಆಹ್ವಾನಿಸಿ ಸಂಶೋಧನೆ, ಸಾಮಾಜಿಕ ವಿಜ್ಞಾನಗಳು ಮತ್ತು ಸಂಶೋಧನೆಯನ್ನು ಕುರಿತು ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನ್ಯಾಷನಲ್ ಲಾ ಸ್ಕೂಲು, ತಳಸಮುದಾಯಗಳ ಅಧ್ಯಯನ ಕೇಂದ್ರ ಮತ್ತು ಚಂದ್ರಶೇಖರ್ ಅವರಿಗೆ ನನ್ನ ನಮಸ್ಕಾರಗಳು. Always there is a question, simple question every PhD student will ask. Very simple question. How to write a thesis? And some of you have completed the thesis. Some of you are on the way to complete the thesis, and some of you have finished the field work. And now the major question is how to go about thesis. ಕೆಲವರು ಕ್ಷೇತ್ರ ಕಾರ್ಯ ಮುಗಿಸಿದ್ದೀರಾ, ಕೆಲವರು ಥೀಸಿಸನ್ನು ಬರಿತಿದ್ದೀರಾ, ಮತ್ತು ಕೆಲವರು ಓದಿದ್ದೀರಾ, ರಿವ್ಯೂ ಆಫ್ ಲಿಟ್ರೇಚರ್ ಎಲ್ಲ ಆಗಿದೆ, ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಸಮಸ್ಯೆಯಲ್ಲಿದ್ದೀರಾ. This is one of the major question even I faced when I was doing PhD. ನನಗೂ ಅದು ಬಹಳ ಮುಖ್ಯವಾದ ಸಮಸ್ಯೆ ಆಗಿತ್ತು PhD ಮಾಡುವಾಗ. Now how to go about it? How do I write? And now when you are writing, what are the problems that we come across? We'll come across several barriers. ಅನೇಕ ಅಡೆತಡೆಗಳಿರುತ್ತೆ ನಮಗೆ ಬರೆಯುವಾಗ. ದೇ ಆರ್ ಕಾಲ್ಡ್ ಆಸ್ ಮೆಂಟಲ್ ಬ್ಲಾಕ್ಸ್ ಅಂತ ಕರಿತೀವಿ ಅಂತ ಇಟ್ಕೊಳ್ಳಿ. ಮಾನಸಿಕವಾದ ಅಡೆತಡೆಗಳು. ವಾಟ್ ಈಸ್ ದ ಮೇಜರ್ ಮೆಂಟಲ್ ಬ್ಲಾಕ್ ವಿತ್ ದಿಸ್? ಫಸ್ಟ್ ಒನ್ ಈಸ್ ಸೋ ಮೆನಿ ಆಫ್ ಅಸ್ ಹ್ಯಾವ್ ನಾಟ್ ಪ್ರಾಕ್ಟೀಸ್ಡ್ ರೈಟಿಂಗ್. ನಾವು ತುಂಬ ಜನ ರೈಟಿಂಗನ್ನು ಒಂದು ಪ್ರಾಕ್ಟೀಸ್ ಮಾಡಿರಲ್ಲ. ಸೇ ವಿ ಪ್ರಾಕ್ಟೀಸ್ ಅಗ್ರಿಕಲ್ಚರ್, ವಿ ಪ್ರಾಕ್ಟೀಸ್ ಅನಿಮಲ್ ಹಸ್ಬೆಂಡ್ರಿ, ವಿ ಪ್ರಾಕ್ಟೀಸ್ ಹಾರ್ಟಿಕಲ್ಚರ್, ವಿ ಪ್ರಾಕ್ಟೀಸ್ ಡ್ರೈವಿಂಗ್. ಸೊ writing also is like driving. Writing, it is not an extraordinary skill. Some of them have that feeling that writing is an extraordinary skill. It has been told by our elders. ಬರೆಯೋದು ಅನ್ನೋದು ಏನೋ ತುಂಬ ಶ್ರೇಷ್ಠವಾದದ್ದು, ತುಂಬ ದೊಡ್ಡ ವಿಚಾರ ಅನ್ನೋದೇನೂ ಇಲ್ಲ. ಅದು ಹೇಗೆ ವ್ಯವಸಾಯ ಮಾಡ್ತೀವೋ, ಹೇಗೆ ಕುರಿ ಸಾಕಣೆ, ಪಶು ಸಾಕಣೆ ಮಾಡ್ತೀವೋ, ಅಥವಾ ಹೇಗೆ ನಾವು ಮಾತಾಡ್ತೀವೋ, ಹೇಗೆ ನಡೆದಾಡ್ತೀವೋ, ಹೇಗೆ ಬೈಸಿಕಲ್ ತುಳಿತೀವೋ, ಹೇಗೆ ಕಾರ್ ಡ್ರೈವ್ ಮಾಡ್ತೀವೋ, ಅದೇ ರೀತಿ ನಾವು ಬರೆಯಬಹುದು. ಇಟ್ಸ್ ನಾಟ್ ಅಟ್ ಆಲ್ ಎ ಡಿಫಿಕಲ್ಟ್ ಥಿಂಗ್. ಆ್ಯಂಡ್ ದೇರ್ ಈಸ್ ಒನ್ ಗ್ರೇಟರ್ ಹರ್ಡಲ್, ಗ್ರೇಟರ್ ಸ್ಟೋನ್ ವಾಲ್ ಬಿಫೋರ್ ಯು. ವಾಟ್ ಈಸ್ ದ ಸ್ಟೋನ್ ವಾಲ್? ವಾಟ್ ಈಸ್ ದ ಗ್ರೇಟರ್ ಹರ್ಡಲ್ ಬಿಫೋರ್ ಯು ಈಸ್ ದ್ಯಾಟ್ this theory part. Say a week back one of my student came to me and he said, sir, my guide is telling, my research supervisor is telling, I have to apply theory to my thesis. Please help me how to apply theory to the thesis. So the moment Chandru told me to give a lecture, in the last year itself I requested him to give me topic on theory and research. ಸಿದ್ಧಾಂತವೊಂದನ್ನು ಅಳವಡಿಸಿಕೊಳ್ಳುವುದು ಹೇಗೆ? ದಟ್ ಈಸ್ ಅ ಮೇಜರ್ ಇಶ್ಯೂ. ನೀವು ಕನ್ನಡ ಸಾಹಿತ್ಯದವರಾಗಿರಿ, ಫಿಸಿಕಲ್ ಎಜುಕೇಷನು, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಎವ್ರಿಬಡಿ ಹ್ಯಾಸ್ ದಿಸ್ ಪ್ರಾಬ್ಲಮ್ ಆಫ್ application part of the theory. Now so we have to take, and this theory, and some people have a kind of rejection towards theory in common perceptions. ಈ ಚಳುವಳಿಗಳಲ್ಲಿ ಅಥವಾ ಬೇರೆ ಸ್ನೇಹಿತರ ಜೊತೆ ಅಥವಾ ಹೋರಾಟದಲ್ಲಿ ಭಾಗವಹಿಸೋರ ಜೊತೆ ಅಥವಾ ಕೆಲವು ಪ್ರೊಫೆಸರ್ಸು ಕೂಡ, ನಿಮ್ಮ ಪ್ರೊಫೆಸರ್ಸು, ನಮ್ಮ ಪ್ರೊಫೆಸರ್ಸ್ ಎಲ್ಲರೂ ಬರೀ ಸಿದ್ಧಾಂತ ಮಾತಾಡ್ತಾನೆ, ಏನು ಥಿಯರಿನಲ್ಲಿ ಏನಿದೆ, ಸುಮ್ಮನೆ ಥಿಯರಿಗೇನೆ ಅಂತೆಲ್ಲ. ಆಮೇಲೆ ಥಿಯರಿ ಮಾತಾಡೋರು ಏನೋ ವಿಶೇಷವಾದ ವ್ಯಕ್ತಿಗಳು ಅನ್ನೋ ಭಾವನೆಯೂ ಇದೆ. ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಲೈಕ್ ಮ್ಯಾಥಮೆಟಿಕ್ಸ್, ಲೈಕ್ ಫಿಸಿಕ್ಸ್ ಫಾರ್ ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್. ಫಿಸಿಕ್ಸ್ ಥರನೋ ಮ್ಯಾಥಮೆಟಿಕ್ಸ್ ಥರನೋ ಥಿಯರಿ ತುಂಬ ಕಷ್ಟ ಅನ್ನೋ ಹೋಗಿದೆ. ಬಟ್ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಇಟ್ಸ್ ವೆರಿ ಈಸಿ. ವೆನ್ ಇಟ್ ಬಿಕಮ್ಸ್ ಈಸಿ ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಯಾವಾಗ ಅದು ಸುಲಭ ಆಗುತ್ತೆ, ಅದನ್ನು ನಾವು
ಅರ್ಥ ಮಾಡಿಕೊಂಡಾಗ ಸುಲಭ ಆಗುತ್ತೆ. ಸೊ ನೌ ಯು ಆರ್ ರೆಡಿ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ. ನೌ ಐ ಟಾಕ್ ಅಬೌಟ್ ವಾಟ್ ಈಸ್ ದಿಸ್ ಥಿಯರಿ. That is introduction part is over. What is this theory? Theory is a simple thing. It is a set of ideas. Theory is set of ideas. They are all logically connected to each other and which explains, it helps to explain social phenomena. ಥಿಯರಿ ಅಂದರೆ ಅನೇಕ ಅಭಿಪ್ರಾಯಗಳು ಸೇರಿದ ಒಂದು ಗುಚ್ಛ, ಹೌದಾ? ಆ ಅಭಿಪ್ರಾಯಗಳನ್ನೆಲ್ಲ ನಾವು ತರ್ಕಬದ್ಧವಾಗಿ ಜೋಡಿಸಿದ್ರೆ ಅದು ಒಂದು ಸೂತ್ರ ಆಗುತ್ತೆ. ಅದರ ಮೂಲಕವಾಗಿ ನಾವು ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳನ್ನು ವಿವರಿಸೋಣ. ಈಗ ನಿಮಗೆಲ್ರಿಗೂ ಸಾಮಾನ್ಯವಾಗಿ ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ನವ್ರಿಗೆಲ್ಲ ಮಾರ್ಕ್ಸ್ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿದೆ ಅಲ್ವ ಎಲ್ರಿಗೂ ಮಾರ್ಕ್ಸ್ ಬಗ್ಗೆ? ಈಗ ನೀವು ಜಸ್ಟ್ ಟೆಲ್ ಮಿ ಎನಿ ವರ್ಡ್ಸ್ ಅಬೌಟ್ ಮಾರ್ಕ್ಸ್. ಮಾರ್ಕ್ಸ್ ಹೇಳಿರೋ ಯಾವುದಾದ್ರು ಪದಗಳು ಹೇಳಿ ಫ್ರಮ್ ಇಸ್ ಥಿಯರಿ. ಅವ್ರು ಹೇಳಿರೋ ಸಿದ್ಧಾಂತದಿಂದ ನೀವು ಯಾವುದಾದ್ರೂ ಒಂದು ಪದ ಹೇಳಿ, ಯಾವುದಾದ್ರು ಒಂದು 4-5 ಪದ ಹೇಳಿ. ಹಾಂ, ಪ್ಲೀಸ್. ನೋ, ಯು ಟೆಲ್ ಮಿ ಎನಿ ವರ್ಡ್ ಫ್ರಮ್ ಮಾರ್ಕ್ಸಿಯನ್ ಥಿಯರಿ. ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದಿಂದ ಈಗ ಅವರು ಮಿಗುತಾಯ ಮೌಲ್ಯ ಅಂತ ಹೇಳಿದ್ದಾರೆ, ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ, ಆಮೇಲೆ ಮೇಲುವರ್ಗ ಕೆಳವರ್ಗ ಅಂತ ಹೇಳಿದ್ದಾರೆ, ಸಂಘರ್ಷ ಅಂತ ಹೇಳಿದ್ದಾರೆ, ಕಾನ್ಫ್ಲಿಕ್ಟ್ ಅಂತ ಹೇಳಿದ್ದಾರೆ, ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ದಾರೆ, ಏಲಿಯನೇಷನ್ ಅಂತ ಹೇಳಿದ್ದಾರೆ, ಮಿಗುತಾಯ ಮೌಲ್ಯ ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ, ರೆವಲ್ಯೂಷನ್ ಅಂತ ಹೇಳಿದ್ದಾರೆ, ಈಕ್ವಾಲಿಟಿ ಅಂತ ಹೇಳಿದ್ದಾರೆ. ಈ ಪದಗಳೆಲ್ಲ ಇದೆ ಅಲ್ವಾ? ಕೇಳಿದ್ದೀರಲ್ಲ ಈ ಪದಗಳನ್ನೆಲ್ಲ? Say Marx in his theory has uttered so many words. So say for example, ಈಗ he says class, ವರ್ಗ, ಹೌದಾ? ಆಮೇಲೆ ವರ್ಗದಲ್ಲಿ ಎಷ್ಟು ವಿಧಾನ ಇದೆ? ಹೌ ಮೆನಿ ಕ್ಲಾಸಸ್ he is telling. ಸಮಾಜದಲ್ಲಿ ಎಷ್ಟು ವರ್ಗಗಳಿವೆ ಅಂತ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಅವರು? 2 ವರ್ಗಗಳಿವೆ ಅಂತ ಹೇಳ್ತಾರೆ, ಬಡವರು ಮತ್ತು ಶ್ರೀಮಂತರು, ಹೌದಾ? ಅದನ್ನು ಜರ್ಮನ್ ಭಾಷೆಯಲ್ಲಿ ಬೂರ್ಜ್ವಾಸಿ ಆ್ಯಂಡ್ ಪ್ರಾಲಿಟೇರಿಯಟ್ ಅಂತ ಹೇಳ್ತಾರೆ. ಅದು 2 ಪದ ಇನ್ನೆನಪಲ್ಲಿ ಇಟ್ಕೊಳ್ಳಿ. ಈಗ ಇದರಲ್ಲಿ ನಮ್ಮ ಅನುಕೂಲಕ್ಕೆ ರಿಚ್ ಆ್ಯಂಡ್ ಪುವರ್ ಅಂತ ಇಟ್ಕೊಳ್ಳೋಣ. ಆಮೇಲೆ ಇನ್ನೊಂದು ಪದ ಹೇಳ್ತಾರೆ ಅವರು. ಇನ್ನೊಂದು ಪದ ಏನು ಹೇಳ್ತಾರೆ? ರಿಚ್ ಪೀಪಲ್ ಎಕ್ಸ್ಪ್ಲಾಯ್ಟ್ ಅಂತ ಹೇಳ್ತಾರೆ. ಶ್ರೀಮಂತರು ಯಾರನ್ನು ಶೋಷಣೆ ಮಾಡ್ತಾರೆ? ಬಡವರನ್ನು ಶೋಷಣೆ ಮಾಡ್ತಾರೆ. ಅವ್ರು ಹೇಳಿರತ್ತ ನಾನೇನು ಹೊಸದಾಗಿ ಹೇಳ್ತಿಲ್ಲ. ಹಿ ಈಸ್ ಟೆಲ್ಲಿಂಗ್ ದಟ್ ರಿಚ್ ಪೀಪಲ್ ವಿಲ್ ಎಕ್ಸ್ಪ್ಲಾಯ್ಟ್ ದ ಪುವರ್ ಪೀಪಲ್. ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? Rich people exploits the poor people. Then what poor people will do? ಬಡವರು ಏನು ಮಾಡ್ತಾರೆ? ಹಾಂ, ವಾಟ್ poor people will do? ಏನು ಮಾಡ್ತಾರೆ? ಶೋಷಣೆ ವಿರುದ್ಧ ಮಾತಾಡಿ, ಪರವಾಗಿಲ್ಲ. ಡೋಂಟ್ ಹೆಸಿಟೇಟ್. ಇಫ್ ಯು ಹೆಸಿಟೇಟ್ ಯು ಡೋಂಟ್ ಲರ್ನ್. ನೀವೇನು ಇದರಲ್ಲಿ ತಪ್ಪು ಸರಿ ಅಂತ ಏನೂ ಇಲ್ಲ. ಪ್ಲೀಸ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಪ್ರೊಟೆಸ್ಟ್ ಮಾಡ್ತಾರಲ್ವ, ಅದೇ ಪ್ರೊಟೆಸ್ಟ್. ನೀವು ಪ್ಲೀಸ್ ದಯವಿಟ್ಟು ಧೈರ್ಯವಾಗಿ ಮಾತಾಡಿ. ತಪ್ಪು ಸರಿ ಅಂತ ಏನಿಲ್ಲ. ಏನು ಮಾಡ್ತಾರೆ ಅವರು? ಪ್ರೊಟೆಸ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ಮಾಡಿದಾಗ ಏನಾಗುತ್ತೆ? ವಾರ್ ಆಗುತ್ತೆ. ಅದನ್ನು ಅವ್ರು ಏನಂತ ಕರೀತಾರೆ? ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವರ್ಗ ಸಂಘರ್ಷ ಅಂತ ಕರೀತಾರೆ. ಶ್ರೀಮಂತರು ಮತ್ತು ಬಡವರ ನಡುವೆ ನಡೆಯುವ ಯುದ್ಧವನ್ನು ಏನಂತ ಕರೀತಾರೆ? ವರ್ಗ ಸಂಘರ್ಷ ಆಯಿತು. ಪ್ರೊಟೆಸ್ಟ್ ಆದಮೇಲೆ ವಾರ ಆಗೋಯ್ತು. ವಾರ ಆದಮೇಲೆ ಏನಾಗುತ್ತೆ? ಯಾರು ಗೆಲ್ತಾರೆ ಅವ್ರ ಪ್ರಕಾರ? ಯಾರು ಗೆಲ್ತಾರೆ? ಬಡವರು ಗೆಲ್ತಾರೆ ಅವ್ರ ಪ್ರಕಾರ. ಬಡವರು ಗೆದ್ದು ಅವರೊಂದು ಸಮಾನವಾದ ಸಮಾಜವನ್ನು ಸ್ಥಾಪಿಸ್ತಾರೆ. ಇಷ್ಟೇ ಅವ್ರ ಸಿದ್ಧಾಂತ. ಡು ಯು ಅಗ್ರಿ ವಿತ್ ಮೀ? ಇದನ್ನು ಅವರು ಪ್ರಪೋಸ್ ಮಾಡಿದ್ರು ಒಂದು 200 years ಬ್ಯಾಕ್. ಈ ಥರ ಸಮಾಜದಲ್ಲಿ ಅವರು ಏನು ಕೇಳಿದ್ರು ಅಂದರೆ, ಈಗ ಪೀಪಲ್ ವಿಲ್ ಆಸ್ಕ್ ಯು ವೈ ದೇರ್ ಆರ್ ಸೋ ಮೆನಿ ಪುವರ್ ಪೀಪಲ್. ಅಂದರೆ ಯಾಕೆ ಸೋ ಮೆನಿ ಪುವರ್ ಪೀಪಲ್ ಇದ್ದಾರೆ ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್? ಕಾರ್ಲ್ ಮಾರ್ಕ್ಸ್ ಅವ್ರನ್ನ ನೀವು ಕೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಕಾರ್ಲ್ ಮಾರ್ಕ್ಸ್ ಇಸ್ ಹಿಯರ್, ಐ ವಿಲ್ ಆಸ್ಕ್ ಹಿಮ್ ಒನ್ ಕ್ವೆಶ್ಚನ್. ಸರ್, ವೈ ದೇರ್ ಆರ್ ಸೋ ಮೆನಿ ಪುವರ್ ಪೀಪಲ್ ಆನ್ ದಿಸ್ ಅರ್ತ್? ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ಜನ ಬಡವರಿದ್ದಾರೆ ಅಂದರೆ ಅವ್ರು ಕಾರ್ಲ್ ಮಾರ್ಕ್ಸ್ ಏನು ಉತ್ತರ ಕೊಡ್ತಾರೆ? ಬಡವರನ್ನು ಶ್ರೀಮಂತರು ಶೋಷಣೆ ಮಾಡ್ತಾ ಇದ್ದಾರೆ, ಬಡವರ ಸಂಪತ್ತನ್ನು ಶ್ರೀಮಂತರು ದೋಚ್ತಾ ಇದ್ದಾರೆ ಮತ್ತು ಅವರಿಗೆ ಕಡಿಮೆ ಕೂಲಿಯನ್ನು ಕೊಡ್ತಾ ಇದ್ದಾರೆ. ಅವರು ಬಡವರ ಸಂಪತ್ತನ್ನೆಲ್ಲ ಒಟ್ಟಿಗೆ ತಗೊಳ್ತಿದ್ದಾರೆ. ಹಾಗಾಗಿ ಬಡವರಾಗಿ ಉಳಿದಿದ್ದಾರೆ, ಶ್ರೀಮಂತರಾಗ್ತಾನೆ ಇದ್ದಾರೆ. ಡು ಯು ಅಗ್ರಿ ವಿತ್ ಮೀ? ಅದಾದಮೇಲೆ ಅವ್ರು ಏನು ಹೇಳ್ತಾರೆ? ಅದಕ್ಕೇನಾಗುತ್ತೆ? ಪ್ರೊಟೆಸ್ಟ್ ಆಗುತ್ತೆ. ಅವರೆಲ್ಲ ಒಂದಾಗಿ, ಬಡವರೊಂದಾಗಿ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ ಅಥವಾ ವಾರ್ ಮಾಡ್ತಾರೆ. ಗೆದ್ದು
ಅವರು ಸಮಾನವಾದ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ಸಿದ್ಧಾಂತ, ಸರಳವಾದ ಸಿದ್ಧಾಂತ. ಈಗ ಡು ಯು ಬಿಲೀವ್ ದಿಸ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಓವರ್ 200 years. ಕುರಾನು, ಬೈಬಲ್ಲು ಯಾವುದೇ ಧರ್ಮಗ್ರಂಥಗಳಿಗಿಂತ ಹೆಚ್ಚು ಪ್ರಭಾವ ಬೀರಿರುವ ಸಿದ್ಧಾಂತ ಇದು. ನೀವು ಜಗತ್ತಿನಲ್ಲಿ ಎಲ್ಲೇ ಚಳುವಳಿ ನಡೆದ್ರೂ, ಯಾವುದೇ ಬಡವರನ್ನ ಶ್ರೀಮಂತರನ್ನ ಪ್ರಶ್ನೆ ಮಾಡಿದ್ರು, ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಏನು ಹೇಳಿದ್ರು, ಅವ್ರದ್ದು ಒಂದೇ ಪ್ರಶ್ನೆ ಮಾಡಿದ್ದು, ವೈ ದೇರ್ ಆರ್ ಪುವರ್ ಪೀಪಲ್? ಬಿಕಾಸ್ ಇಟ್ ಈಸ್ ನಾಟ್ ರಿಟನ್ ಆನ್ ದೇರ್ ಫೋರ್ ಹೆಡ್. ಪುವರ್ ಪೀಪಲ್ ಆರ್ ದೇರ್ ಬಿಕಾಸ್ ರಿಚ್ ಪೀಪಲ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಪುವರ್ ಪೀಪಲ್. ಅವ್ರ ಹಣೆಯಲ್ಲಿ ಬಡವರಾಗಿರಬೇಕು ಅಂತ ಏನು ಬರೆದಿಲ್ಲ. ಅವರು ಏನಕ್ಕೆ ಬಡವರಾಗಿದ್ದಾರೆ? ಶ್ರೀಮಂತರು ಅವರಿಗೆ ಕಡಿಮೆ ಕೂಲಿಯನ್ನು ಕೊಟ್ಟು ಅವರ ಸಂಪತ್ತನ್ನು ದೋಚುವುದರಿಂದ ಅವರಾಗಿದ್ದಾರೆ. ಹೌದಾ? ದಿಸ್ ಈಸ್ ಅ ಥಿಯರಿ. ಇದಕ್ಕೆಲ್ಲ ಈಗ ನೋಡಿ, ಈ ಥಿಯರಿ ಹೇಳಿದ್ದಕ್ಕೆ ಏನೇನು ಗುಣ ಇದೆ? ಥಿಯರಿ ದೇರ್ ಆರ್ ಕಾನ್ಸೆಪ್ಟ್ಸ್ ಇದೆ ಇಲ್ಲಿ. ವಾಟ್ ಈಸ್ ಥಿಯರಿ? ಥಿಯರಿ ಈಸ್ ಸೆಟ್ ಆಫ್ ಐಡಿಯಾಸ್. ಫಸ್ಟ್ ಡೆಫಿನೇಷನ್ ಹೇಳಿದೆ, ಅನೇಕ ವಿಚಾರಗಳ ಗುಂಪು. ಏನೇನು ವಿಚಾರ ಇದೆ ಇಲ್ಲಿ? ಬಡವರು, ಶ್ರೀಮಂತರು, ವರ್ಗ ಸಂಘರ್ಷ, ಇದೆಲ್ಲ ಸೆಟ್ ಆಫ್ ಐಡಿಯಾಸ್. ಆ್ಯಂಡ್ ಇಟ್ ಈಸ್ ಆಲ್ ಕನೆಕ್ಟೆಡ್. ಏನೇನಾಗುತ್ತೆ ಇಟ್ಸ್ ಕನೆಕ್ಟ್ ಆಗಿದೆ ನೋಡಿ. ದೇರ್ ಆರ್ 2 classes ಆ್ಯಂಡ್ ದೇ ಎಕ್ಸ್ಪ್ಲಾಯ್ಟ್ ಆದ್ದರಿಂದ ಏನಾಗುತ್ತೆ? ಇಟ್ ಈಸ್ ಕನೆಕ್ಟೆಡ್ ಲೈಕ್ ಎ ಚೈನ್. ಎಕ್ಸ್ಪ್ಲಾಯ್ಟ್ ಇದ್ದರೆ ಏನಾಗುತ್ತೆ? ದೇ ವಿಲ್ ಪ್ರೊಟೆಸ್ಟ್ ಆರ್ ವಾರ್, ಆ್ಯಂಡ್ ವಾರಿಂದ ಏನಾಗುತ್ತೆ? ಈಕ್ವಲ್ ಸೊಸೈಟಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಥಿಯರಿ ಈಸ್, ದೆನ್ ವಾಟ್ ಈಸ್ ಥಿಯರಿ? Theory is set of ideas logically connected, and it is also explaining a social phenomena or a social problem. ಹಾಗಾದರೆ ಸಿದ್ಧಾಂತ ಎಂದರೇನು? ಸಿದ್ಧಾಂತ ಎಂದರೆ ಅನೇಕ ಅಭಿಪ್ರಾಯಗಳ ಮೊತ್ತ. ಮತ್ತು ಈ ವಿಚಾರಗಳು ಏನಾಗಿವೆ? ಪರಸ್ಪರ ಸರಪಳಿಯಂತೆ ಹಣಿದುಕೊಂಡಿವೆ. ಸರಪಳಿಯಂತೆ ಹಣಿದುಕೊಂಡಿರುವುದು ಮತ್ತು ಪರಸ್ಪರ ಸಂಬಂಧ ಇದೆ ಅಲ್ಲಿ. ಇದನ್ನು ಒಂದು ತೆಗೆದಾಕಿದ್ರೂ ಸಿದ್ಧಾಂತ ವರ್ಕಾಗಲ್ಲ. ಮತ್ತು ಇದು ಒಂದು ಅರ್ಥವನ್ನು ಕೊಡುತ್ತೆ. ಅದರ ಜೊತೆಗೆ ಸಮಸ್ಯೆಯೊಂದನ್ನು ವಿವರಿಸ್ತಾ ಇದೆ. ಯಾವ ಸಮಸ್ಯೆಯನ್ನು ವಿವರಿಸ್ತಿದೆ? ಯಾರಾದರೂ ಕೇಳಿದ್ರೆ ವೈ ದೇರ್ ಆರ್ ಪುವರ್ ಪೀಪಲ್ ಆನ್ ದಿಸ್ ಅರ್ತ್ ಅಂದರೆ ಅದು ಏನು ಹೇಳ್ತಾ ಇದೆ? ಬಿಕಾಸ್ ರಿಚ್ ಪೀಪಲ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಪುವರ್ ಪೀಪಲ್. ಸಿಂಪಲ್. ಆಮೇಲೆ ಇಟ್ ಹ್ಯಾಸ್ ಆಲ್ಸೋ ರೆಫ್ಯೂಟೆಡ್ ದ ಓಲ್ಡ್ ಥಿಯರೀಸ್. ಅಲ್ಲಿವರೆಗೂ ಎಲ್ಲ ಇತ್ತಲ್ಲ ಹಳೆ ಸಿದ್ಧಾಂತಗಳನ್ನೆಲ್ಲ, ಅದು ಭಗವದ್ಗೀತೆಯಲ್ಲಿ ಸಿದ್ಧಾಂತನ, ಖುರಾನಲ್ಲಿ ಸಿದ್ಧಾಂತನ, ಬೈಬಲ್ ಸಿದ್ಧಾಂತನ, ಇಟ್ ಹ್ಯಾಸ್ ರಿಜೆಕ್ಟೆಡ್ ಆಲ್ ದ ಥಿಯರೀಸ್. ವಾಟ್ ಬೈಬಲ್ ಸೇಸ್? ಪುವರ್ ಪೀಪಲ್ ಆರ್ ಲಕ್ಕಿ ಪೀಪಲ್. ಪುವರ್ ಪೀಪಲ್ ಆರ್ ದೋಸ್ ಪೀಪಲ್ ಹೂ ಆರ್ ನಿಯರ್ ಟು ದ ಗಾಡ್. ಇದೇನು ಹೇಳುತ್ತೆ ಬೈಬಲಲ್ಲಿ? ಬಡವರೇ ಭಾಗ್ಯವಂತರು, ಬಡವರು ದೇವರಿಗೆ ಹತ್ತಿರವಾದವರು ಅಂತ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ? ಇಟ್ ಈಸ್ ಬಿ in our previous birth we have committed lot of crimes. So in this birth we are again, because of that crimes we are now facing difficulties. ನಾವೀಗ ಕಷ್ಟ ಎದುರಿಸ್ತಾ ಇರೋದೇನಕ್ಕೆ? ಹಳೆ ಜನ್ಮದಲ್ಲಿ ಏನು ಪುಣ್ಯ ಏನು ಪಾಪ ಮಾಡಿದ್ವೋ ಅದಕ್ಕೆ ಇವಾಗೆಲ್ಲ ನಮಗಿದೆ. ಸಣ್ಣ ಕಾಯಿಲೆ ಬಂದರು ಅದು ಹಳೆ ಜನ್ಮದಲ್ಲಿ. ಈಗ ನಮ್ಮ ತಾಯಿನೂ ಅದು ಹೇಳ್ತಿದ್ರು, ಏನಾದರೂ ಒಂದಿಷ್ಟು ಕಾಯಿಲೆ ಬಂದರೆ ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ಏನೇನು ನಾನು ಹಿಂಸೆ ಕೊಟ್ಟಿದ್ನೋ ಅಂತ. ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಡ್ರಾನ್ ಫ್ರಮ್ ಮನುಸ್ಮೃತಿ ಆ್ಯಂಡ್ ಭಗವದ್ಗೀತೆ. ಭಗವದ್ಗೀತೆ ಮತ್ತು ಮನುಸ್ಮೃತಿಯಿಂದ ಬಂದಿರುವಂಥ ಸಿದ್ಧಾಂತ ಅದು. ನೌ ಮಾರ್ಕ್ಸ್ ಥಿಯರಿ ಹ್ಯಾಸ್ ಡೆಮಾಲಿಷ್ಡ್, ಹ್ಯಾಸ್ ರಿಜೆಕ್ಟೆಡ್ ಆಲ್ ದ ಓಲ್ಡ್ ಥಿಯರೀಸ್ ಆ್ಯಂಡ್ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಎ ನ್ಯೂ ಥಿಯರಿ. ಹಳೆಯ ಸಿದ್ಧಾಂತಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅದನ್ನು ತಪ್ಪು ಅಂತ ಹೇಳಿ, ಹಾಗೆಲ್ಲ ಅದು whatever why there is poverty, why there is exploitation, it is not because of God. It is not because of your fatalist theories. It is not because of anything else. It is not because of crimes which you have committed in your previous birth. It is only because of rich people are exploiting the poor people. Now these definition shows, now we will understand. I hope you have understood what is theory. Theory is nothing but bunch of ideas. Theory is nothing but set of ideas. Theory is nothing but ideas which are logically connected, and you can call these ideas as concepts also. ಇವನ್ನ ನೀವು ಪರಿಕಲ್ಪನೆಗಳು ಅಂತ ನಾನು ಕರಿಬಹುದು. ಅನೇಕ ಪರಿಕಲ್ಪನೆಗಳನ್ನು ನೀವು ಒಟ್ಟುಗೂಡಿಸಿ ಅದನ್ನು ಒಂದು ಮೊತ್ತವನ್ನಾಗಿ ಮಾಡಿ ಒಂದಕ್ಕೊಂದಂತೆ ಸರಪಳಿಯಂತೆ ಜೋಡಿಸಿದಾಗ ಅದು ಸಿದ್ಧಾಂತವಾಗುತ್ತದೆ. ಒಂದು ಗುಣ ಅದರದು.
ಆ್ಯಂಡ್ ದೇ ಆರ್ ಲಾಜಿಕಲಿ ಕನೆಕ್ಟೆಡ್. ಪ್ಲೀಸ್ ರಿಮೆಂಬರ್, ತರ್ಕಬದ್ಧವಾಗಿ ಜೋಡಿಸಲ್ಪಟ್ಟಿದೆ. ಒಂದು ಹೂನಾರ ನೀವು ಹೆಂಗೆ, ಹೌ ಡು ಯು ಅರೇಂಜ್ ದ ಫ್ಲವರ್ಸ್ ವೆನ್ ಯು ಆರ್ ಮೇಕಿಂಗ್ ಎ ಗಾರ್ಲ್ಯಾಂಡ್? ಒಂದು ಹೂನಾರ ಮಾಡಬೇಕಾದ್ರೆ ಹೇಗೆ ತರ್ಕಬದ್ಧವಾಗಿ ನಾವು ಹೂ ಒಂದೊಂದೇ ಡಿಸ್ಟೆನ್ಸಲ್ಲಿ ಇಟ್ಟು ಕಟ್ತೀವಿ ತಾನೇ ಹೂವನ್ನು. ಸೊ ಇಟ್ ಇಸ್ ಲೈಕ್ ಎ ಗಾರ್ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಪ್ರಾಪರ್ಲಿ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಆನ್ಸರ್ ಟು ಸಮಥಿಂಗ್ ಎಲ್ಸ್. ಆ್ಯಂಡ್ ಥಿಯರಿ ಇಸ್ ದ್ಯಾಟ್ ವಿಚ್ ರೆಫ್ಯೂಟ್ಸ್ ಆರ್ ವಿಚ್ ರಿಜೆಕ್ಟ್ಸ್ ದ ಓಲ್ಡ್ ಥಿಯರೀಸ್. ಹಳೆಯ ಸಿದ್ಧಾಂತಗಳನ್ನು ತಿರಸ್ಕರಿಸುತ್ತದೆ ಮತ್ತು ಹೊಸ ವಿಚಾರಗಳನ್ನು ಮುಂದಿಡುತ್ತದೆ, ತರ್ಕಬದ್ಧವಾಗಿ ಪರಿಕಲ್ಪನೆಗಳನ್ನು ಜೋಡಿಸುತ್ತದೆ ಮತ್ತು ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳಿಗೆ ಅದು ಒಂದು ಪರಿಹಾರವನ್ನು ಸೂಚಿಸುತ್ತದೆ ಅಥವಾ ಉತ್ತರವನ್ನು ಕೊಡುತ್ತದೆ. ಅದನ್ನು ಸಿದ್ಧಾಂತ ಅಂತ ಕರಿತೀವಿ ನಾವು. ದಿಸ್ ಈಸ್ ಕಾಲ್ಡ್ ಥಿಯರಿ. ಇದು ಸೋಷಿಯಲ್ ಸೈನ್ಸಲ್ಲಿ. ನಾನು ಇದಕ್ಕೆ ಹೋಗಲ್ಲ. ಇನ್ನು ನ್ಯಾಚುರಲ್ ಸೈನ್ಸಲ್ಲಿ ನ್ಯಾಚುರಲ್ ಸೈನ್ಸ್ ಥಿಯರೀಸ್ ಆರ್ ದೋಸ್ ಥಿಯರೀಸ್ ದೇ ಸ್ಟಡಿ ಅಬೌಟ್ ನ್ಯಾಚುರಲ್ ಫೆನಾಮಿನಾ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅದೆಲ್ಲ ಇದೆಯಲ್ಲ, ಪ್ರಕೃತಿಯಲ್ಲಿ ಸಂಭವಿಸುವ ವಿದ್ಯಮಾನಗಳಿಗೆ ಅನುಗುಣವಾಗಿ. ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಥಿಯರಿ ಆಫ್ ಡಾರ್ವಿನ್ ಥಿಯರಿ ಇದೆ. ಹೌ ಹ್ಯೂಮನ್ ಬೀಯಿಂಗ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದಿಸ್ ಅರ್ತ್. ಜೀವಿಗಳ ಉಗಮ ಹೇಗಾಯಿತು? ಜೀವಿಗಳ ಉಗಮ ಹೇಗಾಯಿತು ಅಂದರೆ ಸಾಮಾನ್ಯವಾಗಿರೋದೇನೋ, ಈಗ ನಮಗೆ ನಂಬಿಕೆ ಇರೋ ಪ್ರಕಾರ ದೇರ್ ಇಸ್ ಬ್ರಾಹ್ಮಣಿಕಲ್ ಥಿಯರಿ. ಬ್ರಹ್ಮನ ತಲೆಯಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು ಮತ್ತು ವೈಶ್ಯರು ಮತ್ತು ಶೂದ್ರರು ಜನಿಸಿದರು ಅಂತಿದೆ. ದ್ಯಾಟ್ ಈಸ್ ಒನ್ ಥಿಯರಿ. ಆಮೇಲೆ ಬೈಬಲ್ಲಿ ಕುರಾನಲ್ಲಿ ಹೇಳುತ್ತೆ ಅಲ್ಲಾಹು ಕ್ರಿಯೇಟೆಡ್ ಎವ್ರಿ ಒನ್, ಎಲ್ಲರನ್ನು ದೇವರು ಸೃಷ್ಟಿ ಮಾಡ್ದ. ಅದೇನು 7 ಬೈಬಲಲ್ಲೂ ಕುರಾನಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದೇ. ಆಮೇಲೆ ಆಡಮ್ ಆ್ಯಂಡ್ ಈವ್ ಅವರು ಪಾಪ ಮಾಡಿದ್ರು, ಶೇಪ್ ಕಚ್ಚಿದ್ರು. ಆಡಮ್ ಆ್ಯಂಡ್ ಈವ್ ಅವರ ಸಂಗಮದಿಂದ ಮನುಷ್ಯಕುಲ ಉದ್ಭವ ಆಯಿತು ಅಂತ ಹೇಳ್ತಾರೆ. ಬಟ್ ಡಾರ್ವಿನ್ ಸ್ಟಡಿಡ್ ಫಾರ್ ಆಲ್ಮೋಸ್ಟ್ 25 years. Please remember, theory is evidential. He traveled in ship for 25 years. 25 ವರ್ಷಗಳ ಕಾಲ ಸಮುದ್ರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಸಂಚಾರ ಮಾಡ್ತಾರೆ. ಹೌ ಮೆನಿ ಇಯರ್ಸ್? 25 years. And he collected all the bones and skull bones, everything of animals, frogs, ಈಚ್ ಆ್ಯಂಡ್ ಎವ್ರಿ ಫಿಶ್, ಈಚ್ ಆ್ಯಂಡ್ ಎವ್ರಿ ಕ್ರೀಚರ್. ಎಷ್ಟೋ ಸಾವಿರಾರು ಪ್ರಾಣಿಗಳ ಬೆನ್ನು ಮೂಳೆ, ಸಾವಿರಾರು ಪ್ರಾಣಿಗಳ ಅವಶೇಷ, ಅವ ದೇಹದ ಭಾಗಗಳು ಎಲ್ಲವನ್ನು ಕಲೆಕ್ಟ್ ಮಾಡಿ ಆ್ಯಂಡ್ ದೆನ್ he arranges it. And after the study of 25 years he came to conclusion that God did not create these human beings. ದೇವರು ಸೃಷ್ಟಿ ಮಾಡಲಿಲ್ಲ. Slowly thousands and millions of years, from amoeba, a single cellular animal, to human beings evolved a multicellular animal. ಏಕಕೋಶ ಜೀವಿ ಅಮೀಬಾದಿಂದಾಗಿ ಬಹುಕೋಶ ಜೀವಿಯಾಗಿ ಪರಿವರ್ತನೆ ಹೊಂದಿದರು. ಇಲ್ಲಿವರೆಗೂ ಅದನ್ನು ತಿರಸ್ಕರಿಸೋಕ್ಕಾಗಿಲ್ಲ. ಅದೇ ಬೈಬೋದು, ಅದು ಸುಳ್ಳು ಅಂತ ಹೇಳ್ಬೋದು. ಆದರೆ ಯು ಕೆನಾಟ್ ಸೈಂಟಿಫಿಕಲಿ, ಇಟ್ ಹ್ಯಾಸ್ ನಾಟ್ ಬೀನ್ ರಿಜೆಕ್ಟೆಡ್ ಆರ್ ಇಟ್ ಹ್ಯಾಸ್ ನಾಟ್ ಬೀನ್ ಡಿನೈಡ್. ಅದನ್ನು ವೈಜ್ಞಾನಿಕವಾಗಿ ಡಾರ್ವಿನ್ ನೀನು ಹೇಳಿದ ತಪ್ಪು ಅಂತ ಹೇಳೋದು ಆಗಿಲ್ಲ. ಅದರಲ್ಲಿ ದೋಷಗಳನ್ನು ಕಂಡುಹಿಡಿಬೋದು. ಅದಕ್ಕೇನು ಹೇಳ್ತಾರೆ? ಸೊ ಥಿಯರಿ ಈಸ್ ಆಲ್ಸೋ ಎವಿಡೆನ್ಷಿಯಲ್. ನೀವೇನಾದರೂ ಸಿದ್ಧಾಂತವನ್ನು ಮಾಡೋರು, ಸಾಮಾನ್ಯವಾಗಿ ಸಿದ್ಧಾಂತವನ್ನು ರೂಪಿಸುವವರು ಇರ್ತಾರಲ್ಲ, ಅವರು ಕೆಲವು ಆಧಾರಗಳನ್ನು ಇಟ್ಕೊಂಡಿರ್ತಾರೆ. ಬಿಕಾಸ್ ಯು ಹ್ಯಾವ್ ಟು ಸಬ್ಸ್ಟ್ಯಾನ್ಷಿಯೇಟ್ ವಿತ್ ಯುವರ್ ಎಕ್ಸಾಂಪಲ್ಸ್. ನೀವು ಉದಾಹರಣೆಗಳ ಜೊತೆನೋ ಆಧಾರಗಳ ಜೊತೆನೋ. ಹಾಗಾದರೆ ಸಿದ್ಧಾಂತದ ಇನ್ನೊಂದು ಗುಣ ಏನಾಯಿತು? ಸಿದ್ಧಾಂತ ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತದೆ. ಆ ಪರಿಕಲ್ಪನೆಗಳು ಪರಸ್ಪರ ಸಂಬಂಧ ಹೊಂದಿರುತ್ತವೆ. ಆ ಪರಿಕಲ್ಪನೆಗಳನ್ನು ರೂಪಿಸುವಾಗ ಅದಕ್ಕೆ ಆಧಾರವಿರುತ್ತದೆ. ಆಧಾರದ ಜೊತೆಗೆ ಅದು ಯಾವುದಾದ್ರೂ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುತ್ತೆ ಅಥವಾ ಅದನ್ನು ಸಂಗತಿಗಳನ್ನು, ನಮ್ಮ ಸುತ್ತಮುತ್ತಲಿನ ಸಂಗತಿಗಳನ್ನು ವಿವರಿಸಲು ನೆರವಾಗುತ್ತದೆ. ದಿಸ್ ಈಸ್ ಥಿಯರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಅರ್ಥ ಆಯ್ತು ನಿಮ್ಮ ಸಿದ್ಧಾಂತ ಅಂದರೆ? Next we move on to this research. What is this research? Research, you have to something, you have to search. And everybody, you are all research scholars. You are searching for something. Then what is this research? You are all engaged in research. I engaged in research, you engaged in research, and some people have already got doctorates. And how did you get this doctoral degree? ನಿಮಗೆ ಎಲ್ಲರೂ ಈಗಾಗಲೇ PhD ಮಾಡ್ತಿದ್ದೀರಾ. ಅನೇಕ ಜನರು PhD ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೀರಾ. ಹಾಗಾದರೆ ಇವಾಗ ನಿಮ್ಮನ್ನೆಲ್ಲ ಯಾರಾದರೂ ಏನು ಕೇಳಿದ್ರೆ ಏನು ಮಾಡ್ತಿದ್ದೀರಾ ಅಂದರೆ, ಐ ಆಮ್ ಡೂಯಿಂಗ್ ರಿಸರ್ಚ್. ಆ್ಯಂಡ್ ಪೀಪಲ್ ವಿಲ್ ಸೇ, ವಾಟ್ ಈಸ್ ಯುವರ್ ಟಾಪಿಕ್? ಆ್ಯಂಡ್ ವಿಲ್ ಸೇ,
ಈಗ ನಾನು ದಕ್ಕಲಿಗರ ಸಮುದಾಯದ ಮೇಲೆ ಅಧ್ಯಯನ ಮಾಡ್ತೀನಿ ಅಂತ ಒಬ್ಬರು, ಅಥವಾ ಕರ್ನಾಟಕದಲ್ಲಿರೋ ರಾಜಕಾರಣದ ಮೇಲೆ ಯಾರಾದರೂ ಥೀಸಿಸ್ ಏನು ಸ್ಟಡಿ ಮಾಡ್ತಾ ಇರೋದು ಹೇಳಿದ್ರೆ ನಿಮ್ಗೆ ಅನುಕೂಲ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ನಿಮ್ಮ ಟಾಪಿಕ್ಸ್ ಯಾರಾದರೂ ಹೇಳಿ, ಯಾರು PhD ಮಾಡ್ತಾ ಇರೋರು ಹೇಳಿ ಪ್ಲೀಸ್, ಬೇಗ ಟೈಮ್ ಇಲ್ಲ. ಹಾಂ ಹಾಂ ಫೆಮಿನಿಸ್ಟ್ ಸ್ಟಡಿ, ಓ ವೆರಿ ನೈಸ್. ಫೆಮಿನಿಸ್ಟ್ ಸ್ಟಡಿ ಆಟೋ ಸುಮ್ಮನೆ ಬರ್ಕೊಂಡಿರ್ತೀನಿ ನನ್ನ ರೆಫರೆನ್ಸ್ಗೆ. ಆಟೋ ನೆಕ್ಸ್ಟ್ ಬೇಗ ಹೇಳಬೇಕು. ಚಂದ್ರು ಅವರು 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ, ಆಮೇಲೆ ಓಡಿಸ್ಬಿಡ್ತಾರೆ ನನಗೆ. ಐ ಡೋಂಟ್ ಹ್ಯಾವ್ ಟೈಮ್. ಅದಾಯಿತು, ನಿಮಗೂ ಅರ್ಥ ಆಯ್ತಾ? ಅಂಡರ್ಸ್ಟುಡ್. ಎನಿಬಡಿ ಎನಿ ಅದರ್? ಹಾಂ ಸರ್. ಹಾಂ, ವಿಚ್ ಡಿಪಾರ್ಟ್ಮೆಂಟ್ ಯು ಆರ್ ಫ್ರಮ್? ಎಕನಾಮಿಕ್ಸ್. ಅಗ್ರಿಕಲ್ಚರಲ್ ಮೆಕನೈಸೇಷನ್, ವೆರಿ ಇಂಟ್ರೆಸ್ಟಿಂಗ್. ತುಂಬ ಒಳ್ಳೊಳ್ಳೆ ಟಾಪಿಕ್ಸ್ ತೊಗೊಂಡಿದ್ದೀರಾ, ವೆರಿ ನೈಸ್. ನೆಕ್ಸ್ಟ್ ಸರ್, ಕ್ವಿಕ್. ಓಲ್ಡ್ ಏಜ್ ಹೋಮ್. ಹೂ ಯು? ಓಲ್ಡ್ ಏಜ್ ಹೋಮಲ್ಲಿ ಏನು ಸರ್? ಓಹೋ, ಓಲ್ಡ್ ಏಜ್ ಹೋಮ್ಸ್. ಇಟ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್, ವೆರಿ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಸಬ್ಜೆಕ್ಟ್ ಫಾರ್ ಮೀ. ನೆಕ್ಸ್ಟ್, ಹೂ ಎಲ್ಸ್? ಯುವರ್ಸ್. Inclusive human resource. That this is a topic. Now what is your topic? Your topic is inclusive growth in India with reference to socio-economic perspectives. Okay, fantastic. Inclusive, that is inclusion. Okay, next. Anybody else? Any other interesting topic? So I can pick up it as yes sir, please. ಅಸ್ಮಿತೆ ರಾಜಕಾರಣ, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ನೀವು. ಏನು ಅಸ್ಮಿತೆ ರಾಜಕಾರಣ ಯಾರ ಜೊತೆ? ಸಪ್ರೇಟ್, ಪ್ರತ್ಯೇಕ ರಾಜ್ಯ ಬೇಡಿಕೆ. ಅಸ್ಮಿತೆ ರಾಜಕಾರಣ ತುಂಬ ಚೆನ್ನಾಗಿದೆ ಐಡೆಂಟಿಟಿ. ಪ್ರತ್ಯೇಕ ರಾಜ್ಯ ಬೇಕಾ ಸರ್ ನಿಮಗೆ? ನೆಕ್ಸ್ಟ್, ಎನಿಬಡಿ ಎಲ್ಸ್? ಸರ್, ಪ್ರೀ ಸರ್ವಿಸ್ ಮೀನ್ಸ್ ವಾಟ್? ಓಕೆ. ಓ, ಕಾಂಪಿಟೆನ್ಸಿ ಆಫ್ ಸರ್ವಿಸ್ ಟೀಚರ್ಸ್. ನೆಕ್ಸ್ಟ್ ಸರ್, ನೀವು ಎಜುಕೇಷನ್ ಅಲ್ವಾ ಸರ್? ಓ, ಎಜುಕೇಷನ್ನು ನಾನು ಕರೆಕ್ಟಾಗಿ ಅಂದ್ಕೊಂಡು ಬರ್ತಿದ್ದೀನಿ, ಎಲ್ಲರೂ ಇದ್ದಾರೆ ಇಲ್ಲಿ. ನೆಕ್ಸ್ಟ್, ಇನ್ಯಾರಿದ್ದಾರೆ? ಇನ್ಯಾವುದಾದ್ರು ಟಾಪಿಕ್ಕು? ಯು ಆರ್ ಆಲ್ಸೋ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಸ್ಟರ್. ಓಕೆ, ಟೆಕ್ನಾಲಜಿ. ಓಕೆ, ಇನ್ಯಾವುದಾದ್ರು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆಯಾ? ಹಾಂ ಹಾಂ, ಟೆಲ್ ಮೀ. Badminton players. What do you can you repeat it? Study on the relationship between selected coordinating abilities and psychological factors among badminton. Okay. Physical coordination, and you are talking about psychological fitness. That is mental fitness. How do they face the stress on the court? Is it right? How when they are playing? Badminton players and coordinators. Got understood. When they are playing, how do they coordinate their bodies like that? Okay. Psychologically, okay. Now we'll back to this. So you are all very interesting people, and very nice that you have taken the subjects which are very challenging to deal with. Plants, PLANTS. You are from science background. Quality control. Okay. Quality. This is interdisciplinary in nature. Yes ma'am, I understood. So you are all very interesting people, and you have taken, and you are really nice research scholars. You have taken up different topics and different subjects which are challenging in nature, and also they are multidisciplinary in nature. Your subjects are multidisciplinary. She, madam is physical education research scholar, but her study includes both physical education, anatomy, psychology, biology and sociology. Mathematics. Okay. So, and geography. So many things she has included in her study. And this madam has taken this agriculture, and it is also multidisciplinary. And this old age home, that is also includes lot of psychology, sociology, gerontology.
Gerontology is a science which deals with elderly people. ವೃದ್ಧಾಪ್ಯ ಶಾಸ್ತ್ರ, ಅದ್ರ ಜೊತೆಗೆ ಮನಃಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಸ್ವಲ್ಪ ಮಟ್ಟಿಗೆ ಜೀವಶಾಸ್ತ್ರನೂ ಗೊತ್ತಿರಬೇಕಾಗುತ್ತೆ, ವೈದ್ಯಕೀಯ ಶಾಸ್ತ್ರನೂ ಗೊತ್ತಿರಬೇಕಾಗುತ್ತೆ. ಸೊ ಯುವರ್ ಆ್ಯಂಡ್ ಎನಿ ಥಿಯರಿ, ವೈ ಐ ಆಮ್ ಆಸ್ಕ್ಡ್ ಯುವರ್ ಸಬ್ಜೆಕ್ಟ್ಸ್ ಬಿಕಾಸ್ ಎನಿ ಥಿಯರಿ ಸಮ್ಟೈಮ್ಸ್ ಇಟ್ ಈಸ್ ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್. ಯಾವುದೇ ಸಿದ್ಧಾಂತವನ್ನು ಕೂಡ ಅದು ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್, ಅಂದರೆ ಎಲ್ಲ ಅಂತರ್ಶಿಸ್ತೀಯಗಳನ್ನು, ಮಾರ್ಕ್ಸಿಸಮ್ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್. ಮಾರ್ಕ್ಸ್ವಾದವು ಅದು ಅನೇಕ ರಾಜ್ಯಶಾಸ್ತ್ರಕ್ಕೂ ಅನ್ವಯ ಆಗುತ್ತೆ, ಅರ್ಥಶಾಸ್ತ್ರಕ್ಕೂ ಅನ್ವಯ ಆಗುತ್ತೆ, ಫಿಸಿಕಲ್ ಎಜುಕೇಷನ್ಗೂ ಅನ್ವಯ ಆಗುತ್ತೆ, ಎಲ್ಲದಕ್ಕೂ ಅನ್ವಯ ಆಗುವಂತಹ ಒಂದು ಸಿದ್ಧಾಂತ. ಹಾಗಾಗಿ ಈಗ ಅದಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನು ಮಾರ್ಕ್ಸ್ವಾದ ಹೆಂಗೆ ಅಪ್ಲೈ ಆಗುತ್ತೆ ಅಂತ. ನಾವು ಸ್ಪೋರ್ಟ್ಸ್ ಹ್ಯಾಸ್ ಬಿಕಮ್ ಲಕ್ಸುರಿ, ಇಟ್ ಈಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪುವರ್ ಪೀಪಲ್, ಇಟ್ ಹ್ಯಾಸ್ ಬಿಕಮ್ ದ ಬಿಸ್ನೆಸ್. Because it is now commercialized, and say for example Kabaddi League, it has been totally commercialized. What kind of code, when, where do you play and when do you play, on the basis of that you will get your status. And cricket and according to sociologists, sports has become now luxury. Not that I play cricket on the ground, anybody can play anywhere. I am not talking about that. I am talking about the international events, I am talking about the national events, and it has become a luxury. It's not that easy that you win something now. There is heavy competition and you require this kind of shoes, you require that kind of dress. There are a lot of things will go around it. So, and again, rich people have made sports into a rich people's activity. Say for example golf, and according to that ಪುವರ್ ಪೀಪಲ್ ಕಬಡ್ಡಿ ಆಡ್ತಾರೆ, ಅದು ಸ್ಪಾನ್ಸರ್ ಮಾಡೋಕ್ಕೆ ರಿಚ್ ಪೀಪಲ್ ಬೇಕು. ಆ್ಯಂಡ್ ನಾನು ಹೇಳ್ತಾ ಇರೋದು ಅಂದರೆ ಸಿದ್ಧಾಂತವೊಂದನ್ನು ಅಪ್ಲೈ ಮಾಡುವಾಗ ಕಬಡ್ಡಿ ಆಡ್ತಿದ್ದಾರೆ ನಿಜ, ಆದರೆ ಕಬಡ್ಡಿಯನ್ನು ಆಡುವಾಗ ಕಬಡ್ಡಿ ಸ್ವತಂತ್ರವಾಗಿ ಅವ್ರಿಗೆ ಬೇಕಾಗಿರೋ ನ್ಯೂಟ್ರಿಷನ್ನು, ಅವ್ರಿಗೆ ಬೇಕಾಗಿರೋ ಫುಡ್ಡು, ಆ್ಯಂಡ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಥಿಂಗ್ಸ್. ಅದನ್ನೇ ಥಿಯರಿ ಅನ್ನೋದು. ವಿ ಗೋ ಡೀಪ್ ಇನ್ ಟು ದಿ ಎನಿ ಸಬ್ಜೆಕ್ಟ್, ವಿ ಗೋ ಡೀಪ್ ಇನ್ ಟು ಎನಿ ಮೈಕ್ರೋ ಲೆವೆಲ್ ಅನಾಲಿಸಿಸ್. ನಾವು ಅವಾಗೇನು ಮಾಡ್ತೀವಿ, ಅದನ್ನು ಸೂಕ್ಷ್ಮವಾದ ಆಲೋಚನೆಗೆ ಹೇಳ್ತೀವಿ. ನಾನು ಲಾಸ್ಟಲ್ಲಿ ನಿಮಗೆ 10 minutes ಕೊಡ್ತೀನಿ, ಆವಾಗ ಯು ಆಸ್ಕ್ ಮಿ ಕ್ವೆಶನ್ಸ್, ಬಿಕಾಸ್ ಇಲ್ಲಂದರೆ ಟೈಮ್ ಈಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇಫ್ ಐ ಹ್ಯಾವ್ 3 hours ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಈಸಿ. ಆಯ್ತಲ್ವಾ? ನಾವು ವಾಟ್ ಈಸ್ ರಿಸರ್ಚ್? ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಕ್ವೆಶನ್. ಸಂಶೋಧನೆ ಎಂದರೇನು? ಎ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಇಂಟು ಫ್ಯಾಕ್ಟ್ಸ್ ಆ್ಯಂಡ್ ಫೆನಾಮಿನಾ. ಅದಂದರೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಸಾಮಾಜಿಕ ಸಮಸ್ಯೆ ಅಥವಾ ವಿಷಯವೊಂದನ್ನು ಕುರಿತು ಆಳವಾಗಿ ಅಧ್ಯಯನವನ್ನು ಮಾಡೋದು. ಆಳವಾದ ಅಧ್ಯಯನ ಮಾಡ್ತೀವಿ. ಇಟ್ ಈಸ್ ಪ್ರೈಮರಿ ರಿಸರ್ಚ್ ಆ್ಯಂಡ್ ಸೆಕೆಂಡರಿ ರಿಸರ್ಚ್. ಕೆಲವರು ಪ್ರಾಥಮಿಕ ಅಧ್ಯಯನ ಯು ಗೋ ಟು ದ ಫೀಲ್ಡ್ ಆ್ಯಂಡ್ ಯು ಕಲೆಕ್ಟ್ ದ ಫ್ಯಾಕ್ಟ್ಸ್, ಯು ಕಲೆಕ್ಟ್ ದ ಮೆಟೀರಿಯಲ್, ಯು ಡೂ ದಟ್ ಈಸ್ ಪ್ರೈಮರಿ ರಿಸರ್ಚ್. You are collecting it from the primary source. Secondary research is that where you collect material from the books. Already resource is existing, you are finding out something else. ಈಗಾಗಲೇ ಇದೆ, ಆರ್ಕೈವ್ಸಲ್ಲಿದೆ, ಈಗಾಗಲೇ ಲೈಬ್ರರಿನಲ್ಲಿದೆ, ಅನೇಕ ಅಂಕಿಅಂಶಗಳೆಲ್ಲ ಲೈಬ್ರರಿನಲ್ಲಿದೆ. ಆದರೆ ತುಂಬ ಅಂಕಿಅಂಶಗಳೇನಾಗುತ್ತೆ, ವಿ ಯೂಸ್ ಬೋತ್ ಸೆಕೆಂಡ್ರಿ ಆ್ಯಂಡ್ ಪ್ರೈಮರಿ ರಿಸೋರ್ಸಸ್. ಎನಿ ರಿಸರ್ಚ್ ವಿ ಶುಡ್ ಯೂಸ್. ಅದಕ್ಕೆ ನಿಮಗೆ ಯು ಹ್ಯಾವ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಬರ್ತಾರೆ. What is then research? Research is a systematic investigation. It is not mere, you cannot imagine. Ella vichara, that there is difference between a layman and a person who is a researcher. ಒಬ್ಬ ಸಂಶೋಧಕನಿಗೂ ಒಬ್ಬ ಸಾಮಾನ್ಯ ಮನುಷ್ಯರಿಗೂ ವ್ಯತ್ಯಾಸ ಇದೆ. ಉದಾಹರಣೆಗೆ ಐ ಆಮ್ ಎ ಸೋಷಿಯಾಲಜಿಸ್ಟ್, ಐ ಕ್ಯಾನಾಟ್ ಸೇ ಆಲ್ ದ ವಿಮೆನ್ ಆರ್ ವೀಕರ್ ದ್ಯಾನ್ ಮೆನ್. ಮಹಿಳೆಯರು ಪುರುಷರಿಗಿಂತ ದುರ್ಬಲರು. ಸಾಮಾನ್ಯ ಜನ ಮಾತಾಡ್ತಾರೆ, ಬಸ್ಸಲ್ಲಿ ಹೊಟ್ಟೋಗ್ತಾರೆ. ಆದರೆ ನೀವು ಮಾತಾಡಲ್ಲ. ಅದನ್ನು ಯಾಕೆ ಮಾತಾಡಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಎವಿಡೆನ್ಸ್. ಶೋ ಮೀ ಹೌ ವಿಮೆನ್ ಆರ್ ವೀಕ್, ಪೀಪಲ್ ವಿಲ್ ಆಸ್ಕ್ ಯು. ನೀವು ರಿಸರ್ಚ್ ಕೇಳಿದ್ರೆ ನೀನು ಯಾವ ಥರ ಹೇಳಿದೆ, ಆನ್ ವಾಟ್ ಬೇಸಿಸ್ ಯು ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. then they will tell you, is it easy to get pregnant and get a child? 9 months she has to hold that baby in her stomach. And is she not empowered? Is she not strong enough? Can men do that?
ಒಂದು ಮಗುವನ್ನು ಹೆರುವುದು ಒಂದು ಅಪಘಾತಕ್ಕೆ ಸಮವಾಗುವಷ್ಟು ದೊಡ್ಡ ವಿಚಾರ ಅದು, ಫೆಮಿನಿಸ್ಟ್ ಹೇಳ್ತಾರೆ. ಇಸ್ ಇಟ್ ನಾಟ್? ಆ್ಯಂಡ್ ಇಟ್ಸ್ ಸೋ ಪೇನ್ಫುಲ್ ಲೈಕ್ ಎನ್ ಆಕ್ಸಿಡೆಂಟ್. ದೆನ್ ಹೌ ಡು ಯು ಸೇ ವಿಮೆನ್ ಆರ್ ವೀಕ್? ಆನ್ ವಾಟ್ ಬೇಸಿಸ್? ದೆನ್ ಯುವರ್ ಸ್ಟೇಟ್ಮೆಂಟ್ ವಿಲ್ ಗೋ. ಈ ಸ್ಟೇಟ್ಮೆಂಟ್ ವಿಲ್ ಬ್ರೇಕ್ ಡೌನ್. ನಾವು ಹೇಳುವ ಹೇಳಿಕೆಗಳಿದೆಯಲ್ಲ ಸಾಮಾನ್ಯವಾಗಿ ಮಾತಾಡುವಾಗ ಜನ ಅದನ್ನು ಮಾತಾಡ್ತಾ ಇರ್ತಾರೆ. ಸೊ ದ ರಿಸರ್ಚರ್ ಮೇಕ್ ಸ್ಟೇಟ್ಮೆಂಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಬೇಸ್ಡ್ ಆನ್ scientific systematic enquiry, scientific systematic investigation into the facts and figures and existing literature. Then you are coming out something which is new. ನೀವೀಗ ದಕ್ಕಲಿಗರ ಬಗ್ಗೆ ಏನು ಮಾಡೋದು ಅಂತ ಕೇಳಿದ್ರು ಅವ್ರು ನನಗೊಂದು ಕ್ವಶನ್. ಈಗೆಲ್ಲ ದಕ್ಕಲಿಗರ ಬಗ್ಗೆ ಒಂದು ಸಣ್ಣ ಜನಸಂಖ್ಯೆ ಇರೋ ಸಮುದಾಯ, ದಟ್ ಸ್ಮಾಲ್ ಪಾಪ್ಯುಲೇಷನ್, ವಾಟ್ ಯು ಡೂ ಅಬೌಟ್ ದಮ್? ಅದಕ್ಕೆ ಅಮರ್ತ್ಯ ಸೇನ್ ಅಂತ ಹೇಳ್ತಾರೆ. ಏನು ಇದಕ್ಕೆ ಸಿದ್ಧಾಂತ, ಯಾವ ಸಿದ್ಧಾಂತ ಇಟ್ಕೊಂಡು ಅವ್ರು ಸ್ಟಡಿ ಮಾಡಬೇಕು ಅಂತ ಇದ್ದಾರೆ. ಈಗ ಹಿಯರ್ಸ್ ಎ ಪ್ರಾಬ್ಲಮ್. ಈಗಾಗಲೇ ಎಥ್ನೋಗ್ರಫಿಕ್ ಸ್ಟಡಿ ಆಗಿದೆ, ಅವರು ರಿಚುವಲ್ಸ್ ಏನು, ಅವ್ರ ಕಲ್ಚರ್ ಏನು, ಅದೇನು, ದೇ ಹ್ಯಾವ್ ಸ್ಟಡಿಡ್ ಎವ್ರಿಥಿಂಗ್. ನಾವು ವಾಟ್ ಆರ್ ಸಮಥಿಂಗ್ ಲೆಫ್ಟ್ instead of so, and they come under scheduled caste or some nomadic tribe under the list. Then what is their problem? How do you understand it? The government will say we have given all the facilities, but the question is, Amartya Sen says, even poor people get the facility, they cannot use that facility because they are not empowered. ದೇ ಆರ್ ನಾಟ್ ಎಂಪವರ್ಡ್. ಸಬಲೀಕರಣ ಅಂತಂತೀವಿ ನೋಡಿ, ಅದನ್ನೇ ಅಮರ್ತ್ಯ ಸೇನ್ ಹೇಳಿದರು. ಈಗ ನಮ್ಮ ಅನೇಕ ಸಂಶೋಧನೆಗಳಲ್ಲಿ ನಾವು ಅಮರ್ತ್ಯ ಸೇನ್ರವರ ಈ ಸಬಲೀಕರಣ ಪರಿಕಲ್ಪನೆಯನ್ನು ಅಳವಡಿಸ್ಕೊಳ್ಬೋದು. ಸೇಮ್ ಇನ್ ಮೈ ಕಾಲೇಜ್, ಆಲ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಸಬಾರ್ಟನ್ ಸೆಕ್ಷನ್ಸ್. ಎಲ್ಲರೂ ತಳ ಸಮುದಾಯಗಳಿಂದ ಬಂದಿರೋರು. ಲೈಬ್ರರಿ ಇದೆ. ಆಮೇಲೆ ಇಟ್ ಈಸ್ ಇನ್ ದ ಹಾರ್ಟ್ ಆಫ್ ದ ಸಿಟಿ, ಮಹಾರಾಣಿ ಕಾಲೇಜ್. ಎಲ್ಲಿಗೋದ್ರಲ್ಲಿ ಕಂಪ್ಯೂಟರ್ ಸೆಂಟರ್ಸ್ ಇದೆ. Nobody is using the library, nobody is using the computer centers. Why? Because they have no knowledge. They have no empowerment. Yes, we have to use the available resources. Even the resources are available, they are not able to make use of the resources and make profit. That is empowerment. That is the way we apply theory. Theory ಅಂದರೆ ದೊಡ್ಡ ಥಿಯರಿನೇ ಆಗಬೇಕಂತಿಲ್ಲ. There are some small concepts also you can apply. So this is theory and research. And always theory and research. Next we come to the next topic. There is a relationship between theory and research in social science. You study philosophy, sociology, economics, political science, history, whichever the social science, there is a close relationship. And if some people say, oh, there is no theory, that is also a theory. ಇದರಲ್ಲೇನ ಸಿದ್ಧಾಂತ ಏನಿಲ್ಲ, ಇದರಲ್ಲಿ ಯಾವ ಸಿದ್ಧಾಂತ ಇದೆ ಅಂದರೆ ಅಂಥದ್ದನ್ನೇನಂತ ಕರಿತೀವಿ ಅಂದರೆ ಸಿನಿಸಿಸಮ್ ಅಂತ ಕರಿತೀವಿ. ಸಿದ್ಧಾಂತ ಇಲ್ಲ ಅನ್ನೋದು ಒಂದು ಸಿದ್ಧಾಂತನೇ, ಸಿನಿಕರು ಅಂತಾರೆ. ಸಿನಿಸಿಸಮ್ ಅಂದರೆ ದ ಪೀಪಲ್ ಹೂ ಮೇಕ್ ಕಾಮೆಂಟ್ಸ್ ವಿತೌಟ್ ಎನಿ ನಾಲೆಡ್ಜ್, ಜನರಲ್ ಕಾಮೆಂಟ್ಸ್. ಇಟ್ ಹ್ಯಾಸ್ ನೋ ಮೀನಿಂಗ್. ಇಟ್ ಈಸ್ ಓನ್ಲಿ ಟು ಸ್ಯಾಟಿಸ್ಫೈ just the needs or requirement of the member, the person who is standing in front of you. ಕೆಲವ್ರು ಏನೋ ಒಂದು ಸಮಾಧಾನಕ್ಕೊಂದು ಹೇಳ್ಬಿಡ್ತಾರೆ, ಎಲ್ಲ ಹಂಗೆ ಆಗುತ್ತೆ ಬಾ ಅಂತಾರೆ. ಅದರಲ್ಲಿ ಏನಿಲ್ಲ, ಈಗ ಒಂದು ಪುಸ್ತಕ ನನಗೆ ತೋರಿಸ್ದೆ ಅಂತ ಇಟ್ಕೊಳ್ಳಿ, ಆ ಪುಸ್ತಕದಲ್ಲಿ ಏನು ಅವ್ನು ಓದಿರಲ್ಲ ಏನಿಲ್ಲ ಅಂತ ಇಟ್ಬಿಟ್ಟು ಟೈಟ್ಲಿ ಅದರಲ್ಲಿ ಏನಿಲ್ಲ ಬಾ ಅಂದ್ಬಿಡ್ತಾರೆ. ಇಷ್ಟು 200-300 ಪೇಜ್ ಪುಸ್ತಕ ಇರುತ್ತೆ, ನೀವು ಓದಬೇಕು ಅಂತ ತೆಗಿತಾ ಇರ್ತೀರ. ಸಮ್ ಫೆಲೋ ವಿಲ್ ಕಮ್ ಆ್ಯಂಡ್ ಸೇ ಅದರಲ್ಲಿ ಏನಿದೆ, ವಾಟ್ ಇಸ್ ದೇರ್ ಇನ್ ದಿಸ್ ಬುಕ್, ಯು ಥ್ರೋ ಆ್ಯಂಡ್ ಕಮ್ ಅಂತ. That is cynical statement. But behind that is a theory that is not allowing you to read the book. Understand? And he wants your company. And he has a purpose. That is also a theory. Theory illa antaralla, adu one theory ne. So theory is not very complex phenomena. And there is adana reciprocal relationship anta karitare. ಸಿದ್ಧಾಂತಕ್ಕೂ ಮತ್ತು ಸಂಶೋಧನೆಗಿರುವ ಸಂಬಂಧವನ್ನು ಏನಂತ ಕರೀತಾರೆ, ಕೊಡುಕೊಳ್ಳುವಿಕೆ ಸಂಬಂಧ. ವಿಥೌಟ್ ಥಿಯರಿ ಯು ಕೆನಾಟ್ ಗೋ ಅಬೌಟ್ ರಿಸರ್ಚ್, ಆರ್ ವಿಥೌಟ್ ರಿಸರ್ಚ್ ಯು ಕೆನಾಟ್ ಗೋ ಅಬೌಟ್ ಥಿಯರಿ. ಸಿದ್ಧಾಂತವಿಲ್ಲದೆ ಸಂಶೋಧನೆಯೂ ಇಲ್ಲ, ಸಂಶೋಧನೆ ಇಲ್ಲದೆ ಸಿದ್ಧಾಂತವೂ ಇಲ್ಲ. ಅವೆರಡಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ. ಹೇಗೆ ಅಂತ ನೋಡೋಣ. ಸೇ ಫಾರ್ ಎಕ್ಸಾಂಪಲ್, ಯು ವಾಂಟ್ ಟು ಸ್ಟಡಿ ಸಮಥಿಂಗ್. ಈಗ ನೀವು ಒಬ್ಬ ಲಿಟ್ರೇಚರ್ ಸ್ಟೂಡೆಂಟ್, ಯು ವಾಂಟ್ ಟು ಸ್ಟಡಿ ಸಮ್ ನಾವೆಲ್. ಯಾವುದಾದ್ರೂ ಕಾದಂಬರಿ ಓದಿದ್ದೀರಾ? ಯಾರಾದರೂ ಲಿಟ್ರೇಚರ್ ಸ್ಟೂಡೆಂಟ್ ಇದ್ದೀರಾ ಇಲ್ಲಿ? ಕನ್ನಡ, ಇಂಗ್ಲೀಷು?
ಯಾರು ಲಿಟ್ರೇಚರ್ ಸ್ಟೂಡೆಂಟ್ಸ್ ಇಲ್ವಾ? ಕನ್ನಡ ಸಾಹಿತ್ಯ ಅಥವಾ ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಗಳು? ಓಕೆ, ಇಲ್ಲ ಅಂತ ಇಟ್ಕೊಳ್ಳಿ. ಯಾರಾದರೂ ಕನ್ನಡ ಕಾದಂಬರಿಗಳನ್ನ ಓದೋ ಅಭ್ಯಾಸ ಇದೆಯಾ? ಯಾವ್ದಾದ್ರು ನಾವೆಲ್ ಓದಿದ್ದೀರಾ ಯಾರಾದರೂ? ಕನ್ನಡ ಕಾದಂಬರಿನೋ ಇಂಗ್ಲೀಷ್ ಕಾದಂಬರಿನೋ ಕವನನೋ ಏನಾದರೂ ಓದಿದ್ದೀರಾ? ಹಾಂ, ಚೋಮನದುಡಿ ಪರವಾಗಿಲ್ಲ, ಉದಾಹರಣೆ ಕರೆಕ್ಟಾಗಿರುತ್ತೆ, ಓದಿದ್ದೀರಾ? ಓಕೆ, ಚೋಮನದುಡಿ ಕಾದಂಬರಿ ಒಳಗಡೆ ಚೋಮ ಭೂಮಿಗಾಗಿ ಹಂಬಲಿಸ್ತಾನೆ. ಹೀ ಈಸ್ ಸ್ಟ್ರಗ್ಲಿಂಗ್ ಟು ಗೆಟ್ ದ ಲ್ಯಾಂಡ್. ದಟ್ ಈಸ್ ವೆರಿ ಸಿಂಪಲ್. ಹೌದಾ? ಯು ರೀಡ್ ಇಟ್ ಆ್ಯಂಡ್ ಹೀ ಈಸ್ ಕಂಡಕ್ಟಿಂಗ್ ರಿಸರ್ಚ್ ಆನ್ ಚೋಮನದುಡಿ ಕಾದಂಬರಿ ಬಗ್ಗೆ. ಆ್ಯಂಡ್ ವೆನ್ ಈಸ್ ಸ್ಟ್ರಗಲಿಂಗ್, ಅಲ್ಟಿಮೇಟ್ಲಿ ಯು ವಿಲ್ ನಾಟ್ ಗೆಟ್ ದ ಲ್ಯಾಂಡ್, ಬಟ್ ಹೀ ಈಸ್ ಟ್ರೈಯಿಂಗ್ ಟು ಗೆಟ್ ದ ಲ್ಯಾಂಡ್. ಆ ಚೋಮ ಅನ್ನೋ ಕ್ಯಾರೆಕ್ಟ್ರೇನು ಒಂದು ಭೂಮಿ ಸಿಗಬೇಕು, ತನ್ನ ಭೂಮಿ ಹಕ್ಕಿಗಾಗಿ ಹೋರಾಡುತ್ತಿದೆ. ಆ್ಯಂಡ್ ದಟ್ how do you explain it? You explain with the help of some theory. It's from the Ambedkarism. Why Choma is not getting the land? Because of caste inequality. ಯಾಕೆ ಚೋಮ ಭೂಮಿ ಸಿಗ್ತಿಲ್ಲ ಅಂದರೆ ಅವನಿಗೆ, ನಾಟ್ ಬಿಕಾಸ್ he is working, he is farmer, he is peasant, he is the owner, land owner is the absentee landlord. ಅವನು ಅಬ್ಸೆಂಟಿ ಲ್ಯಾಂಡೆಡ್ ಅಂತ, ಗೈರು ಹಾಜರಾದ ಭೂಮಾಲಿಕ ಅವನು. ಯಾರೋ ಭೂಮಾಲಿಕ. ಚೋಮ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಯಾರಿಗೆ ಭೂಮಿ ಹೋಗಬೇಕು? ಹೊಲದಲ್ಲಿ ಕೆಲಸ ಮಾಡೋರು ಹೋಗಬೇಕು. ಆದರೆ ಚೋಮನ್ಗೆ ಯಾಕೆ ಸಿಗ್ತಾ ಇಲ್ಲ? ಬಿಕಾಸ್ ನಾಟ್ ಓನ್ಲಿ ಬಿಕಾಸ್ ಈಸ್ ಪುವರ್, ಬಿಕಾಸ್ ಆಲ್ಸೋ ಈ ಬಿಲಾಂಗ್ಸ್ ಟು ದ ಕಾಸ್ಟ್, ಲೋಯರ್ ಕಾಸ್ಟ್. ಆ್ಯಂಡ್ ಹೌ ಡು ಯು ಅಪ್ಲೈ ಇಟ್? ದೆನ್ ಯು ವಿಲ್ go to the you should read Ambedkar to understand what is caste system, what is inequality. So with the help of the only some kind of theory, research, you can go ahead research. Without reading Ambedkar, you cannot study about the caste system. ಈಗ ಅಸ್ಪೃಶ್ಯತೆ ಬಗ್ಗೆ ಅಧ್ಯಯನ ಮಾಡ್ತೀನಿ ನಾನು ಅಂತಂದರೆ, ಇಫ್ ಯು ವಾಂಟ್ ಟು ಸ್ಟಡಿ ಅಬೌಟ್ ಅನ್ಟಚಬಿಲಿಟಿ, ವಿತೌಟ್ ರೀಡಿಂಗ್ ಅಂಬೇಡ್ಕರ್ ಯು ಕೆನಾಟ್ ಸ್ಟಡಿ. ಬಿಕಾಸ್ ಹೌ ಅನ್ಟಚಬಿಲಿಟಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅದು ಗೊತ್ತಿರಬೇಕಲ್ಲ ನಮಗೆ. ಬಿಕಾಸ್ even if you are a sociology student, you should know history also. Even if you are a political science student, you should know, because somebody is talking about inclusion. In our country there is no inclusion. ಎಲ್ಲರೂ ಒಳಗೊಳ್ಳುವಿಕೆ ಅಂತ ಹೇಳ್ತೀವಲ್ಲ, ಒಳಗೊಳ್ಳುವಿಕೆ ಇಲ್ಲ. ಒಳಗೊಳ್ಳುವಿಕೆ ಯಾಕಿಲ್ಲ? ಹೊರಗೊಳ್ಳುವಿಕೆ ಯಾಕಿದೆ? ಆ್ಯಂಡ್ ವಿಮೆನ್ ಆರ್ ನಾಟ್ ಇನ್ಕ್ಲೂಡೆಡ್, ಆ್ಯಂಡ್ ಲೋವರ್ ಕಾಸ್ಟ್ ಪೀಪಲ್ ಆರ್ ನಾಟ್ ಇನ್ಕ್ಲೂಡೆಡ್, weaker sections are not included, minorities are not included. Why they are not included? What are the social barriers? How do you understand this? You understand only with the help of Baba Saheb Ambedkar's theory. ಅದನ್ನೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ಅಸ್ಪೃಶ್ಯತೆ ಅಂದ್ರೇನು? ಆ್ಯಂಡ್ nobody till Ambedkar write this book, nobody never ever tried to understand untouchability. See, understand this. ಆ ಅಸ್ಪೃಶ್ಯತೆ ಹೇಗೆ ಬಂತು, ಅಸ್ಪೃಶ್ಯತೆಯ ಉಗಮಕ್ಕೆ ಕಾರಣವಾದ ಅಂಶಗಳೇನು ಅನ್ನೋದನ್ನು ಅಂಬೇಡ್ಕರ್ ಅವರು ಅವರು ಅಸ್ಪೃಶ್ಯರಾಗಿ ಅಧ್ಯಯನ ಮಾಡೋವರೆಗೂ ಬೇರೆಯವರು ಅಧ್ಯಯನವೇ ಮಾಡಿರಲಿಲ್ಲ ಅದನ್ನು. ಎಕ್ಸೆಪ್ಟ್ ಸಮ್ ಬ್ರಿಟಿಷ್ ಅಫಿಷಿಯಲ್ಸ್, nobody had touched this topic, why the untouchability came into existence, why they were called untouchables. ಅಸ್ಪೃಶ್ಯರು ಎಂದರೆ ಯಾರು, ಅಸ್ಪೃಶ್ಯತೆಯ ಪದ್ಧತಿ ಇದು ಏಕೆ ಅಸ್ತಿತ್ವಕ್ಕೆ ಬಂದಿತು ಎನ್ನುವ ವಿಚಾರವನ್ನು ಯಾರೂ ಅಧ್ಯಯನ ಮಾಡಿರಲಿಲ್ಲ. ಒನ್ಸ್ ಅಂಬೇಡ್ಕರ್ ಡಿಡ್ ದಿಸ್ ಸ್ಟಡಿ, ವಾಟ್ ಇಸ್ ದಟ್? ಆ್ಯಂಡ್ ಥಿಯರಿ ಆ್ಯಂಡ್ ರಿಸರ್ಚ್ ಈಸ್ ವೆರಿ ಯೂಸ್ಫುಲ್. ಸಿದ್ಧಾಂತ ಮತ್ತು ಸಂಶೋಧನೆ ಅನ್ನೋದಿದೆಯಲ್ಲ, ಅವೆರಡೂ ಪರಸ್ಪರ ಸಂಬಂಧ ಹೊಂದಿರುತ್ತೆ ಮತ್ತು ನಮ್ಮ ಪ್ರತಿನಿತ್ಯದ ಜೀವನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅನ್ಲೆಸ್, ಟೇಕ್ ಫಾರ್ ಎಕ್ಸಾಂಪಲ್, ಅಂಬೇಡ್ಕರ್ ಹ್ಯಾಸ್ ನೆವರ್ ಸ್ಟಡಿಡ್ ದಿಸ್ ಅಬೌಟ್ ರಿಸರ್ಚ್, ಹ್ಯಾಸ್ ನೆವರ್ ಕಂಡಕ್ಟೆಡ್ ರಿಸರ್ಚ್ ಅಂತ ಇಟ್ಕೊಳ್ಳಿ, ಅಬೌಟ್ ಅನ್ಟಚಬಿಲಿಟಿ, ಅಬೌಟ್ ಕಾಸ್ಟ್ ಸಿಸ್ಟಮ್. But if he has not conducted any research, there would have been no positive affirmative action or represent. I don't call it as reservation, I call it as a representation. Reservation of the common people ಕರೀತಾರಲ್ಲ, that is not the proper word. A representation is the ಪ್ರತಿನಿಧಿ, ಮೀಸಲಾತಿ ಅಲ್ಲದು, ಪ್ರತಿನಿಧೀಕರಣ. ನೀನು ಒಬ್ಬ ಬಾ ಇಲ್ಲಿ ಕೂತ್ಕೋ, that's it. You are representing. Representation. Why you are because of his research, so many people are included. Here in this National Law School you have Center for Inclusion, ತಳ ಸಮುದಾಯಗಳ ಅಧ್ಯಯನ ಕೇಂದ್ರ ಅಂತಿದೆ. Why? Because there is a lot of people, Jyotiba Phule, Savitriba Phule and so many others, Periyar and Ambedkar, so many people. This center came into existence because of research of these people, struggle of these people. And always theory and research goes with
ಸಮ್ ಕೈಂಡ್ ಆಫ್ ಆ್ಯಕ್ಟಿವಿಟಿ, ಸೋಷಿಯಲ್ ಆ್ಯಕ್ಷನ್. ಅದನ್ನು ತುಂಬ ಜನ ಮರಿತೀವಿ ನಾವು. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ MSW ಸ್ಟೂಡೆಂಟ್, ಇಟ್ ಈಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಆಫ್ ಥಿಯರಿ. ನೀವು ಅಲ್ಟಿಮೇಟ್ಲಿ ವಾಟ್ ಇಸ್ ದ ರೋಲ್ ಆಫ್ ದ ಥಿಯರಿ, ವಾಟ್ ಇಸ್ ದ ರೋಲ್ ಆಫ್ ದ ರಿಸರ್ಚ್? ಒಂದು ಸಂಶೋಧನೆ ಮಾಡೋದು, ಸಿದ್ಧಾಂತದ ಅಂತಿಮವಾದ ಗುರಿ ಏನಾಗಿರುತ್ತೆ? ಅಂತಿಮವಾದ ಗುರಿ ಅಪ್ಲಿಕೇಶನ್ ಆಗಿರುತ್ತೆ. ಯು ಹ್ಯಾವ್ ಟು ಅಪ್ಲೈ ಇಟ್. ದೆನ್ ಯು ಅಪ್ಲೈ ಇಟ್ ಫಾರ್ ಯುವರ್ ಸ್ಟ್ರಗಲ್, ಯು ಅಪ್ಲೈ ಇಟ್ ಫಾರ್ ಸೋಷಿಯಲ್ ಚೇಂಜ್. ಒಂದು ಸಾಮಾಜಿಕ ಬದಲಾವಣೆ ತರಬೇಕಾದ್ರೆ ಒಂದು ಥಿಯರಿನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಥಿಯರಿ ಕ್ಯಾನ್ ಬ್ರಿಂಗ್ ಅಬೌಟ್ ಚೇಂಜ್. ಥಿಯರಿ ಆ್ಯಂಡ್ ರಿಸರ್ಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಫಾರ್ ನಾಟ್ ಓನ್ಲಿ ಫಾರ್ ಅವರ್ ಗೆಟಿಂಗ್ ದ ಡಿಗ್ರಿ ಆರ್ ಗೆಟಿಂಗ್ PhD. Getting PhD, getting degree is not an important thing. It is very technical thing. Somehow you write for 3 years, they give PhD not because you have written so much everything new, something ನೀವು ತುಂಬ ಹೊಸದಾಗಿ ಬರ್ದಿ. nobody, none of us are writing nothing new. ನಾವೇನು ಹೊಸದಾಗೇನು ಬರಿತಾ ಇಲ್ಲ. ಆದ್ರೂ because you have sit in the library, you have studied, you have done this, you have done this, you have visited libraries, you have talked to these so many people, and you have combined all together ideas, so you are getting the PhD degree. ನಮಗೆಲ್ಲ PhD ಬಂದಿರೋದೇನಕ್ಕೆ? ಯಾರೆಲ್ಲೋ ಮೀಟ್ ಮಾಡಿದ್ದೀವಿ, ಓದಿದ್ದೀವಿ, ಈ ಥರ ಕ್ಲಾಸ್ ರೂಮಲ್ಲೆಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ನಿದ್ದೆ ಬಂದರು ಕಷ್ಟಪಟ್ಟು ಪಾಠ ಕೇಳಿರ್ತೀವಿ. ಅಥವಾ ಎಷ್ಟೋ ಜನಕ್ಕೆ ದುಃಖ ಆಗ್ತಿದ್ರು, ಯಾಕೆ ಪಾಠಕ್ಕೆ ಅರ್ಥ ಆಗದೆ ಹೋಗಲಿ ನರಳಿರ್ತೀವಿ ಕ್ಲಾಸ್ ರೂಮ್ಸಲ್ಲಿ. ಸೊ ಫಾರ್ ಸೋ ಮೆನಿ ಥಿಂಗ್ಸ್ ಪೀಪಲ್ ವಿಲ್ ಗೆಟ್ PhD. Not that I have written very extraordinary masterpieces like Capitalism or who are untouchables, who are they, who are Shudras, not for that. So theory and research is not for only PhD. PhD anyway you will get, it is a technical factor. Ultimately the purpose of research and theory is to bring about social change. ಸಾಮಾಜಿಕ ಬದಲಾವಣೆಯನ್ನು ತರೋದಕ್ಕೆ, ಸಾಮಾಜಿಕ ಕ್ರಿಯೆಯನ್ನು ಉತ್ತೇಜಿಸೋದಕ್ಕೆ, ಸಮಾಜದಲ್ಲಿ ಏನಾದರೂ ಒಂದು ರೀತಿಯ ಪ್ರಗತಿಯನ್ನು ಸಾಧಿಸೋದಕ್ಕೆ ವಿ ಆರ್ ಡೂಯಿಂಗ್ ದಿಸ್ ರಿಸರ್ಚ್ ಆ್ಯಂಡ್ ಥಿಯರಿ. ದಟ್ ಈಸ್ ಅ ಪರ್ಪಸ್. ದೀಸ್ ಗ್ರೇಟ್ ಪೀಪಲ್ ದೇ ಪ್ರಪೋಸ್ಡ್ ಥಿಯರೀಸ್ ಟು ಅಚೀವ್ ದಿಸ್ ಗ್ರೇಟ್ ಪರ್ಪಸ್. ಇವ್ರ ಉದ್ದೇಶ ಎಲ್ಲ ನಾನು PhD ಬರಬೇಕು, ಮಾರ್ಕ್ಸ್ಗಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಲಿ ಅಥವಾ ಇವ್ರಿಗೆಲ್ಲ ನಾನು PhD ಬರಬೇಕು ಅಂತೇನಿರಲಿಲ್ಲ ಅವ್ರಿಗೆ. ಬಿಕಾಸ್ ದೇ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ and they wanted to study the problem. They conduct thorough research into it and they came out with some conclusions. Ultimately those conclusions led to social change. ಅವರು ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ರು, ಸಂಶೋಧನೆ ಮಾಡಿದ್ರು, ಕೆಲವು ಅಂಶಗಳನ್ನು ಗುರುತಿಸಿದ್ರು. ಆ ಕೆಲವು ಅಂಶಗಳನ್ನು ಗುರುತಿಸಿ ಅವ್ರು ಹೇಳಿದ್ರು, ನೋಡಿ ಇದರಿಂದಾಗಿ ಸಮಾಜದಲ್ಲಿ ಈ ರೀತಿ ಉಂಟಾಗ್ತಿದೆ ಅಂತ ಹೇಳಿದ್ರು. ಅದರಿಂದಾಗಿ ಸಾಮಾಜಿಕ ಬದಲಾವಣೆ ಜಾರಿಗೆ ಬಂದಿತ್ತು. Ultimately the theories are there to bring, they act as a tool for social action. ಸಾಮಾಜಿಕ ಕ್ರಿಯೆಯನ್ನು ಉತ್ತೇಜಿಸುವ ಒಂದು ಸಾಧನವಾಗಿ ಅದು ನಮಗೆ ಸಹಾಯ ಮಾಡುತ್ತೆ ಸಿದ್ಧಾಂತ ಮತ್ತು ಸಂಶೋಧನೆ. ಸೊ ದೇರ್ ಇಸ್ ಆಲ್ವೇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಥಿಯರಿ, ರಿಸರ್ಚ್ ಆ್ಯಂಡ್ ಸೋಷಿಯಲ್ ಆ್ಯಕ್ಷನ್. ನಾವು ಮರಿಬೇರದ ಅಂಶ ಏನು ಅಂದರೆ ಸಾಮಾಜಿಕ ಕ್ರಿಯೆ, ಸಾಮಾಜಿಕ ಬದಲಾವಣೆ, ಸಿದ್ಧಾಂತ ಮತ್ತು ಸಂಶೋಧನೆಗೆ ಬಹಳ ನಿಕಟವಾದ ಸಂಬಂಧ ಇದೆ. ಒನ್ಸ್ ಯು ಗೆಟ್ ದಿಸ್ ಇನ್ ಟು ಯುವರ್ ಮೈಂಡ್, ಒನ್ಸ್ ಯು ಗೆಟ್ ದಿಸ್ ಐಡಿಯಾ, PhD ಈಸ್ ನಥಿಂಗ್, ಯು ಕ್ಯಾನ್ ಫಿನಿಶ್ ಇಟ್. ನಿಮಗೊಂದು ಸಾರಿ ಈ ತಿಳುವಳಿಕೆ, ಈ ವ್ಯಾಕರಣ ಅಂದರೆ ಸಂಶೋಧನೆ, ಸಿದ್ಧಾಂತ, ಸಾಮಾಜಿಕ ಕ್ರಿಯೆ, ಬಿಕಾಸ್ ಆಫ್ ಸಮ್ ಥಿಯರಿ, ಬಿಕಾಸ್ ಆಫ್ ಸಮ್ ರಿಸರ್ಚ್ ಯು ಆರ್ ಸಿಟ್ಟಿಂಗ್ ಹಿಯರ್. ಈಗ ಈ ಥರ ಒಂದು ಡಿಸೈನ್ ಇದೆ ಅಂತಂದರೆ ಸಂಬಡಿ ಹ್ಯಾಸ್ ರಿಸರ್ಚ್ಡ್ ಇಟ್. ಕ್ಲಾಸ್ ರೂಮ್ ಈಗಿರಬೇಕು ಅಂತ ಯಾರೋ ರಿಸರ್ಚ್ ಮಾಡಿದ್ದಾರೆ. ನೋಬಡಿ ಈಸ್ ಹೈಯರ್, ನೋಬಡಿ ಈಸ್ ಲೋಯರ್ ಇಯರ್. ಇಲ್ಲೋ ಯಾರು ಇನ್ಫೀರಿಯರಿಂದ ಸುಪೀರಿಯರ್. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ರಿ. ನಾವು ಓದೋ ಕಡೆಯಲ್ಲಿ ಟೀಚರ್ಸ್ ಮೇಲೆ ಇರ್ತಾರೆ, ಆಶೀರ್ವಾದ ಮಾಡೋ ಥರ ಇರ್ತಾರೆ, ಸ್ವಾಮೀಜಿಗಳ ಥರ. ಹಿಯರ್ ದ ಪರ್ಸನ್ ಹೂ ಟೀಚರ್ಸ್ ಈಸ್ ಬಿಲೋ ಯು ಆ್ಯಂಡ್ ನೋಬಡಿ ಈಸ್ ಇನ್ಫೀರಿಯರ್, ನೋಬಡಿ, ಬಿಕಾಸ್ ದಿಸ್ ಈಸ್ ಶೇಪ್ಡ್ ಇನ್ ಎ ಸರ್ಕ್ಯುಲರ್ ವೇ. ಇದನ್ನು ವೃತ್ತಾಕಾರವಾಗಿ ಮಾಡಿದ್ದಾರೆ. ಫಸ್ಟ್ ಬೆಂಚು, ಲಾಸ್ಟ್ ಬೆಂಚು ಅವ್ರು ಕಾಣಿಸಲ್ಲ. ಹಿಂಗೆ ನಮ್ಮ ಕ್ಲಾಸ್ ರೂಮಲ್ಲ ನಾವು ಹಿಂಗೆ ನೋಡ್ಬೇಕು, ಅವ್ರು ಕಾಣಿಸಲ್ಲ, ಇವ್ರು ಕಾಣಿಸಲ್ಲ ಅಂತ. ಇಟ್ ಈಸ್ ವೆರಿ 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 ಕಂಫರ್ಟಬಲ್ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನ್ ಮಾಡೋದು ಕೆಲವರು ಪಾಠ ಕೇಳೋಕ್ಕೂ ಯೂಸ್ ಮಾಡ್ಬೋದು, ಕೆಲವರು ನೆಮ್ಮದಿಯಾಗಿ ನಿದ್ದೆ ಮಾಡಿ ಗೊರಕೆ ಹೊಡೆಯೋಕ್ಕೂ ಯೂಸ್ ಮಾಡ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅಲ್ಟಿಮೇಟ್ಲಿ ದಿಸ್ ಈಸ್ ಯೂಸ್ಡ್ ಫಾರ್ ವಾಟ್? ಸಂಬಡಿ ಮಸ್ಟ್ ಹ್ಯಾವ್ ಡಿಸೈನ್ಡ್, ಸಂಬಡಿ ಮಸ್ಟ್ ಹ್ಯಾವ್ ಕಂಡಕ್ಟೆಡ್ ರಿಸರ್ಚ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಎಜುಕೇಷನಲ್ಲಿರೋರು ರಿಸರ್ಚ್ ಮಾಡಿ ಕ್ಲಾಸ್ ರೂಮ್ ಡಿಸೈನ್ ಮಾಡಿದ್ದಾರೆ. ವಿಥೌಟ್ ರಿಸರ್ಚ್ ನಥಿಂಗ್ ವಿಲ್ ಹ್ಯಾಪನ್, ಪ್ಲೀಸ್ ರಿಮೆಂಬರ್. ವಿಥೌಟ್ ರಿಸರ್ಚ್
without some theory, nothing, even a simple thing will not move because without research. ಒಂದು ಸಂಶೋಧನೆ, ಒಂದು ಸಿದ್ಧಾಂತವಿಲ್ಲದೆ ಒಂದು ಸಣ್ಣ ವಿಚಾರವು ಚಲಿಸಲಾರದು. ಇಲ್ಲಿ ಪ್ರತಿಯೊಂದೂ, ಇನ್ಕ್ಲೂಡಿಂಗ್ ದಿಸ್ ಮೈಕ್, ದ ಫೋನ್ಸ್ ವಿಚ್ ಯು ಹ್ಯಾವ್, ಆ್ಯಂಡ್ ದ ಡಿಸೈನ್ ಆಫ್ ದ ರೂಮ್, ವಾಟ್ ಎವರ್ ದ ಸೈಂಟಿಫಿಕ್ ಮೆಟೀರಿಯಲ್ಸ್, ಇಟ್ ಈಸ್ ಆಲ್ ಬಿಕಾಸ್ ಆಫ್ some kind of theory and some kind of research. I hope you have understood the relationship between theory and research, and what the importance of theory and the importance of research. Now I will move to the next part. See, in social science, theory with examples. So in social science we come across with lot of issues, lot of questions. Basically, why I wrote philosophy? Because philosophy is the mother of all social sciences. Earlier, during 18th century, before 18th century, there was no division, there is no classification. ತತ್ವಶಾಸ್ತ್ರ ಒಂದೇ ಇದ್ದಿದ್ದು. ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ದೈಹಿಕ ಶಿಕ್ಷಣ ಶಾಸ್ತ್ರ ಅಂತಿರಲಿಲ್ಲ. ಇನ್ಕ್ಲೂಡಿಂಗ್ ಬೌದ್ಧಶಾಸ್ತ್ರ, ವೈಜ್ಞಾನಿಕ ಶಾಸ್ತ್ರ ಅಂತ ಬಿಡಿ. ನಿಮಗೆ PhD ಅಂದರೆ ಏನು ಹೇಳಿ? ಡಾಕ್ಟರ್ ಆಫ್ ಫಿಲಾಸಫಿ. Doctor of philosophy ಅಂದರೆ you have reached the level of philosopher. Once you get the doctorate degree, that means you have reached the level of philosopher. You are all those who have got the degree are philosophers. ಈಗ ಯಾರ್ಯಾರು ಡಿಗ್ರಿಯನ್ನು ಪಡೆದಿದ್ದೀರೋ, ಡಾಕ್ಟರೇಟ್ ಡಿಗ್ರಿಯನ್ನು, ನೀವೆಲ್ಲ ಏನೋ ತತ್ವಶಾಸ್ತ್ರದ ಮಟ್ಟಕ್ಕೆ ಹೋಗಿದ್ದೀರಾ ಅಥವಾ ತತ್ವಶಾಸ್ತ್ರಜ್ಞರಾಗಿದ್ದೀರಾ. ದಟ್ ಮೀನ್ಸ್ ವಾಟ್? You are able to explain the phenomena, what is happening in the world. Philosophy is nothing but which explains us. A philosopher is a person who explains. After the 18th century, because of there is complex society, because of French Revolution, because of Industrial Revolution, because of urbanization, because of so many other factors, it became very difficult thing to study societies. ಸಮಾಜವನ್ನು ಅಧ್ಯಯನ ಮಾಡೋಷ್ಟು ಕಷ್ಟ ಆಗೋಯಿತು. 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಯ್ತಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಆ್ಯಂಡ್ ಪೀಪಲ್ ಮೈಗ್ರೇಟೆಡ್ ಫ್ರಮ್ ರೂರಲ್ ಏರಿಯಾಸ್ ಟು ಸಿಟೀಸ್. ನಗರ ಪ್ರದೇಶಗಳಿಗೆ ವಲಸೆ ಬಂದರು. ಆ್ಯಂಡ್ ದೇರ್ ವಾಸ್ ಬಿಕಾಸ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ದ ಮೆಡಿಕಲ್ ಸೈನ್ಸ್, ವೈದ್ಯಕೀಯ ಶಾಸ್ತ್ರದಲ್ಲಿ ಉಂಟಾದಂತಹ ಬೆಳವಣಿಗೆಯಿಂದಾಗಿ ಜನಸಂಖ್ಯೆ ಜಾಸ್ತಿ ಆಯಿತು. 25 ವರ್ಷ 30 ವರ್ಷ ಬದುಕ್ತಿದ್ದವರೆಲ್ಲ 40-45 ವರ್ಷ ಬದುಕೋಕ್ಕೆ ಶುರು ಮಾಡಿಬಿಟ್ರು. ಈಗ 45 ವರ್ಷ ಬದುಕಿದ್ದವರೆಲ್ಲ 60 ವರ್ಷ ಬದುಕ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ 60 ವರ್ಷ ಬದುಕೋರು 120 ವರ್ಷ ಬದುಕ್ತಾರೆ. ಸಾಯೋವರ ಮಾರ್ಟ್ಯಾಲಿಟಿ ರೇಟ್ ಈಸ್ ಲೋ, ಅಂದರೆ ಮರಣ ಪ್ರಮಾಣ ಕಡಿಮೆಯಾಗಿ ಆಮೇಲೆ ಆರೋಗ್ಯದಿಂದಾಗಿ ಜನನ ಪ್ರಮಾಣವೂ ಜಾಸ್ತಿ ಆಗೋಯಿತು. ಆ್ಯಂಡ್ ಸೊ ಪಾಪ್ಯುಲೇಷನ್, ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ರೈಸ್ ಇನ್ ದ ಪಾಪ್ಯುಲೇಷನ್, ಅಕಾರ್ಡಿಂಗ್ ಟು ದ ಡೆವಲಪ್ಮೆಂಟ್, ಬಿಕಾಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಸಿಟೀಸ್, ಬಿಕಾಸ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್, ಸೊಸೈಟಿ ಬಿಕಮ್ಸ್ ಸೋ ಕಾಂಪ್ಲೆಕ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ನಿಭಾಯಿಸೋದು, ನಿರ್ವಹಣೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಸರ್ಕಾರ ಬೇಕು, ಇದನ್ನೆಲ್ಲ ಕಷ್ಟ ಆಗಿದ್ದಕ್ಕೆ ಸೋಷಿಯಲ್ ಸೈನ್ಸಸ್ ಫ್ರಮ್ ಫಿಲಾಸಫಿ ದೇ ಡಿವೈಡೆಡ್ ಇಂಟು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಸೋಷಿಯಾಲಜಿ, ಫಿಸಿಕಲ್ ಎಜುಕೇಷನ್, ಲಿಟ್ರೇಚರ್ ಆ್ಯಂಡ್ ಆಲ್ಸೋ ಮೆಡಿಕಲ್ ಸೈನ್ಸ್. ಬಟ್ we are not dealing with the natural sciences, we are dealing with only these sciences. They are called social science. Why they are called social science? Because all these sciences deal with what? Society. They are directly connected with the society. They study about the members of the society. They study about the behavior of the people of the society. They study about their economic behavior. They study about their political behavior. They study about their past. They study about their present. They study about the mind of the people. ಸಮಾಜ ವಿಜ್ಞಾನಗಳಿಂದ ಹೇಗೆ ಯಾಕೆ ಕರಿತೀವಿ ಅವನ್ನ? ಸಮಾಜ ವಿಜ್ಞಾನಗಳು ಸಮಾಜವನ್ನು ಕುರಿತು ಅಧ್ಯಯನ ಮಾಡುತ್ತೆ. ಸಮಾಜದ ಸದಸ್ಯರ ಆರ್ಥಿಕ ನಡವಳಿಕೆಗಳು, ಸಮಾಜದ ಸದಸ್ಯರ ರಾಜಕೀಯ ಪೊಲಿಟಿಕಲ್ ಬಿಹೇವಿಯರ್, ರಾಜಕೀಯ ನಡವಳಿಕೆಗಳು, ಸಾಮಾಜಿಕ ಸದಸ್ಯರು ಎದುರಿಸುವ ಮಾನಸಿಕ ಸಮಸ್ಯೆಗಳು ಅಥವಾ ಅವರ ದೈಹಿಕ ಚಟುವಟಿಕೆಗಳು, ಮತ್ತು ಅವರು ಹಿಂದೆ ಹೇಗೆ ಬದುಕಿದ್ರು ಮನುಷ್ಯರು, ಮಹಿಳೆಯರು ಅನ್ನೋ ವಿಚಾರಗಳು, ಇದನ್ನೆಲ್ಲವನ್ನು ಅಧ್ಯಯನ ಮಾಡುತ್ತೆ. ಅದ್ರ ಜೊತೆಗೆ ವೈ ದೇರ್ ಇಸ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ವಿಮನ್, ಮಹಿಳೆ ಮತ್ತು ಪುರುಷನಿಗಿರೋ ವ್ಯತ್ಯಾಸ ಏನು, ವೈ ದೇರ್ ಇಸ್ ಕಾಸ್ಟ್ ಡಿಸ್ಕ್ರಿಮಿನೇಷನ್, ವೈ ದೇರ್ ಇಸ್ ಕ್ಲಾಸ್ discrimination, why there is rural and urban difference.
ಗ್ರಾಮೀಣ ಮತ್ತು ನಗರದ ನಡುವೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ, ಮಹಿಳೆಯರಿಗೂ ಪುರುಷರಿಗೂ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ, ವಾಟ್ ಆರ್ ದ ಪ್ರಾಬ್ಲಮ್ ಆಫ್ ದ ಟ್ರೈಬಲ್ ಸೊಸೈಟೀಸ್, ಆದಿವಾಸಿ ಸಮುದಾಯದ ಸಮಸ್ಯೆಗಳೇನು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಪ್ಯಾಸ್ಟ್ರಲ್ ಸೊಸೈಟೀಸ್, ಪಶುಪಾಲಕ ಸಮಾಜದ ಸಮಸ್ಯೆಗಳೇನು. ಆ್ಯಂಡ್ ಯು ಹ್ಯಾವ್ ಹೋಲ್ ಸೊಸೈಟಿ ಸೋ ಕಾಂಪ್ಲೆಕ್ಟೆಡ್ ಆ್ಯಂಡ್ ವಿಚ್ ಫಿಲಾಸಫಿ ಫೇಲ್ ಟು ಅಡ್ರೆಸ್ ಆಲ್ ದೀಸ್ ಇಶ್ಯೂಸ್ ಇನ್ ಇಟ್ಸ್ ಅಂಬ್ರೆಲಾ. ತತ್ವಶಾಸ್ತ್ರಕ್ಕೆ ಇದನ್ನೆಲ್ಲ ವಿವರಿಸೋಕ್ಕೆ ಕಷ್ಟ ಆಗೋಯಿತು. ಸೊ ಲೈಕ್ ಇನ್ ಮೆಡಿಕಲ್ ಸೈನ್ಸ್ ಆಲ್ಸೋ, ಕಣ್ಣಿಗೆ ಬೇರೆ ಡಾಕ್ಟ್ರು, ಹಲ್ಲಿಗೆ ಬೇರೆ ಡಾಕ್ಟ್ರು, ಕಿವಿಗೆ ಬೇರೆ ಡಾಕ್ಟ್ರು, ಕೂದಲು ಬೆಳೆಯೋದಕ್ಕೆ ಬೇರೆ ಡಾಕ್ಟ್ರು ಅಲ್ವಾ, ಹೇರ್ ಕ್ಲಿನಿಕ್ಸ್ ಎಲ್ಲ ಕಡೆ ಕೂದಲು ಅಂದರೆ ಪ್ರತಿ ಅಂಗಾಂಗಕ್ಕೆ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಬಿಕಾಸ್ ಸೊಸೈಟಿ ಹ್ಯಾಸ್ ಬಿಕಮ್ ಸೋ ಕಾಂಪ್ಲೆಕ್ಸ್. ಲೈಕ್ ವೈಸ್ ಇನ್ ಸೊಸೈಟಿ ಆಲ್ಸೋ ಜನರ ನಡವಳಿಕೆಗಳು ತುಂಬ ಬೇರೆ ಬೇರೆ ಭಿನ್ನವಾಗಿದ್ದರಿಂದ ಪೊಲಿಟಿಕಲ್ ಸೈನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬಿಕಾಸ್ ಗವರ್ನಮೆಂಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಡೆಮಾಕ್ರೆಟಿಕ್ ಗವರ್ನಮೆಂಟ್ಸ್ ಆಫ್ಟರ್ ದ ಫ್ರೆಂಚ್ ರೆವಲ್ಯೂಷನ್, ಆಫ್ಟರ್ ದ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅಮೆರಿಕಾದ ಕ್ರಾಂತಿಯ ನಂತರ, ಫ್ರೆಂಚ್ ಕ್ರಾಂತಿಯ ನಂತರ, ಕೈಗಾರಿಕಾ ಕ್ರಾಂತಿಯ ನಂತರ, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದ ನಂತರ ಪ್ರಪಂಚದಾದ್ಯಂತ ಸ್ವತಂತ್ರವಾದ ದೇಶಗಳು ಅಸ್ತಿತ್ವಕ್ಕೆ ಬಂದವು. ಸೊ ಹೌ ದೀಸ್ ಗವರ್ನಮೆಂಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಅವು ಹೇಗೆ ಅಸ್ತಿತ್ವಕ್ಕೆ ಬಂದವು, ಆ್ಯಂಡ್ ಹೂ ವಿಲ್ ರನ್ ದಿಸ್ ಗವರ್ನಮೆಂಟ್, ಹೌ ಟು ಕಂಡಕ್ಟ್ ದ ಎಲೆಕ್ಷನ್ಸ್, ಆನ್ ವಾಟ್ ಬೇಸಿಸ್ ಪೀಪಲ್ ವಿಲ್ ವೋಟ್, and what kind of people will come to power, whether dictator will come to power or whether democracy come to power, whether military people will come to power. All this you have to explain. We need a science called political science. ಅದಕ್ಕೆ ರಾಜ್ಯಶಾಸ್ತ್ರ ಅಸ್ತಿತ್ವಕ್ಕೆ ಬರುತ್ತೆ. ಆ್ಯಂಡ್ ಆಲ್ಸೋ ಸೋಷಿಯಾಲಜಿ. ಸೊ what is happening in the society, why there is family, why there is divorce. Nobody will explain why there is divorce and why there is family, what is the relevance of family, what is the relevance of relationship, what is primary relationship, what is social problem, why there are sex workers, why there is Devadasi system. All this addressed by sociology people. And why there is consumerism. ಈಗ ಅರ್ಥಶಾಸ್ತ್ರಜ್ಞರಿಗೇನೋ ಯಾಕೆ ವೈ ಪೀಪಲ್ ಬೈ ಥಿಂಗ್ಸ್ ವಿಚ್ ದೇ ಆರ್ ನಾಟ್ ರಿಕ್ವೈರ್ಡ್, ವೈ ದೇರ್ ಇಸ್ ಅನುಭೋಗವಾದ ಯಾಕಿದೆ. ಅರ್ಥಶಾಸ್ತ್ರಜ್ಞರು ಕೆಲವರ ಬಳಿ ಸಂಪತ್ತು ಯಾಕೆ ಕ್ರೋಢೀಕರಣಗೊಳ್ತಾ ಇದೆ, ಎಲ್ಲರ ಬಳಿ ಯಾಕೆ ಸಂಪತ್ತಿಲ್ಲ, ಕೆಲವರ ಬಳಿಯೇ ಸಂಪತ್ತು ಯಾಕೆ ಕ್ರೋಢೀಕರಣಗೊಳ್ಳುತ್ತೆ, ಹೆಚ್ಚು ಜನ ಯಾಕೆ ಗಳಿಸೋಕ್ಕಾಗಿಲ್ಲ, ಹಣವನ್ನು ಕೆಲವರು ಮಾತ್ರ ಗಳಿಸ್ತಾರೆ, ದೈಹಿಕ ಶ್ರಮ ಮಾಡೋರು ಯಾಕೆ ಗಳಿಸೋಕ್ಕಾಗ್ತಾ ಇಲ್ಲ, ಬಂಡವಾಳಶಾಹಿಗಳು ಯಾಕೆ ಗಳಿಸ್ತಾರೆ. ಸೊ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ದೇ ಸ್ಟಡಿ. ಆ್ಯಂಡ್ ವೈ ದೇರ್ ಇಸ್ ಈ ಷೇರು ಅಂತ ನಮ್ಗೆ ಇಷ್ಟು ದಿವಸ ಏನು ಅರ್ಥ ಆಗಿಲ್ಲ, ಎಕನಾಮಿಕ್ಸ್ಗೆ ಅರ್ಥ ಆಗಬೇಕು. ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಎಕನಾಮಿಕ್ಸ್ನವ್ರಿಗೆ ಷೇರುಪೇಟೆ ಕುಸಿದಿದೆ ಅಂತಾರೆ. ಏನು ಹೆಂಗೆ ಕುಸಿಯುತ್ತೋ ನಮ್ಗೆ ಗೊತ್ತಾಗಲ್ಲ. ಅದು ಕರಡಿ ಕುಣಿತ ಅಂತ ಒಂದು ಸಾರಿ ಕೊಡ್ತಾರೆ. ಅದು ಷೇರುಪೇಟೆ ಟೈಟಲ್ಸ್ ಎಲ್ಲ ನೋಡ್ತಾ ಇದ್ದರೆ ಷೇರುಪೇಟೆ ಗಗನಕ್ಕೇರಿತು ಅಂತ ಕೊಡ್ತಾರೆ. ಏನು ಗಗನಕ್ಕೇರೋದೇನೋ, ಅದು ಇಳಿಯೋದೇನೋ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಈಸ್ ಇಂಪ್ಯಾಕ್ಟ್ ಆನ್ ಅವರ್ ಡೈಲಿ. ಪ್ಲೀಸ್ ರಿಮೆಂಬರ್, ಅದು ನಮ್ಗೆ ಅರ್ಥ ಆಗದೆ ಹೋಗ್ಬೋದು, ಆದರೆ ನಮ್ಮ ಜೀವನದ ಮೇಲೆ ಅದು ನಮ್ಗೆ ಗೊತ್ತಿಲ್ಲದೇ ಅಪಾರವಾದ ಪರಿಣಾಮ ಬೀರುತ್ತೆ. ವಿ ನೀಡ್ ಸಮ್ವನ್ ಟು ಎಕ್ಸ್ಪ್ಲೈನ್ ಇಟ್. ಎಲ್ಲನೂ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ವಿ ನೀಡ್ ಸಮ್ವನ್ ಟು ಎಕ್ಸ್ಪ್ಲೈನ್ ಇಟ್. ಆ್ಯಂಡ್ ಸಮ್ ಪೊಲಿಟಿಕಲ್ ಪಾರ್ಟಿ ಕಮ್ಸ್ ಟು ಪವರ್. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಓ ಅಂತ ಜನ ಎಲ್ಲ ಕುಣಿದಾಡ್ತಿರ್ತಾರೆ, ಇನ್ನೇನು ಪ್ರಪಂಚ ಎಲ್ಲ ಸರಿಯಾಗಿ ಹೋಯಿತು ಅಂತ ಹೇಳ್ಬಿಟ್ಟು. ಬಟ್ ವಿ ನೀಡ್ ಪೊಲಿಟಿಕಲ್ ಸೈಂಟಿಸ್ಟ್ ಟು ಎಕ್ಸ್ಪ್ಲೈನ್, ಎ ರಿಸರ್ಚರ್, ಎ ಥಿಯರಿಟಿಷಿಯನ್ ಟು ಎಕ್ಸ್ಪ್ಲೈನ್ ಇಫ್ ದಿಸ್ ಪೊಲಿಟಿಕಲ್ ಪಾರ್ಟಿ ಕಮ್ಸ್ ಟು ಪವರ್, ವಾಟ್ ಹ್ಯಾಪನ್ಸ್ ಟು ಆಲ್ ದ ಪೀಪಲ್. ಇಂಥ ರಾಜಕೀಯ ಪಕ್ಷವು ಅಧಿಕಾರಕ್ಕೆ ಬಂದರೆ ಎಲ್ಲರಿಗೂ ಏನಾಗುತ್ತೆ ಅಂತ ವಿವರಿಸೋದಕ್ಕೆ ಒಬ್ಬ ಸಿದ್ಧಾಂತಕಾರ ಬೇಕು ಅಥವಾ ಒಬ್ಬ ಸಂಶೋಧಕ ಬೇಕು. ಸೊ ವಿತ್ ಸ್ಟ್ಯಾಟಿಸ್ಟಿಕ್ಸ್, ವಿತ್ ಡೇಟಾ, ದೇ ಹ್ಯಾವ್ ಟು ಎಕ್ಸ್ಪ್ಲೈನ್. ಏನಕ್ಕೆ ಅಂತೇಳಿ ಅಂಕಿಅಂಶಗಳ ಮೂಲಕ ಹೇಳಿಸೋದಕ್ಕೆ ಒಬ್ಬ ಅರ್ಥಶಾಸ್ತ್ರಜ್ಞ ಬೇಕಾಗುತ್ತೆ, ಒಬ್ಬ ಸಮಾಜಶಾಸ್ತ್ರ ಬೇಕಾಗುತ್ತೆ, ಒಬ್ಬ ರಾಜ್ಯಶಾಸ್ತ್ರಜ್ಞ ಬೇಕಾಗುತ್ತೆ, ಆ್ಯಂಡ್ ಎಜುಕೇಷನಿಸ್ಟ್. ಆ್ಯಂಡ್ ಇಫ್ ಯು ಗೋ ಆಫ್ಟರ್ 4:30 or 5 o'clock, thousands and crores of students are coming out of the classrooms. ನೀವು ಹೋಗ್ಬಿಟ್ರೆ ಇವಾಗ ಎಲ್ಲ ಸ್ಕೂಲ್ ಬಸ್ ಓಡಾಡ್ತಾ ಇರುತ್ತೆ, ಈ 3:15 ಬಿಟ್ಬಿಟ್ಟಿರುತ್ತೆ ನೋಡ್ರಿ. ತಂದೆ ತಾಯಿಗಳೆಲ್ಲ ಪೇರೆಂಟ್ಸ್ ಆರ್ ವೇಟಿಂಗ್ ದೇರ್ ಔಟ್ಸೈಡ್ ದ ಸ್ಕೂಲ್ ಟು ಪಿಕ್ ಅಪ್ ದೇರ್ ಬ್ಯೂಟಿಫುಲ್ ಕಿಡ್ಸ್. ಆ ಮಕ್ಕಳು ಏನು ಕಲ್ತಿದ್ದಾರೆ ಅಂತೇಳಿ ಎತ್ಕೊಂಡು ಹೋಗಿ ಕಾದು ಕೂತಿರ್ತಾರೆ ಮನೆ ಎಲ್ಲ ಮುಂದೆ. ಆವಾಗ ಅವರು ಸಂತೋಷವಾಗಿ ನಮ್ಮ ಮಗ ಬಂದ ಅಂತ ಕರ್ಕೊಂಡೋಗಿ ಏನು ಕಲ್ತೆ ಅಂತ ಕೇಳ್ತಾರೆ. ಬಟ್ ಸೋಷಿಯಾಲಜಿಸ್ಟ್ ಆಗಿ, ಪೊಲಿಟಿಕಲ್ ಸೈನ್ಸ್ ಎಕನಾಮಿಸ್ಟ್ ಆಗಿ ನೀವೇನು ಯೋಚನೆ ಮಾಡ್ತೀರಾ? ಒಬ್ಬ ಮಂತ್ರಿಯಲ್ಲಿ ಹೋಗ್ತಿದ್ರೆ ಏನು ಯೋಚನೆ ಮಾಡ್ತಾರೆ? ಇವ್ರಿಗೆ ಯಾರಪ್ಪ ಉದ್ಯೋಗ ಕೊಡ್ತಾರೆ, ಯಾಕೆ ಹಿಂಗೆ ಮಕ್ಕಳು ಓದ್ತಾ ಇದ್ದಾವೆ, ಎಲ್ಲುಟ್ಟಿದ್ವು, ಎಲ್ಲಿಂದ ಬಂದು ಇವು? ಅಂಡರ್ಸ್ಟ್ಯಾಂಡ್? A sociologist will think how these children are coming, who will give them the job, who will get the food, because artificial intelligence is coming, do they get the job? ಇವ್ರಿಗೆಲ್ಲ ಕೆಲಸ ಸಿಗುತ್ತಾ?
ಆಮೇಲೆ ಆ ಟೀಚರ್ಸು ಹೊರಗಡೆ ಎಲ್ಲ ಯೂನಿಫಾರ್ಮ್ ಥರ ಸೀರೆ ಪ್ಯಾಂಟು ಶರ್ಟ್ ಹಾಕೊಂಡು ಅವ್ರಿಗೆಲ್ಲ ನಾಳೆ ರೋಬೋಟ್ಸ್ ಬಂದುಬಿಟ್ಟು ಇವನ್ನೆಲ್ಲ ರೀಪ್ಲೇಸ್ ಮಾಡಿದ್ರೇನು, ಹೂ ವಿಲ್ ಗೆಟ್ ಈ ರೇಟ್ ಆಫ್ ಅದು ಯಾರು ಯೋಚನೆ ಮಾಡೋದು? ನಾವೊಂದು ಸಣ್ಣ ಘಟನೆ ನೋಡಿದ ತಕ್ಷಣ ನಮ್ಗೇನು ಅನಿಸುತ್ತೆ? ವಿ ಸ್ಟಾರ್ಟ್ ಥಿಯರೈಸಿಂಗ್, ವಿ ಸ್ಟಾರ್ಟ್ ಥಿಂಕಿಂಗ್. ಮಕ್ಕಳು ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣವೇ ನಮ್ಗೆ ಆ ಯೋಚನೆ ಬರುತ್ತೆ, ತಂದೆ ತಾಯಿಗಳಿಗೆ ಬೇರೆ ಯೋಚನೆ ಬರುತ್ತೆ. ಕಾಮನ್ ಪೀಪಲ್ಗೆ ಈ ಸ್ಕೂಲ್ ಬಸ್ನವರೊಂದು ಇವರೆಲ್ಲ ಅಡ್ಡ ಬಂದರು, ಟ್ರಾಫಿಕ್ ತೊಂದರೆ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಎ ಸೋಷಿಯಲ್ ಸೈಂಟಿಸ್ಟ್, ಎ ರಿಸರ್ಚರ್, ಎ ಥಿಯರಿಟಿಷಿಯನ್ ಆಲ್ವೇಸ್ ಥಿಂಕ್ಸ್ ವಾಟ್ ಹ್ಯಾಪನ್ಸ್ ಇಂದ ಒಂದು ಇವೆಂಟ್ ನಡೀತಾರೆ. ಅಬ್ಸರ್ವ್ ಮಾಡಿದ ತಕ್ಷಣ ನಮಗೆ ಬರೋದು ಅದೇ ಫಸ್ಟ್ ಕ್ವೆಶ್ಚನ್. ಯಾರಾದರೂ ಒಬ್ಬ ಸೆಕ್ಸ್ ವರ್ಕರ್ನ ನೀವು ನೋಡಿದ ತಕ್ಷಣ ಅವರು ಸೆಕ್ಸ್ ವರ್ಕರ್ ಹೋಗ್ತಾ ಇದ್ದಾರೆ ಅಂತೇಳಿ ನಾವು ಇದು ಮಾಡೋದಿಲ್ಲ. ನಾವು ವೈ ದಿಸ್ ವುಮನ್ ಬಿಕಮ್ ಲೈಕ್ ದಿಸ್, ವಾಟ್ ಹ್ಯಾಪನ್, ಡಸ್ ಶಿ ಗೆಟ್ ದ ಫುಡ್ ರೈಟ್ ನಾವು? ಇವತ್ತು ಅವ್ರಿಗೆ ಊಟ ಸಿಗುತ್ತಾ ಇಲ್ವಾ? ಅವ್ರು ಯಾಕೆ ಈ ಥರ ಅದು? ನಮ್ಮ ಮನಸ್ಸು ಹಾಗೆ ಕೆಲಸ ಮಾಡುತ್ತೆ. ದಟ್ ಈಸ್ ದ ಕ್ವಾಲಿಟಿ ಆಫ್ ದ ಥಿಯರಿ, ರಿಸರ್ಚ್ ಆ್ಯಂಡ್ ವೇರ್ ಯು ಡೆವಲಪ್ ಎ ಸೆನ್ಸಿಟಿವ್ ಮೈಂಡ್. ಒಬ್ಬ PhD ಸ್ಟೂಡೆಂಟ್ ಆಗೋದು, ಒಬ್ಬ ಪ್ರೊಫೆಸರ್ ಆಗೋದು, ಒಬ್ಬ ರಿಸರ್ಚ್ ಆಗೋದು, ಥಿಯರಿ ಟೇಷನ್ ಆಗೋದು ಏನಕ್ಕೆ ಅಂದರೆ ಓನ್ಲಿ ಬಿಕಾಸ್ ಇನ್ ದ ಸೋಷಿಯಲ್ ಸೈನ್ಸ್ ವಿ ಡೆವಲಪ್ ಸಮ್ ಕೈಂಡ್. ನೀವು ಕೆಮಿಸ್ಟ್ರಿ ಇಂಜಿನಿಯರಿಂಗ್ನವ್ರನ್ನ ಇದೆಲ್ಲ ಹೇಳಿದ್ರೆ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. Some people may understand. As I have spoken to so many doctors, engineers and other scientific IT professionals, they don't care about all this. We social scientists, because our core subject is society. ನಾವು ಮೂಲ ನಮಗೆ ಸಮಾಜವೇ ಮುಖ್ಯ, ಸಮಾಜದ ಚಟುವಟಿಕೆಗಳೇ ಮುಖ್ಯ. ಆರ್ಥಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ, ಜನರ ವರ್ತನೆಗಳು, ಜನರ ಮಾನಸಿಕ ಒತ್ತಡಗಳು, ವಾಟ್ ಕೈಂಡ್ ಆಫ್ ಪ್ರೆಷರ್ಸ್ ದಟ್ ದೇ ಆರ್ ಫೇಸಿಂಗ್. ಸೈಕಾಲಜಿ ಹ್ಯಾಸ್ ಟು ಡೀಲ್ ವಿತ್ ದಿಸ್ ಬಿಕಾಸ್ ಯು ಕೆನಾಟ್ ಟೇಕ್ ಡಿಸಿಷನ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್. ನೀವೇನು ಡಿಸಿಷನ್ ತೊಗೊಂಡ್ರೆ ತಪ್ಪೋ, ಏನು ಡಿಸಿಷನ್ ತೊಗೊಂಡ್ರೆ ಸರಿನೋ ಗೊತ್ತಿಲ್ಲ. ಆ್ಯಂಡ್ ಯು ಬಿಕಾಸ್ ಫೇಲ್ಯೂರ್ ಹ್ಯಾಸ್ ಬಿಕಮ್ ದಿ ಆರ್ಡರ್ ಆಫ್ ದ ಡೇ. ದಿನನಿತ್ಯ ಯಾವುದ್ಯಾವುದ್ರಲ್ಲೋ ವಿ ಫೀಲ್ ಇನ್ಸಲ್ಟೆಡ್, ವಿ ಫೀಲ್ ಪ್ರೌಡ್, ಸಮ್ ಟೈಮ್ ಅವಮಾನ ಆಗುತ್ತೆ, ಕೆಲವು ಸಾರಿ ಹೆಮ್ಮೆ ಅನುಭವಿಸ್ತಿರ್ತೀವಿ. ಈ ಫೀಲಿಂಗ್ ಬಂದಾಗೆಲ್ಲ ಏನಾಗುತ್ತೆ? ವಿಲ್ ಗೆಟ್ ಡಿಪ್ರೆಸ್ಡ್. ಅಥವಾ ಕೆಲವು ಸಾರಿ ತುಂಬ ಖುಷಿಯಾಗಿರ್ತೀವಿ. ಟು ಎಕ್ಸ್ಪ್ಲೈನ್ ದಿಸ್ ವಿ ನೀಡ್ ಸೈಕ್ಯಾಟ್ರಿಸ್ಟ್, ವಿ ನೀಡ್ ಸೈಕಾಲಜಿಸ್ಟ್. ಆ್ಯಂಡ್ ಪೀಪಲ್ ವಿತ್ ಎ ವೀಕ್ ಮೈಂಡ್ ದೇ ವಿಲ್ ಗೆಟ್ ಲಾಟ್ ಆಫ್ ಸ್ಟ್ರೆಸ್. ದುರ್ಬಲ ಮನಸ್ಸುಳ್ಳವ್ರು ಏನಾಗ್ತಾರೆ? ತುಂಬ ಒತ್ತಡಕ್ಕೊಳಗಾಗ್ಬಿಟ್ಟು ಡಿಸ್ಟರ್ಬ್ ಆಗೋಗ್ತಾರೆ. ಹೂ ವಿಲ್ ಟೇಕ್ ಕೇರ್ ಆಫ್ ದೆಮ್? ಸೈಕಾಲಜಿಸ್ಟ್, ಸೈಕ್ಯಾಟ್ರಿ ಹ್ಯಾಸ್ ಟು take care of them. So social sciences are very relevant. That is why these things are came into it. And what is the role of this literature? Do you know this Chief Minister of Andhra Pradesh, Chandrababu Naidu, he is a journalist. Once in the press conference he told why there should be literature, why there should be history, ಅವೆಲ್ಲ ಏನು ಪ್ರಯೋಜನ ಇಲ್ಲ, ಏನಕ್ಕೆ ಬೇಕು ಅಂತೆಲ್ಲ ಕೇಳಿದ್ರು. Why there is literature? Literature also. Literature is a form of expression and it gives you a kind of treatment. ಚಂದ್ರಬಾಬು ನಾಯ್ಡುಗೆ ಏನು ಹೇಳಬೇಕು ಅಂದರೆ, ನೀನು ನೆಮ್ಮದಿಯಾಗಿರಬೇಕು ಅಂದರೆ ಒಂದು 2-3 ಕತೆ ಓದಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಪ್ಪ. ನಮ್ಮ ಮಾವ NTR ಬಗ್ಗೆ, ನಾನು NTR ತುಳಿದು ಯಾವ ಥರ ಚೀಫ್ ಮಿನಿಸ್ಟರ್ ಆದೆ, ನಾನು ಇದು ಹೆಂಗೆ ಅದೇ ಅದೆಲ್ಲ ಯೋಚನೆ ಮಾಡಬೇಡ. ಯು ರೀಡ್ ಸಮ್ ಸ್ಟೋರೀಸ್, ರಿಲ್ಯಾಕ್ಸ್, ಬಿಕಾಸ್ ಇಟ್ ಗಿವ್ಸ್ ಯು ದ ಪಿಕ್ಚರ್ ಆಫ್ ದಿ ಅದರ್ ವರ್ಲ್ಡ್. And unknown world. Why literature is very necessary? Because it gives you the picture of the other experience of the other people. ಇತರರ ಜನರ ಅನುಭವಗಳನ್ನು, ಇತರರ ಜನರ ಬದುಕುಗಳನ್ನು ನಮಗೆ ಅರ್ಥವಾಗುವಂತೆ ವಿವರಿಸುತ್ತದೆ ಇದು. So by reading literature you understand so many things. So we students of social science, we conduct study on all these subjects and your subjects belongs to this. Say for example, auto drivers, lady auto drivers from feminist perspective. ತಗೊಂಬಿಟ್ರವರು ಏನು, ವಾಟ್ ಈಸ್ ದಿಸ್ ಫೆಮಿನಿಸ್ಟಿಕ್ ಪರ್ಸ್ಪೆಕ್ಟಿವ್? ಫೆಮಿನಿಸ್ಟಿಕ್ ಪರ್ಸ್ಪೆಕ್ಟಿವ್ ಮುಖ್ಯವಾದ ಸಿದ್ಧಾಂತಗಳಲ್ಲಿ ಬರ್ದಿಲ್ಲ, ನಾನು ಬರ್ತ್ಬಿಟ್ಟೆ. ಫೆಮಿನಿಸಮು ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್. ಈಗ ಈ ಸಿಮೋನ್ ದುಬೋವ್ ಅಂತ ಒಂದು ಸೆಕೆಂಡ್ಸ್ ನೀವು ಅದನ್ನು ಓದಿ, ಅವ್ರನ್ನ ಅದು ಕನ್ನಡಕ್ಕೆ ಅನುವಾದ ಆಗಿದೆ. ಸೆಕೆಂಡ್ ಸೆಕ್ಸ್ ಅಂತ HS ಶ್ರೀಮತಿಯವರು ಬೆಲ್ ಹುಕ್ಸ್ ಅವ್ರ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ, ಸಿಮೋನ್ ದುಬೋವ್ ಅವ್ರ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ. ಅವರೆಲ್ಲ ಸ್ತ್ರೀವಾದ. ಅಷ್ಟೇ ಎಲ್ಲರಿಗಿಂತ ಬೆಸ್ಟ್ ಫೆಮಿನಿಸ್ಟ್ ಅಂದರೆ ಪೆರಿಯಾರ್. ನೀವು ಪೆರಿಯಾರ್ ಅವರು ಈ ಸಿಮೋನ್ ದುಬೋವ, ಬೆಲ್ ಹುಕ್ಸ್ ಎಲ್ಲ ಬರೆಯೋದಕ್ಕೆ ಮೊದಲು ಬಹಳ ಕ್ರಾಂತಿಕಾರಕವಾಗಿ ಇವ್ರಿಗಿಂತ ಹಿ ಹ್ಯಾಸ್ ರಿಟನ್ ರೆವಲ್ಯೂಷನರಿ ಥಿಂಗ್ಸ್ ಅಬೌಟ್. ಆ್ಯಂಡ್ ಹೀ ಸೇಸ್ ವೈ ಡು, ಇವರೆಲ್ಲ ಇನ್ನೂ ಮದುವೆ ಅದು ಇದು ಬರೀವಾಗ ಪೆರಿಯಾರ್ ಬರೆದ್ರು, ವೈ ಡು ವಿಮೆನ್ ನೀಡ್ ಮ್ಯಾರೇಜ್, ವೈ ಡು ವಿಮೆನ್ ನೀಡ್ ಚಿಲ್ಡ್ರನ್. ಪೆರಿಯಾರ್ ಬರೆದಿದ್ರು ಅದನ್ನು. ಮಹಿಳೆಯರಿಗೆ ಮಕ್ಕಳು ಏನಕ್ಕೆ ಬೇಕು, ಮದುವೆ ಏನಕ್ಕೆ ಬೇಕು, ಲೆಟ್ ದೆಮ್ ಬಿ ಫ್ರೀ. ಪೆರಿಯಾರ್ ಬರೆದಿದ್ರು ಇದನ್ನು. ಫೆಮಿನಿಸಮ್, ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಇಸ್ ನಥಿಂಗ್ ಬಟ್
thinking, understanding social phenomena from the point of view of from the women's side. ಮಹಿಳೆಯ ಕಣ್ಣಿನಿಂದ ಜಗತ್ತನ್ನು ನೋಡಿ ಅರ್ಥ ಮಾಡಿಕೊಳ್ಳುವುದು. ಅದು ನೀವು ಕೇಳ್ಬೋದು, ಏನು ಸರ್ ಮಹಿಳೆಯರಿಗೆ ಬೇರೆ ಕಣ್ಣಿದೆ, ನಮಗೆ ಬೇರೆ ಕಣ್ಣಿದೆಯಾ? ನೋ, ಬಿಕಾಸ್ ಆಫ್ social construction, women have developed, they understand the things different way. For example, people say history ಬಿಡಿಸಿ ನೋಡಿ, his story, there is no her story. ಅಕ್ಬರ್ ಹಂಗೆ ಮಾಡ್ದ, ಔರಂಗಜೇಬ್ ಹಿಂಗೆ ಮಾಡ್ದ, ಕೃಷ್ಣದೇವರಾಯನಿಗೆ ಅದೆಷ್ಟೋ ಹೆಂಡತಿಯರಿದ್ದರು, ಇದೇ ಸ್ಟೋರಿ ಕೇಳಿದ್ದೀವಿ ಹೊರತು ಅವ್ರ ಹೆಂಡ್ತೀರು ಏನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಏನೋ ತಾಜ್ ಮಹಲ್ ಒಂದು ಕಟ್ಟಿಸಿದ್ದಕ್ಕೆ ಸ್ವಲ್ಪ ಮಮತಾಜ್ ಬೇಗಂ ಬಗ್ಗೆ ಗೊತ್ತಾಗಿದೆ ನಮಗೆ, ಹೌದಾ? ಶಹಜಹಾನ್ ಇಲ್ಲಾಂದರೆ ವಿ ಡೋ ನಾಟ್ ಹ್ಯಾವ್ ದ ಹಿಸ್ಟ್ರಿ ಆಫ್ ವಿಮೆನ್. ವಾಟ್ ಹ್ಯಾಪನ್, ಹಾಫ್ ಆಫ್ ದ ಸ್ಕೈ ಇಸ್ ವಿಮೆನ್ಸ್. ಅರ್ಧ ಆಕಾಶ ನಮ್ಮದು ಅಂತ ಹೇಳಿದ್ದಾರೆ. 50% ಆಫ್ ದ ಪಾಪ್ಯುಲೇಷನ್ ಇಸ್ ವಿಮೆನ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಸೊಸೈಟಿ ಥ್ರೂ ದ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್. ಈಗ ಆಟೋ ಡ್ರೈವರು ಅಂತ ಹೇಳಿದ್ರು, ಇನ್ ಅವರ್ ಸೊಸೈಟಿ ಆಟೋ ಡ್ರೈವಿಂಗ್ ಈಸ್ ನಾಟ್ ಎನ್ ಈಸಿ ಜಾಬ್. ಅವ್ರು ಜಾಸ್ತಿ ದುಡ್ಡು ಕೇಳ್ತಾರೆ ಅಂತ ಅವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ. ಅದರಲ್ಲಿ ಇಟ್ ಇಸ್ ಆಲ್ಸೋ ಎ ಡಿಫಿಕಲ್ಟ್ ಜಾಬ್. ವೆನ್ ವಿಮೆನ್ ಆಟೋ ಡ್ರೈವರ್ ಇಸ್ ಡ್ರೈವಿಂಗ್, ವಾಟ್ ಆರ್ ದ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ನಾನು ಫಸ್ಟ್ ಯೋಚನೆ ಮಾಡೋದು, ಪಬ್ಲಿಕ್ ಟಾಯ್ಲೆಟ್ಸ್ ಎಷ್ಟಿರುತ್ತೆ. ಈಗ ನಿಮ್ಮ ಅನ್ಸಲ್ಲ ಸ್ಟಡಿ ಆಯಿತು, ಈ ಗರ್ಭಕೋಶದ್ದು ಕ್ಯಾನ್ಸರ್ ಬರುತ್ತಲ್ಲ, ಒತ್ತಡ, ಯೂಟ್ರಸ್ ಕ್ಯಾನ್ಸರ್ ಅದೇನು ಬರುತ್ತಲ್ಲ, ಇಟ್ ಈಸ್ ಬಿಕಾಸ್ ದೇರ್ ಆರ್ ನೋ ಪಬ್ಲಿಕ್ ಟಾಯ್ಲೆಟ್ಸ್, ಪ್ರಾಪರ್ ಪಬ್ಲಿಕ್ ಟಾಯ್ಲೆಟ್ಸ್. ಈಗ ನಿಮ್ಮಲ್ಲಿ ಹೆಂಗಸರಲ್ಲಿ ಯಾರು ಹೆಚ್ಚಿಗೆ ನೀರು ಕುಡಿಯಲ್ಲ, ಅವಾಯ್ಡ್ ಮಾಡ್ತೀರಿ. ಯು ಕಂಟ್ರೋಲ್ ಡ್ರಿಂಕಿಂಗ್ ವಾಟರ್. ವೈ? ಬಿಕಾಸ್ ಇಲ್ಲೇನೋ ಪರವಾಗಿಲ್ಲ, ಅದೃಷ್ಟವಶಾತ್ ನ್ಯಾಷನಲ್ ಲಾ ಸ್ಕೂಲಲ್ಲಿ ಯು ಹ್ಯಾವ್ ಸೋ ಮೆನಿ ಟಾಯ್ಲೆಟ್ಸ್ ವಿಚ್ ಆರ್ ಕ್ಲೀನ್ ಆಲ್ಸೋ, ಲಕ್ಕಿಲಿ. ಬಟ್ ಒನ್ಸ್ ಯು ಗೋ ಔಟ್ ಸೈಡ್, ಯು ಸ್ಟಾಪ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಯು ಸ್ಟಾಪ್ ಈಟಿಂಗ್ ಫುಡ್. And because you have stopped drinking water, or because you cannot urinate wherever you go, then ನೀವು ಮೂತ್ರಕ್ಕೆ ಹೋಗಿದ್ರೆ ತಡ್ಕೊಂಡು ತಲೆನೋವು ಬಂದುಬಿಡುತ್ತೆ. ಇಟ್ ಇಮ್ಮಿಡಿಯೇಟ್ಲಿ affects your health. Not only you, lot of women in this country. ಆಟೋ ಡ್ರೈವರ್ ಪ್ರಾಬ್ಲಮ್. ಆಮೇಲೆ ಡ್ರೈವಿಂಗ್, ಆ್ಯಂಡ್ ಮೆನ್ ಹ್ಯಾವ್ ಸಮ್ ಹೇಟೆಡ್ ಟುವರ್ಡ್ಸ್ ವಿಮೆನ್ ಹೂ ಆರ್ ಡ್ರೈವಿಂಗ್. ಗಂಡಸರಿಗೆ ಮೊದಲೇ ಹೆಂಗಸನ ಕಂಡ್ರೆ ದ್ವೇಷ ಇರುತ್ತೆ. ಒಂದು ಹೆಂಗಸು ಸಣ್ಣ ತಪ್ಪು ಮಾಡಿದ್ರೆ ಏನಂತಾರೆ ರೋಡಲ್ಲಿ, ಬಾಯಿಗೆ ಬಂದಂಗೆಲ್ಲ ಬೈತಾರೆ. ಇಫ್ ವುಮೆನ್ ಕಮ್ಸ್ ಎ ಸ್ಮಾಲ್ ಮಿಸ್ಟೇಕ್, ಈವನ್ ಇಫ್ ಶಿ ಡಸ್ ನಾಟ್, ಜೋರಾಗೋದ್ರೂ ಬೈತಾರೆ, ಮೆಲ್ಗೋದ್ರೂ ಬೈತಾರೆ, ಸೈಡಲ್ಲಿದ್ದರೂ ಬೈತಾರೆ. ಸಮ್ ಆಫ್ ದೇ ಪಾಯಿಂಟ್ ದೇ ವಿಲ್ ಫೈಂಡ್ ಸಮ್ ಫಾಲ್ಟ್ ಟು ಸ್ಕೋಲ್ಡ್ ಎ ವುಮನ್. ಹೆಂಗಸ್ನ ಹೆಂಗಾರು ಮಾಡಿ ಬೈಬೇಕು ಅವ್ರ ಪ್ಲ್ಯಾನು. ಸೊ ಇಮ್ಯಾಜಿನ್ ದ ಹ್ಯಾರಾಸ್ಮೆಂಟ್ ದಟ್ ಆಟೋ ಡ್ರೈವರ್ ಫೇಸಸ್. Because of you have to study masculinity. Feminism gives, ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಸರ ವರ್ತನೆಗಳು, ಹೌ ದೀಸ್ ಬಿಹೇವಿಯರ್ಸ್ ಮೆನ್ ಕಲ್ಟಿವೇಟೆಡ್, ನಾಟ್ ಎಂಪತಿ ಟುವರ್ಡ್ಸು. ಮಹಿಳೆಯರ ಬಗ್ಗೆ ಒಂದು ಕನ್ಸಿಡರೇಷನ್ ಇಲ್ಲ, ಒಂದು ಪರಿಗಣನೆ ಇಲ್ಲ. ಅಂದರೆ ಹಾಗಾದರೆ ಗಂಡಸರ ನಡವಳಿಕೆ ಕ್ರಮ ಹೇಗಿದೆ, ವೈ ದೇ ಹ್ಯಾವ್ ಡೆವಲಪ್ಡ್ ದಿಸ್, ದಟ್ ಫೆಮಿನಿಸಮ್ ಎಕ್ಸ್ಪ್ಲೈನ್ಸ್ ಯು. ಆ್ಯಂಡ್ ಅವರ್ ಕಂಟ್ರಿ, ಮೆಜಾರಿಟಿ ಆಫ್ ದಿ ರಿಸರ್ಚ್ ವಿ ಹ್ಯಾವ್ ಟೇಕನ್ ಅ ಪೇಸ್ ಅಬೌಟ್ ಕಾಸ್ಟ್ ಸಿಸ್ಟಮ್. ತುಂಬ ಜನ, ಒನ್ ಆಫ್ ದ ಮೇಜರ್ ಪರ್ಟಿನೆಂಟ್ ಇಶ್ಯೂ ಆ್ಯಂಡ್ ಇಟ್ಸ್ ಎ ಗ್ರೇಟೆಸ್ಟ್ ಪ್ರಾಬ್ಲಮ್ ಇಸ್ ಕಾಸ್ಟ್ ಸಿಸ್ಟಮ್. ಜಾತಿ ಪದ್ಧತಿ ಬಗ್ಗೆ ಒಬ್ಬರಲ್ಲೊಬ್ಬರು ಸಂಶೋಧನೆ ಕೈಗೊಂಡಿರ್ತೀವಿ ನಾವು. ಒಂದಲ್ಲ ಒಂದು ರೀತಿ ನೀವು ಪೊಲಿಟಿಕಲ್ ಸೈನ್ಸಲ್ಲಿ ತೊಗೊಂಡ್ರು ಅಥವಾ ಈ ಡಾಟಾ ಕಲೆಕ್ಟ್ ಮಾಡುವಾಗಲೂ ಕಾಸ್ಟು ರಿಲಿಜನ್ ನಾವು ತೊಗೋತೀವಿ. ಸೋಷಿಯಲ್ ಬ್ಯಾಕ್ಗ್ರೌಂಡ್, ಸೋಷಿಯಲ್ ಇನ್ಫಾರ್ಮೇಷನ್, ಸ್ಯಾಂಪಲ್ಸಲ್ಲಿ ಮೆನ್, ವಿಮೆನ್, ಕ್ಯಾಸ್ಟ್, ರಿಲಿಜನ್ ತೊಗೋತಿರ್ತಾನೆ ನೀವು ಸ್ಯಾಂಪಲ್ಸಲ್ಲಿ. ನಾವು ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾಸ್ಟ್ ಸಿಸ್ಟಮ್? ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಅನಿಹಿಲೇಷನ್ ಆಫ್ ಕಾಸ್ಟಲ್ಲಿ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಈಗ ನಮ್ಮಲ್ಲೆಲ್ಲ ಈ ಹರಿಕತೆ ದಾಸರಿ, ಗುರುರಾಜ್ ಕರ್ಜಗಿ ಅಂತ ಕೇಳಿದ್ದೀರಾ ನೀವು ಒಬ್ಬರನ್ನ? ಗುರುರಾಜ್ ಕರ್ಜಗಿ ಥರದೆಲ್ಲ ಕೆಲವು ಹರಿಕತೆ ದಾಸರಿದ್ದಾರೆ. ಹರಿಕತೆ ದಾಸರು ಯಾರು ಅಂದರೆ, ಒಬ್ಬ ವ್ಯಕ್ತಿ ಬಹಳ ಕಷ್ಟಪಟ್ಟು ದುಡಿದು ಮೇಲೆ ಬಂದರೆ ಅವನು ಅಚೀವ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಸ್ಟೀವ್ ಜಾಬ್ಸ್ ಅಂತಾರೆ ಯಾರೋ ಒಬ್ಬ, ಅವನು ಸಮ್ ಪೀಪಲ್ ಅವನು ತುಂಬ ಬಡವಾಗಿದ್ದ. ದಿಟ್ ಈಸ್ ಎ ಎಕ್ಸೆಪ್ಷನಲ್ ಕೇಸ್ ಅಂತೀವಿ ನಾವು ರಿಸರ್ಚಲ್ಲಿ. ನಾವು ಎಕ್ಸೆಪ್ಷನಲ್ ಕೇಸಸ್ಸು, ಎಲ್ಲೋ ಅಪರೂಪದ ಪ್ರಕರಣಗಳನ್ನು ಸಂಶೋಧನೆಗೆ ತಗೊಳ್ಳಲ್ಲ. ವಿ ಟೇಕ್ ವಾಟ್ ಹ್ಯಾಪನ್ಸ್ ಇನ್ ದ 99% ಆಫ್ ದ ಪೀಪಲ್. 99% ಜನರ ಬದುಕಿನಲ್ಲಿ ಏನಾಯಿತು? ದಟ್ ಕೋಕೋನಟ್ ಸೆಲ್ಲರ್ ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್, ಆಟೋ ಡ್ರೈವರ್ ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್, ಆ್ಯಂಡ್ ಸೋ ಮೆನಿ ಪೀಪಲ್ ಆರ್ ವರ್ಕಿಂಗ್ ಹಾರ್ಡ್. ಪ್ರತಿಭೆ ಅಂತಲ್ಲ. ಅದಕ್ಕೆ ಅಂಬೇಡ್ಕರ್ ಒಂದು ಮಾತೇನು ಹೇಳ್ತಾರೆ ಅಂದರೆ, ಪ್ರತಿಭೆ ಅನ್ನೋದು ಕೇವಲ ವ್ಯಕ್ತಿಯ ಜೈವಿಕವಾಗಿ ಬರಲ್ಲ. ಅವರು ಜಾತಿ ವಿನಾಶ ಕೃತಿಯಲ್ಲಿ ಏನು ಹೇಳ್ತಾರೆ, ಒಂದು ಸಾಲು ಬಹಳ ಪ್ರಮುಖವಾದ ಸಾಲು,
ಅವನ ಕೌಟುಂಬಿಕ ಬೆಳವಣಿಗೆ, ಅವನಿಗಿರುವ ಬಂಧುಗಳ ಹೆಣಿಗೆ ಸಪೋರ್ಟು ಬೆಂಬಲ, ಜೊತೆಗೆ ಅವನು ಬದುಕಿದಂಥ ವಾತಾವರಣದಿಂದಾಗಿ ಅವನ ಪ್ರತಿಭೆಯು ನಿರ್ಧಾರವಾಗುತ್ತದೆ. ಪ್ರತಿಭೆ ಅಂದರೆ ಕೇವಲ ಸಿ ಮೈ ಸನ್ ಎಸ್ ಪಾಸ್ಟ್ ನೀಟ್ ಮೈ ಎಸ್ ಸನ್, ಯಾವನೋ ಒಬ್ಬ ಇಲ್ಲ PUC 99% ಯಾರೋ ಒಬ್ಬ ಲಕ್ಕಿ ಫೆಲೋ ಆಗಿರ್ತಾನೆ. ನಾಟ್ ದಟ್ ಎವ್ರಿಬಡಿ ವಿಲ್ ಪಾಸ್. ನೀಟ್ ಪಾಸ್ ಮಾಡಬೇಕು ಅಥವಾ ಕ್ಲಾಟ್ ಪಾಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಇನ್ವೆಸ್ಟ್ ಲಾಟ್ ಆಫ್ ಮನಿ. ಇಟ್ಸ್ ನಾಟ್ ದ ಈಗ ಬಡವ್ರಿಗೆ ಎಲ್ರಿಗೂ ನೀಟು ಅದಕ್ಕೆಲ್ಲ ಫೀಸ್ ಕಟ್ಟೋಕ್ಕೆ ಅದಕ್ಕೆಲ್ಲ ಸಾಧ್ಯವೇ ಇಲ್ಲ ಈಗ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅಂಬೇಡ್ಕರ್ ಎಕ್ಸ್ಪ್ಲೈನ್ಸ್ ಮೆರಿಟ್. ಅದಕ್ಕೆ ಅದನ್ನೇ ಡೆವಲಪ್ ಮಾಡಿ ಇವ್ರು ತೀರ್ಕೊಂಡ್ರು VT ರಾಜಶೇಖರ್ ಅಂತ ಅವ್ರೊಂದು ಮಾತು ಹೇಳಿದ್ರು, ಮೆರಿಟ್ ಮೈ ಫುಟ್ ಅಂದರು. ಅಂಬೇಡ್ಕರ್ ಹೇಳಿದ್ನ ಒಂದೇ ಪದದಲ್ಲಿ ಎರಡೇ ಪದದಲ್ಲಿ ಹೇಳಿದ್ರು, ಮೆರಿಟ್ ಮೈ ಫುಟ್. ವೈ ಮೆರಿಟ್ ಮೈ ಫುಟ್? ಇಟ್ ಲುಕ್ಸ್ ವೆರಿ ಹಾರ್ಡ್ ಟು ಯು. ಕೋಪ ಬಂದ್ಬಿಡ್ತು, ಏನು ಮೆರಿಟ್ ಅಂತ. ವಾಟ್ ಈಸ್ ಮೆರಿಟ್? ಅಲ್ಟಿಮೇಟ್ಲಿ ಮೆರಿಟ್ ಈಸ್ ನಥಿಂಗ್ ಬಟ್ ದ ಕೈಂಡ್ ಆಫ್ ಫ್ಯಾಮಿಲಿ ಯು ಹ್ಯಾವ್ ಕಮ್ ಫ್ರಮ್, ದ ಕೈಂಡ್ ಆಫ್ ಕಾಸ್ಟ್ ದಟ್ ಯು ಹ್ಯಾವ್ ಕಮ್ ಫ್ರಮ್, ದ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ದಟ್ ಯು ಹ್ಯಾಡ್. ನಿನಗೆ ಎಂಥ ವಾತಾವರಣ ಇತ್ತು, ಎಂಥ ಕೌಟುಂಬಿಕ ರಚನೆಯಿಂದ ಬಂದೆ, ಎಂತಹ ಬದುಕಿನಿಂದ ಬಂದೆ, ಅದರ ಆಧಾರದ ಮೇಲೆ ನಿನ್ನ ಪ್ರತಿಭೆ ನಿರ್ಣಯವಾಗುತ್ತದೆ ಹೊರತು ಪ್ರತಿಭೆ ಇದೆ ಅಂದವನಿಗೆ ಯಾವುದೋ ವಿಶೇಷ ಮೆದುಳಿದೆ ಅಂತ ಅಲ್ಲ. ಸೊ ದಿಸ್ ಗಿವ್ಸ್ ಯು ಇನ್ಸೈಟ್. ನಾಳೆ ಯಾರಾದ್ರೂ ಅವ್ರಿಗೆ ಯಾಕೆ ಸಪೋರ್ಟ್ ಕೊಡ್ತೀರಾ? ವೈ ಡು ಯು ಗಿವ್ ಸಪೋರ್ಟ್ ಟು ದ ಪೀಪಲ್, ಪುವರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್? ವೈ ಡು ಯು ಹ್ಯಾವ್ ಸ್ಕಾಲರ್ಶಿಪ್? ಫೀ ಕನ್ಸೆಷನ್ ಯಾಕೆ ಕೊಡ್ತೀರಾ ಅಂತಂದರೆ ನಿನ್ನ ಕುಟುಂಬದಲ್ಲಿ ಸಪೋರ್ಟ್ ಇದೆಯಪ್ಪ, ಅವ್ರ ಕುಟುಂಬಗಳಲ್ಲಿ ಸಪೋರ್ಟ್ ಇಲ್ಲ, ಅದಕ್ಕೆ ಕೊಡ್ತಾ ಇದ್ದೀವಿ. ನೌ ಥಿಯರಿ ಕಮ್ಸ್ ಟು ಯುವರ್ ಹೆಲ್ಪ್ ಟು ಡಿಫೆಂಡ್. ಅದನ್ನು ಹೆಂಗೆ ಪ್ರೂವ್ ಮಾಡ್ತೀಯ ಅನ್ನೋದಕ್ಕೆ ನೋಡಿ, ಇಲ್ಲೊಬ್ರು ಇದ್ದಾರೆ ಸೋಷಾಲಜಿಸ್ಟ್. ಅಂಬೇಡ್ಕರ್ ಹೇಳಿದ್ನ ಅವರು 60-70 ವರ್ಷ ಆದಮೇಲೆ ಹೇಳಿದರು. ಯಾರು ಅವ್ರ ಹೆಸರು? ಪಿಯರಿ ಬೋರ್ದಿ. ಅವ್ರೇನು ಹೇಳಿದರು ಅಂದರೆ, ನಮ್ಗೆ ಸಿದ್ಧಾಂತ ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ ಅವರು ಇದರಲ್ಲಿ ಸ್ಟಡಿ ಮಾಡಿದ್ರು. ಸಾಮಾನ್ಯವಾಗಿ ಎಕ್ಸಾಂಪಲ್ ಎಲ್ಲ ಕಡೆ ಹೇಳ್ತೀನಿ. ಹಿ ವಾಸ್ ಎ ಫ್ರೆಂಚ್ ಪರ್ಸನ್. ಅವ್ರು ಎಲ್ಲಿಯವರು? ಫ್ರೆಂಚ್ ದೇಶದವರು. ಫ್ರೆಂಚ್ ದೇಶ ಆಲ್ಜೀರಿಯಾ ದೇಶವನ್ನು ವಸಾಹತನ್ನಾಗಿ ಮಾಡಿಕೊಂಡಿತ್ತು. ಗೊತ್ತಲ್ಲ, ಹೊಸ ಕಾಲೋನಿ ಯಾರು ಮಾಡಿ. ಇಟ್ ವಾಸ್ ಆಲ್ಜೀರಿಯಾ ವಾಸ್ ಎ ಕಾಲೋನಿ ಆಫ್ ಫ್ರೆಂಚ್ ಪೀಪಲ್ ಆ್ಯಂಡ್ ಹಿ ವಾಸ್ ಸೆಂಟ್ ದೇರ್ ಆ್ಯಸ್ ಎ ಫ್ರೆಂಚ್ ಮಿಲಿಟ್ರಿ ಪರ್ಸನ್. ಫ್ರೆಂಚ್ ಮಿಲಿಟ್ರಿನಲ್ಲಿ ಹೋಗಪ್ಪ ಅಂದರು. ಆಲ್ಜೀರಿಯಾ ಆಫ್ರಿಕಾದ ದೇಶ. ಬಟ್ ಹೀ ಬಿಕೇಮ್ ಎ ಟೀಚರ್ ಅದರಲ್ಲಿ. ಹೀ ಸ್ಟಡೀಡ್ ಆಲ್ಜೀರಿಯನ್ ಚಿಲ್ಡ್ರನ್ ಆ್ಯಂಡ್ ಫ್ರೆಂಚ್ ಚಿಲ್ಡ್ರನ್. ಆಲ್ಜೀರಿಯಾದ ಶ್ರೀಮಂತರ ಮಕ್ಕಳು ಫ್ರೆಂಚ್ ಮಕ್ಕಳಿಗೂ, ಆಲ್ಜೀರಿಯಾದ ಬಡ ಮಕ್ಕಳಿಗೂ ವ್ಯತ್ಯಾಸ ಆಯಿತು. ಈಗ ಆಲ್ಜೀರಿಯಾದ ಬಡ ಮಕ್ಕಳಿಗೆ ಏನಾಗಿತ್ತು ಅಂದರೆ ಯಾವಾಗಲೂ ಓದಿನಲ್ಲಿ ಹಿಂದುಳಿತಾ ಇದ್ದರು. ಇವ್ರಿಗೆ ತಲೆ ಕೆಟ್ಟೋಯ್ತು, ಒಂದೇ ಫೆಸಿಲಿಟಿ ಕೊಟ್ಟಿದ್ದೀವಿ, ವೈ ಸಮ್ ಚಿಲ್ಡ್ರನ್ ಆರ್ ನಾಟ್ ಡೂಯಿಂಗ್ ವೆಲ್, ವೈ ಸಮ್ ಚಿಲ್ಡ್ರನ್ ಆರ್ ಡೂಯಿಂಗ್ ವೆಲ್. ಇವ್ರು ಕೆಲವರು ಚೆನ್ನಾಗಿ ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ, ಕೆಲವರು ಯಾಕೆ? ಅದಾಗ ಅವ್ರು ಹೇಳಿದ್ರು ಅಂದರೆ ಸೋಷಿಯಲ್ ಕ್ಯಾಪಿಟಲ್. ಬರೀ ಕಾರ್ಲ್ ಮಾರ್ಕ್ಸ್ ಏನು ಹೇಳಿದರು? ಕ್ಯಾಪಿಟಲ್ ಅಂದರೆ ಮನಿ, ಪ್ರಾಪರ್ಟಿ ಹೇಳಿದರು. ಸೋಷಿಯಲ್ ಕ್ಯಾಪಿಟಲ್ ಅಂತ ಹೇಳಿದ್ರು. ಏನು ಸೋಷಿಯಲ್ ಕ್ಯಾಪಿಟಲ್ ಅಂದರೆ ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ದುಡ್ಡೆಲ್ಲ ಹೇಳ್ತಾ ಇರೋದವರು. ಲ್ಯಾಂಗ್ವೇಜ್, ದ ಕೈಂಡ್ ಆಫ್ ಬಿಹೇವಿಯರ್. ನಿಮಗೆ ಒಂದು ಸಾಮಾಜಿಕ ಬಂಡವಾಳ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಆಡೋವಂಥ ಮಾತನ್ನೇ ಕ್ಲಾಸ್ ರೂಮಲ್ಲಿ ಆಡ್ತಾ ಇದ್ದಾರೆ. ಒಂದು ಮಗುಗೆ ಮನೇಲಿ ಆಡೋ ಭಾಷೆ ಕ್ಲಾಸ್ ರೂಮಲ್ಲಿ ಆಡೋ ಭಾಷೆ ಇದ್ರೆ ಅರ್ಥ ಆಗಲ್ಲ. ಉಡುಪು, ಅವ್ರಿಗೆ ಒಂದೇ ವರ್ಗದ ಜನರಿಗೆ ಬೇಗ ಕನೆಕ್ಟ್ ಆಗ್ತಾರೆ, ಒಂದೇ ಸಮಾನ ಅಂತಸ್ತಿರೋರು. ಅದೇ ರೀತಿ ಟೀಚರ್ಸು ಆ ಸ್ಟೂಡೆಂಟ್ಸು ಕನೆಕ್ಟ್ ಆಗ್ತಾರೆ. ಸೋಷಿಯಲ್ ಕ್ಯಾಪಿಟಲ್, ಕಲ್ಚರಲ್ ಕ್ಯಾಪಿಟಲ್ ಅನ್ನುವ ಇದು ಮಂಡಿಸಿದ್ರು. ಈಗ ಅಪ್ಪರ್ ಕಾಸ್ಟ್ಗಳಿಗೆ ಭಾರತದಲ್ಲಿ ಏನಾಗಿದೆ ಅಂದರೆ, ಇಲ್ಲ ಅವ್ರು ಬುದ್ಧಿವಂತರು, ಪ್ರಬಲ ಜಾತಿಗಳು ಬುದ್ಧಿವಂತರು ಅಂದರೆ ಪ್ರಬಲ ಜಾತಿಗಳು ಬುದ್ಧಿವಂತರು ಅಂತಲ್ಲ. ಸಾಂಸ್ಕೃತಿಕ ಬಂಡವಾಳ, ಸಾಮಾಜಿಕ ಬಂಡವಾಳ ಜಾಸ್ತಿ ಇರ್ತದೆ. ದೇ ಹ್ಯಾವ್ more cultural capital, more social capital, because they have lot of confidence, because I have come from the dominant caste. ಅವನಿಗೇನು ಒಂದು ಬಡವನೇ ಆಗಿರಲಿ, ಅವನಿಗೊಂದು ಕಾನ್ಫಿಡೆನ್ಸ್ ಡೆವಲಪ್ ಆಗಿರುತ್ತೆ, ಒಂದು ಸಾಮಾಜಿಕ ಬಂಡವಾಳ ಇರುತ್ತೆ ಅವನಿಗೆ ಅಥವಾ ಅವಳಿಗೇನೋ ನಾನು ಒಂದು ಪ್ರಬಲ ಜಾತಿಯಿಂದ ಬಂದಿದ್ದೇನೆ ಅನ್ನೋದೇ ಒಂದು ಬಂಡವಾಳ. ದೇ ಆರ್ ಆಲ್ಸೋ ಪುವರ್, ದೇ ಆರ್ ಆಲ್ಸೋ ಲೈಕ್ ಎನಿಬಡಿ ಎಲ್ಸ್, ಬಟ್ ದ ಓನ್ಲಿ ಕ್ಯಾಪಿಟಲ್ ದಟ್ ದ ಕಾನ್ಫಿಡೆನ್ಸ್ ದೇ ಗೆಟ್ ಬಿಕಾಸ್ I have come from the dominant caste, and because I have come from the dominant caste, lot of people, our people are there. ನೀವು ಯಾರಾದರೂ ನಾನು ಸುಮಾರು ನನ್ನ ಒಕ್ಕಲಿಗ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರೆ ನಮ್ಮ ಕುಮಾರಣ್ಣ ಅಂತಾರೆ. ಏನೋ ಕುಮಾರಣ್ಣ ಇವ್ರ ಮನೇಲಿ ಒಟ್ಟಿಗೆ ಹುಟ್ಟಿದ್ದಾರೆ ನನಗೆ. ನಾನು ಕುಮಾರಸ್ವಾಮಿ ದೇವೇಗೌಡರು ರಿಲೇಟಿವ್ ಅಂತೀನಿ. ಅಲ್ಲ, ದೂರ ಅಂತಾರೆ. ಬಿಕಾಸ್ ದೇ ಹ್ಯಾವ್ ದಟ್, ದೇ ಎಸ್ಟಾಬ್ಲಿಷ್. ಬೇರೆ ಜಾತಿಗಳು ಕೇಳಿದ್ರೆ ಕುಮಾರಣ್ಣ ಅಂತಾರೆ ಅಷ್ಟೇ. ಕುಮಾರಣ್ಣ ಹೋಗಿದ್ವಿ ಅಂತಾರೆ. ನಮ್ಮ ಕುಮಾರಣ್ಣ ಅಂತ ಅಷ್ಟು ಧೈರ್ಯ ಬರೋಲ್ಲ ಅವ್ರಿಗೆ. ಆ್ಯಂಡ್ ಐ ಹ್ಯಾಡ್ ಎ ಕೊಲೀಗ್, ಐ ಟೆಲ್ ಯು ಅನದರ್ ಜೋಕ್. ಅವ್ರಿಗೆ ಟ್ರಾನ್ಸ್ಫರ್ ಆಗೋ ಟೈಮ್ ಬಂತು.
ಟ್ರಾನ್ಸ್ಫರ್ ಆಗ್ತಿರುತ್ತಲ್ಲ 5 ವರ್ಷಕ್ಕೊಂದ್ಸರಿ. ನನಗೆ ಯಾರೂ ಮುಟ್ಟೋಕ್ಕಾಗಲ್ಲ ಸರ್, ನಾನು ನಮ್ಮ ಅಜ್ಜನ ಹತ್ರಕ್ಕೆ ಹೋಗ್ತೀನಿ ಅಂದರು. ನಾನು ನಮ್ಮ ಅಜ್ಜನ ಹತ್ರಕ್ಕೆ ಹೋಗೋದು ಅಂದ್ರೇನು, ನಾನು ಸಾಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ನಮ್ಗೆ ಕಾಮನಾಗಿ ನಮ್ಮ ಅಜ್ಜಿ ಹತ್ರ ಹೋಗ್ತೀನಿ, ನಮ್ಮ ಅಜ್ಜನ ಹತ್ರ ಹೋಗ್ತೀನಿ ಅಂದರೆ, ಮೇಡಮ್ ಈ ಏಜ್ಗೆ ಯಾಕೆ ನಿಮ್ಮ ಅಜ್ಜನ ಹತ್ರ ಹೋಗ್ತೀರಾ, ಬೇಡ ಸ್ವಲ್ಪ ದಿವಸ ಇರಿ ಅಂತಂದೆ. ಇಲ್ಲ ಅಲ್ಲ ಸರ್, ಅವ್ರಿಗೆ ಅರ್ಥನೇ ಆಗಲಿಲ್ಲ ನನ್ನ ಜೋಕು. ಅವ್ರು ಹೇಳು, ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಆಗಿ ಮಾಡೋಕ್ಕೆ ಯಾರೋ ಟ್ರೈ ಮಾಡಿದ್ರೆ, ಅಂದರೆ ಯಡಿಯೂರಪ್ಪನ ಹತ್ರ ಹೋಗ್ತೀನಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪನವ್ರು ಇರೋದು ಇದು ಶಿಕಾರಿಪುರ, ಇವರಿರೋದು ಇನ್ಯಾವುದೋ ಊರು. ಬಟ್ ಶಿ ಕುಡ್ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್, ದಟ್ ಕಾನ್ಫಿಡೆನ್ಸ್, ದಟ್ ಡಸ್ ನಾಟ್ ಮೀನ್ ದೇರ್ ರಿಲೇಟಿವ್ಸ್, ದಟ್ ಡಸ್ ನಾಟ್ ಮೀನ್ Yediyurappa will allow her to talk or influence, but the confidence is because they are dominant caste. That is called social capital. Do you understand how theory explain? ಈಗ ಅವ್ನಿಗೆ ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಪ್ಪರ್ ಕಾಸ್ಟ್ ಹುಡುಗನಿಗೆ ಯಾಕೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ನವ್ರು ಎಷ್ಟು ಕೊಟ್ಟರು ಮುಂದೆ ಬರಲ್ಲ ರೀ, ಏನು ಮಾಡಿದ್ರು ಮುಂದೆ ಬರಲ್ಲ ರೀ ಅಂದರೆ ಯಾಕೆ ಬರಲ್ಲ ಅಂದರೆ ದೇ ಹ್ಯಾವ್ ನೋ ಕಾನ್ಫಿಡೆನ್ಸ್ ಬಿಕಾಸ್ ದೇರ್ ಇಸ್ ನೋ ರೆಪ್ರೆಸೆಂಟೇಷನ್. Understand? There is no politically powerful people. There is no scheduled caste prime minister so far. There is no scheduled caste chief minister so far. So they are more in number when compared to other dominant castes in Karnataka. Who will explain this? A political scientist will explain this. A sociologist will explain this. So we need either in sociology. That's why we need Ambedkar will explain this. So we need Ambedkar. We need some kind of theory to understand Indian society. ಇಂಡಿಯನ್ ಸೊಸೈಟಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು. ಈಗ ಸಿಂಪಲ್ ಪ್ರಾಬ್ಲಮ್ ಇದೆ. ಫೆಮಿನಿಸ್ಟು ಇದನ್ನು ದೇ ಫೇಸ್ಡ್ ಒನ್ ಪ್ರಾಬ್ಲಮ್. ಫೆಮಿನಿಸ್ಟು ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂದರೆ, ವೈ ಡಾಟರ್ ಇನ್ ಲಾ ಮದರ್ ಇನ್ ಲಾ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಡಾಟರ್ ಇನ್ ಲಾ ಇನ್ ಫ್ಯಾಮಿಲೀಸ್. ಮದರ್ ಇನ್ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಮದರ್ ಇನ್ ಲಾ ಅಂದರೆ ಎಕ್ಸ್ಟ್ರಾಡಿನರಿ ಡಾಟರ್ ಇನ್ ಲಾ, ಎಂಪವರ್ಡ್ ಡಾಟರ್ ಇನ್ ಲಾ ಬೇರೆ. ಇದು ಒಂದು ಫೆಮಿನಿಸ್ಟ್ಗೆ ಒಂದು ಕ್ವಶನ್, ನಿಮಗೆಲ್ಲ ಒಂದು ಕ್ವಶನ್ ಇಡ್ತಾ ಇದ್ದೀನಿ, ನೀವು ಅದನ್ನು ಸೈದ್ಧಾಂತಿಕವಾಗಿ ವಿವರಿಸಬೇಕು. ಯು ಎಕ್ಸ್ಪ್ಲೈನ್ ಮಿ ವೈ ಮದರ್ ಇನ್ ಲಾ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಡಾಟರ್ ಇನ್ ಲಾ ಇನ್ ಜಾಯಿಂಟ್ ಫ್ಯಾಮಿಲಿ. ಜನರಲಾಗಿ ಅಂದ್ಕೊಳ್ಳೋಣ, ಅಸಮ್ ಎಲ್ಲ ಕಡೆಯೂ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಲೆಟ್ಸ್ ಫಾರ್ ಅಸಂಪ್ಷನ್. ಥಿಯರಿ ಕಲ್ತ್ಕೋಬೇಕಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಸಣ್ಣ ಸಮಸ್ಯೆ ಇದು, ಆದರೆ ವಿ ನೀಡ್ ಟು ಅಡ್ರೆಸ್ ದಿಸ್. ಏಕೆ Financial independence, okay, she might be having an authority over properties. ಅಥಾರಿಟಿ ಓವರ್ ಪ್ರಾಪರ್ಟಿ. ನೆಕ್ಸ್ಟ್, ಇನ್ನು ಈಗ ಅತ್ತೆಗೆ ಸೊಸೆಗಿಂತ ಜಾಸ್ತಿ ಶಕ್ತಿ ಇರುತ್ತೆ. ಅದಕ್ಕೆ ಮೇಡಮ್ ಏನು ಹೇಳ್ತಾ ಇದ್ದಾರೆ, ಅತ್ತೆಗೆ ಆಸ್ತಿಯ ಮೇಲೆ ಹಿಡ್ತಾ ಇರುತ್ತೆ, ಟ್ರಂಕಿನ್ ಕೀ ಇರುತ್ತೆ, ಹಳೆ ಕೀ, ಅದರಲ್ಲಿ ಒಡವೆ ಎಲ್ಲ ಇರುತ್ತೆ, ಅವರು ಸೊಂಟಕ್ಕೆ ಹಾಕೊಂಡು ಓಡಾಡ್ತಾ ಇರ್ತಾರೆ, ಅದಕ್ಕಾಗಿ ಅವರು ಸ್ಟ್ರಾಂಗ್ ಅಂತಾರೆ. ಕಂಟ್ರೋಲ್ ಓವರ್ ದ ಫ್ಯಾಮಿಲಿ. ಎಕ್ಸ್ಪೀರಿಯೆನ್ಸ್, ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಯಾವ ಖಾರದ ಪುಡಿ ಎಲ್ಲಿದೆ, ಆಮೇಲೆ ಯಾವ ಹೊಲದ ಮೂಲೆಯಲ್ಲಿ ಎಲ್ಲಿದೆ, ಯಾವ ಮರ ಎಲ್ಲಿದೆ, ಹಳೇ ಚಿನ್ನದ ಸರ ಎಲ್ಲಿ ಸವಿತಾ ಕೂಡ್ತಿದೆ, ಯಾವ ಮಡಿಕೆಯಲ್ಲಿ, ಯಾವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಶಿ ಈಸ್ ಅ ಕಂಟ್ರೋಲ್ ಓವರ್ ದ ಪ್ರಾಪರ್ಟಿ. ಆಮೇಲೆ ನೆಕ್ಸ್ಟು, ಆ್ಯಂಡ್ ನೌ ವಿ ಕಮ್ ಟು ದ ನೆಕ್ಸ್ಟ್ ಕ್ವೆಶನ್. ಈ ಕಂಟ್ರೋಲ್ ಓವರ್ ದ ಪ್ರಾಪರ್ಟಿ ಇಟ್ಸ್ ನಾಟ್ ಇನ್, ಶಿ ಮೈಟ್ ಬಿ ಎಕ್ಸರ್ಸೈಸಿಂಗ್ ಇಟ್, ಶಿ ಈಸ್ ನಾಟ್ ದ ಡಿಸಿಸಿವ್ ಫ್ಯಾಕ್ಟರ್. ಪ್ಲೀಸ್ ರಿಮೆಂಬರ್, ಅತ್ತೆ ಎನ್ನುವ ಪಾತ್ರವು ಶಿ ಮೈಟ್ ಹ್ಯಾವ್ ಕಂಟ್ರೋಲ್ ಮದರ್ ಇನ್ ಲಾ ಓವರ್ ದ ಪ್ರಾಪರ್ಟಿ, ಬಟ್ ಶಿ ಈಸ್ ನಾಟ್ ಇನ್ ಎ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್, ಆ್ಯಂಡ್ ಸ್ಟಿಲ್ ಶಿ ಎಕ್ಸರ್ಸೈಸ್ ಪವರ್ ಓವರ್ ಡಾಟರ್ ಇನ್ ಲಾ ಆನ್ ದ ಬೇಸಿಸ್. ಅದಕ್ಕೆ ಫೆಮಿನಿಸ್ಟ್ ಕೇಳಿದ್ರೆ ಏನು ಹೇಳಿದ್ರು ಹೇಳಿ. Family wise, she will be knowing people much deeper than the person coming from outside. ನ್ಯೂ ಪರ್ಸನ್ ಕಮಿಂಗ್ ಫ್ರಮ್ ದಿ ಔಟ್ಸೈಡ್, ನ್ಯೂ ಎಂಟ್ರಿ, ಇನ್ನೂ ನ್ಯೂ ಎಂಟ್ರಿ ಬಂದು ಹೊಸ ಕ್ಯಾರೆಕ್ಟ್ರು ಅತ್ತೆ ಬಾಮೈದ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಹೊಸ ಈ ಕ್ಯಾರೆಕ್ಟ್ರ್ ಹೆಂಗಿದೆ, ಈ ಕ್ಯಾರೆಕ್ಟ್ರ್ ಇದು ಇಡ್ಲಿ ಬೇಕು, ಈ ಕ್ಯಾರೆಕ್ಟ್ರಿಗೆ ದೋಸೆ ಬೇಕು, ಈ ಕ್ಯಾರೆಕ್ಟ್ರಿಗೆ ಊಟನೇ ಬೇಡ. That it takes lot of time to understand the members of the family. But if you ask the feminist, they'll give you one thing, because ultimately she is holding control over son. What kind of control? Emotional control. And because she definitely knows ultimately son supports mother. Ultimately the power comes from patriarchy. ಅಲ್ಟಿಮೇಟ್ ಆಗಿ ಪಿತೃಪ್ರಧಾನ ಇದನ್ನೇ ಮಹಿಳೆ ನೋಡಿ. ಹೌ ವಿ ಗೋ ಇನ್ ಟು ಡೀಪ್ ಇನ್ ಟು, ಇಫ್ ಯು ಸ್ಟಡಿ ಫೆಮಿನಿಸಮ್ ವಿ ಗೋ ಡೀಪ್ ಇನ್ ಟು ಇಶ್ಯೂಸ್. ಆ್ಯಂಡ್ ಸಿಮನ್ ದುಬೋ ಹೇಳ್ತಾರೆ ಫೆಮಿನಿಸಮಲ್ಲಿ, ಒಂದು ಮಗು, ಈಗ ಎಲ್ಲರೂ ಹೇಳ್ತಾರೆ ಮದುವೆ ತಕ್ಷಣ ಮಗು ಪಡೆದ್ಬಿಡು, ಮಗು ಪಡಿ ಅಂತ, ನಿಮಗೂ ಆ ಥರ ಒತ್ತಾಯಗಳು ಬಂದಿರ್ಬೋದು.
ಶ್ರೀಮಂತ ಬಾಬು ಹೇಳ್ತಾರೆ 5 years ವುಮೆನ್ ವಿಲ್ ಲೂಸ್ ಹರ್ ಕೆರಿಯರ್ ಇಫ್ ಶಿ ಗೆಟ್ಸ್ ಎ ಚೈಲ್ಡ್. ತಾಯ್ತನ ಏನೋ ತುಂಬ ಒಳ್ಳೆಯದು, ನೀನು ತುಂಬ ತಾಯಿ ಆದ್ರೆ ಆಗಿರುತ್ತೆ, ನೀನು ಭೂಮಿ ತಾಯಿ ಥರ ಇರ್ತೀಯ. ಸರಿ, ಭೂಮಿ ತಾಯಿ ಥರ ಇರ್ತವೋ ತಂದೆ ಥರ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಅಲ್ಟಿಮೇಟ್ಲಿ ಶಿ ಲೂಸಸ್ ಹರ್ 5 years ಆಫ್ ಪ್ರೈಮ್ ಲೈಫ್. ಅದು ನೀವು ಕೇಳ್ಬೋದು, ಅದೆಲ್ಲ ಹೆಂಗೆ ಸರ್? ನಾನು ಹೇಳಿದ್ದಲ್ಲ ಇದು. ಇಟ್ ಇಸ್ ನಥಿಂಗ್ ಈಸ್ ಮೈ ವರ್ಡ್. ಇಟ್ ಈಸ್ ಐ ಆಮ್ ಟೆಲಿಂಗ್ ಯು ಫ್ರಮ್ ಸೆಕೆಂಡ್ ಸೆಕ್ಸ್ ಸಿಮನ್ ದುಬೋವಾ. ಸೊ ಫೆಮಿನಿಸಮ್ ಏನು ಹೆಲ್ಪ್ ಆಗುತ್ತೆ ಅಂದರೆ, ವೆದರ್ ಯು ಅಗ್ರಿ ವಿತ್ ಇಟ್ ಆರ್ ನಾಟ್, ಇಟ್ ಹೆಲ್ಪ್ಸ್ ಯು ಟು ಲುಕ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಮಹಿಳೆಯರನ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನೋಡೋಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಾಯಿದೆ. ಆ್ಯಂಡ್ ಈ ಸೇ ಫಾರ್ ಎಕ್ಸಾಂಪಲ್, ಟೇಕ್ ಫಾರ್ ಎಕ್ಸಾಂಪಲ್, ಈಗ ಎಜುಕೇಷನಲ್ಲಿ ಬಂದಿರೋ ಥಿಯರೀಸ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಈಗ ನಮ್ಮ ಟೀಚರ್ಸು, ನೀವು ಹೂ ಎವರ್ ಆಸ್ಕ್ ಅವರ್ ಪೇರೆಂಟ್ಸ್ ವೈ ದೇ ಲೆಫ್ಟ್ ದ ಸ್ಕೂಲ್, ಅವ್ರಿಗೆ ಸ್ಕೂಲ್ ಹಾಕ್ಬಿಟ್ರು ಅಂದರೆ ಏನು ಹೇಳ್ತಾರೆ ಅವರು? ಟೀಚರ್ಸು ತುಂಬ ಹೊಡಿತಿದ್ರು ಅಂತಾರೆ. ದೋಸ್ ಟೀಚರ್ಸ್ ವರ್ ಸೋ ರೋಗ್ಸ್ ಆ್ಯಂಡ್ ಕ್ರಿಮಿನಲ್ಸ್, ದೇ ಯೂಸ್ ಟು ಹಿಟ್ ದ ಚಿಲ್ಡ್ರನ್ ಲೈಕ್ ಎನಿಥಿಂಗ್. ಏನು ಸಿಕ್ಕಿದ್ರೆ ಅದರಲ್ಲೇ ಹೊಡೆಯೋದ್ರಲ್ಲಿ ಪ್ರಸಿದ್ಧರಾಗಿದ್ದರು. ರೂಲ್ ದಂಡೆ ತೊಗೊಂಡು ಹೊಡೆಯೋದು. ಆ್ಯಂಡ್ ದೇ ವರ್ ಮೋರ್ ದ್ಯಾನ್ ಪೊಲೀಸ್. ದೇ ನ್ಯೂ 101 kinds ಆಫ್ ಪನಿಷ್ಮೆಂಟ್, ಯಾವ್ಯಾವ ಥರ ಶಿಕ್ಷೆ ಕೊಡೋದು ಅನ್ನೋದಕ್ಕೆ ಅವ್ರು ಭಾಳ ಅವ್ರಿಗೆ ಇದು ತರಬೇತಿ ಹೊಂದಿದ್ರು. ಅವರು ಮೊಣಕೈಗೆ ಎಲ್ಲಿ ಹೊಡಿಬೇಕು, ರೂಲ್ ದಂಡೆಯಲ್ಲಿ ಎಲ್ಲಿ ಹೊಡಿಬೇಕು, ತಲೆಗೆ ಯಾವ ರೀತಿ ಹೊಡೆದಿವನಿಗೆ ನೋವು ಕೊಡಬೇಕು, ಇದ್ರ ಮೇಲಿಟ್ಟು ಹೆಂಗೆ ಹೊಡಿಸ್ಬೇಕು. ಸೊ ಟೀಚರ್ಸ್ ವರ್ ಸೋ ಕ್ರೂಯಲ್. ಆ್ಯಂಡ್ ಅವರ್ ಎಲ್ಡರ್ ಜನ್ರೇಷನ್, ಎಸ್ಪೆಷಲಿ ಫ್ರಮ್ ದಿ ಲೋಯರ್ ಕಾಸ್ಟ್, ದೇ ಲೆಫ್ಟ್ ದ ಸ್ಕೂಲ್. ಇವ್ರು ಕಾಟ ತಡಿಲಾರ್ದೆ, ಇವ್ರು ಏಟ್ ತಿನ್ನಲಾರ್ದೆ ಸ್ಕೂಲ್ಗೆ ಹೋಗೋದೇ ಬಿಟ್ಬಿಟ್ರು. ಅವ್ರೇನಂದರೆ ಕಲ್ಸೋದು ಕಷ್ಟ ಅಂತಿದ್ರು. ಅದು ಪಾಲಿಫ್ರೈರು ನೋಡಿ, ಆ ಥಿಯರಿ ನೀವು ತಿಳ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ. ಅದು ನಾನು ಪ್ರಯೋಗನೂ ಮಾಡಿದ್ದೀನಿ. ಪಾಲಿಫ್ರೈರು ಈಸ್ ಫ್ರಮ್ ಬ್ರೆಜಿಲ್ ಅವರು. ಪಾಲಿಫ್ರೈರು ಮಾಡಿ ದ ಪೀಪಲ್ ಹೂ ಆರ್ ಸ್ಟಡಿಂಗ್ ಇನ್ ಮಾಸ್ಟರ್ ಆಫ್ ಎಜುಕೇಷನ್ ಆ್ಯಂಡ್ ಬ್ಯಾಚುಲರ್ ಆಫ್ ಎಜುಕೇಷನ್, ನಿಮ್ಗೆ ಗೊತ್ತಿರುತ್ತೆ ಎಜುಕೇಷನ್ ಅವ್ರಿಗೆ. ಪಾಲಿಫ್ರೈರೆ ಮಾಡೋದು ಭಾಳ ಸಿಂಪಲ್ ಆಗಿದೆ. ಆ್ಯಂಡ್ ಈಸ್ ಎ ಗ್ರೇಟ್ ಮ್ಯಾನ್. ಅವರೊಂದು ಪುಸ್ತಕ ಬರೆದು ಪೆಡಗಾಜಿ ಆಫ್ ಅಪ್ರೆಸ್ಡ್ ಅಂತ, ಶೋಷಿತರು ಅಥವಾ ದಮನಿತರಿಗೆ ಆಗಿ ಪುಸ್ತಕ ಅಥವಾ ಶಿಕ್ಷಣ ಕ್ರಮ ಅಥವಾ ಬೋಧನೆ, ಪೆಡಗಾಜಿ ಆಫ್ ಅಪ್ರೆಸ್ಡ್. ಚಿಕ್ಕ ಪುಸ್ತಕ, ನೀವು ಓದ್ಬೋದು, ಕನ್ನಡದಲ್ಲೂ ಬಂದಿದೆ. ಯಾರನ್ನು ವಾದ ಮಾಡಿ ಪಾಲಿಫ್ರೈರೆ ಒಂದು ಸಿದ್ಧಾಂತ ಮಂಡಿಸಿದ್ರು. ಇಲ್ಲಿವರೆಗೂ ನಮಗೆಲ್ಲ ಏನು ಹೇಳಾಗಿತ್ತು, ಓದೋದು ಇವ್ರಿಗೆ ತಲೆಗತ್ತಲ್ಲ. ಆಮೇಲೆ ನಮಗೆ ಚಿಕ್ಕಂದಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯ ತಲೆಮಾರು ಬುದ್ಧಿ ಹೇಳ್ತಿದ್ರು, ನೋಡು ಶೆಟ್ರು ಮಕ್ಕಳು ನೋಡು, ಬ್ರಾಹ್ಮಣರ ಮಕ್ಕಳು ನೋಡು ಹೆಂಗೆ ಓದ್ತಾರೆ, ನೀವು ಇದ್ದೀರಾ ಅಂತ ಮೂತಿದ್ದೀರಿ ಅವರು. ಶೆಟ್ರು ಮಕ್ಕಳಿಗೆ ಬ್ರಾಹ್ಮಣರ ಮಕ್ಕಳಿಗೆ ಏನಿತ್ತು ಅಂದರೆ, ದೇ ಹ್ಯಾಡ್ ಎ ಸೋಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್. ವಾಟ್ ಈಸ್ ಸೋಷಿಯಲ್ ಕ್ಯಾಪಿಟಲ್? ಅವ್ರ ಮೇಲೆ ಒಂದು ಸಂಗೀತನೋ ಸಾಹಿತ್ಯನೋ ಏನಾರು ಇರೋದು, ಮಂತ್ರ ಕೇಳಿಸ್ಕೊಳ್ಳೋರು, ಹಾಡು ಹೇಳೋರು. ಸೊ ಕ್ಲಾಸಿಗೆ ಬರುವಾಗ ಅವ್ರು ಪ್ರಿಪೇರ್ ಆಗಿ ಬಂದುಬಿಟ್ಟಿರ್ತಿದ್ರು ಯಾವುದಕ್ಕೆ, ಟೆಕ್ಸ್ಟ್ ಬುಕ್ಸ್ಗೆ. ಇವರು ದನ ಕಾಯ್ಕೊಂಡು ಹೊಲದಿಂದ ಸ್ಟ್ರೈಟ್ ಹಂಗೆ ಹುಲ್ಲು ಹೊತ್ತಾಕ್ಬಿಟ್ಟು ಓಡೋಡಿ ಬಂದರೆ ಕ್ಲಾಸ್ ರೂಮ್ಗೆ. ಇವ್ರಿಗೆ ಇಲ್ಲಿ ಯಾವ ಪ್ರಿಪ್ರೇಷನ್? ಇವ್ರಿಗೆ ಎಂಟೈರ್ಲಿ ದಿಸ್ ರೂಮ್ ಈಸ್ ಎ ನ್ಯೂ ಎನ್ವಿರಾನ್ಮೆಂಟ್. ಏನೋ ಹೊಸದಾಗಿ ಏನೋ ಪ್ರಾಣ ಹೋದಂಗೆ ಆಗ್ತಿತ್ತು. ಆ್ಯಂಡ್ ದಟ್ ರಾಕ್ಷಸ ಟೀಚರ್ ವಾಸ್ ದೇರ್. ಟೀಚರ್ಸ್ ಬೇರೆ ಇರ್ತಿದ್ರಲ್ಲ ಅಲ್ಲಿ, ರೂಲ್ಗಳು ಇಟ್ಕೊಂಡು ಯಾಕೋ ಬಂದೆ ಅಂತ. ಸೊ ಪಾಲಿಫ್ರೈರ್ ಏನು ಹೇಳಿದ್ರು, ಪೆಡಗಾಜಿ ಆಫ್ ಅಪ್ರೆಸ್ಡಲ್ಲಿ ಹಿ ಗೇವ್ ಎ ಥಿಯರಿ. ಅದು ನಮಗೆಲ್ರಿಗೂ ಬೆಳಕಾಗುವಂಥ ಅನಿಸಿದೆ. ವೈ ಥಿಯರಿ ಇಸ್ ಇಂಪಾರ್ಟೆಂಟ್. ಅವ್ರು ಏನು ಹೇಳಿದ್ರು ಅಂದರೆ, ಪೆಡಗಾಜಿ ಆಫ್ ಅಪ್ರೆಸ್ಡ್ ಬುಕ್ಕಲ್ಲಿ, ಇಟ್ ಈಸ್ ವೆರಿ ಈಸಿ ಟು ಟೀಚ್ ಎನಿಬಡಿ. ಅವ್ರು ಹೇಳಿದ್ರು, ಯಾರಿಗೆ ಬೇಕಾದರೂ ನಾವು ಕಲಿಸ್ಬಹುದು, ಚೆನ್ನಾಗಿ ಕಲಿಸ್ಬೋದು, ಬರೆಯೋದನ್ನು ಕಲಿಸ್ಬೋದು, ಓದೋದನ್ನು ಕಲಿಸ್ಬೋದು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರು, 6 months ಎಕ್ಸ್ಪರಿಮೆಂಟ್ ಮಾಡಿದ್ರು. ನೀವು ಅದನ್ನು ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಎಕ್ಸ್ಪರಿಮೆಂಟ್ ಮಾಡಿ, ಅದನ್ನು ಹೇಳ್ತೀನಿ ನಾನು. ಇಟ್ಸ್ ವೆರಿ ಈಸಿ ಎಕ್ಸ್ಪರಿಮೆಂಟ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪರಿಮೆಂಟೆಡ್ ಆ್ಯಂಡ್ ಐ ಹ್ಯಾವ್ ಸಕ್ಸೀಡೆಡ್. ನಾನು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿದಾಗೆಲ್ಲ ಸಕ್ಸೀಡ್ ಆಗಿದ್ದೀನಿ. ಏನಂದರೆ, ಕಬ್ಬು ಬೆಳೆಯುವ ಕಾರ್ಮಿಕರು, ಶುಗರ್ ಕೇನ್ ಗ್ರೋಯರ್ಸ್, ದೋಸ್ ಆರ್ ಲೇಬರರ್ಸ್. ಶುಗರ್ ಕೇನ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಶುಗರ್ ಕೇನ್ ಫೀಲ್ಡ್ಸ್ ಆ್ಯಂಡ್ ದ ಲೇಬರ್ಸ್, ಆ ಕಾರ್ಮಿಕರನ್ನೆಲ್ಲ ಒಂದಷ್ಟು ಜನ ಕೂಡಾಕಿದ್ರು, ಲೈಕ್ ಒನ್ ಪ್ಲೇಸ್. ಆ್ಯಂಡ್ ಹೀ ಮೇಡ್ ಅನ್ ಅಟೆಂಪ್ಟ್ ಟು ಮೇಕ್ ದೆಮ್ ಟು ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ವಿತಿನ್ 6 months. ಒಂದು ಚಾಲೆಂಜ್ ತೊಗೊಂಡ್ರು, 6 ತಿಂಗಳಲ್ಲಿ ಇವ್ರಿಗೆಲ್ಲ ಓದೋದು ಬರೆಯೋದು ನಾನು ಕಲಿಸ್ತೀನಿ. ಅದನ್ನೇ ಪಾಲಿಫ್ರೈರೆ ಮೆಥಡ್ ಅಂತ ಫೇಮಸ್ ಆಯ್ತದು. ಸ್ಯಾಕಿಡಿಸ್ ಮೆಥಡ್ ಒಂದಿದೆ, ಪಾಲಿಫ್ರೈರೆ ಮೆಥಡ್ ಒಂದಿದೆ. ಅವ್ರು ಏನು ಮಾಡಿದ್ರು ಅಂದರೆ, ಅವ್ರು ಏನೇನು ಪದ ಹೇಳ್ತಾರೆ, ಕಬ್ಬು ಬೆಳೆಗಾರರು ಬಂದರು, ಕೂತ್ಕೊಂಡ್ರು, ನೀವೇನೇನು ಬೆಳಿತೀರಾ ಅಂದರು. ಅವ್ರು ಹೇಳಿದ್ರು, ವಿ ಆರ್ ಗ್ರೋಯಿಂಗ್ ಶುಗರ್ ಕೇನ್, ವಿ ಆರ್ ಡೂಯಿಂಗ್ ದ್ಯಾಟ್, ಅದು ಮಾಡ್ತೀವಿ, ವಿಲ್ ಕಟ್ ಇಟ್, ಶುಗರ್ ಕೇನ್, ಈ ಪದಗಳೆಲ್ಲ ಹೇಳಿದ್ರು. ಕಬ್ಬು ಬೆಳೆ, ಆಮೇಲೆ ಇನ್ನೇನಿರುತ್ತೆ, ವಾಟರ್, ನೀರಿರುತ್ತೆ, ಆಮೇಲೆ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳಿರುತ್ತೆ. ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜಲ್ಲಿ ಅವೆಲ್ಲ ಕನೆಕ್ಟ್ ಮಾಡು ಅಂದರು. ಮಾರ್ಕೆಟು, ಕೂಲಿ, ಎಷ್ಟು ಕೂಲಿ ಬರುತ್ತೆ, ವೇಜಸ್, ಹೂ ವಿಲ್ ಗಿವ್ ದ ವೇಜ್, ಅಲ್ಲೆಷ್ಟು ಕೂಲಿ ಇದೆ, ಇಷ್ಟು ಕೂಲಿ ಇದೆ, ಇಲ್ಲೆಷ್ಟು ಕೂಲಿ. ಸೆಕೆಂಡ್ ಫೇಸ್ ಮುಗಿದೋಯ್ತು.
ಕೂಲಿ ಕೊಡೋರ ಬಗ್ಗೆ. ಇದನ್ನೆಲ್ಲ ಯಾರು ಪೆಸ್ಟಿಸೈಡ್ಸ್ ತಯಾರು ಮಾಡ್ತಾರೆ, ಅದರಲ್ಲಿ ಕಬ್ಬು ಬೆಳೆಯುವವರು ಇದ್ದರು. ರಾಸಾಯನಿಕಗಳು ತಯಾರು ಮಾಡ್ತಾರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್. ಇವ್ರಿಗೇನಾಯಿತು ಅಂದರೆ 2 ಥರ ಬಂತು. ಅವರಿಗೆ ಗೊತ್ತಿರೋ ಪದಗಳನ್ನು ಹೇಳಿದ್ರಿಂದ ಅವುಗಳೆಲ್ಲ ಕೂಡ್ಸೋಕ್ಕೆ ಶುರುವಾಯಿತು. ಇಂಗ್ಲೀಷ್ ಕಲಿಸೋಕ್ಕೂ ಪಾಲಿಫ್ಲೈಯರ್ ಮೆಥಡ್ ತುಂಬ ಅನುಕೂಲ ಆಗುತ್ತೆ. ವಿ ಡೋಂಟ್ ಸ್ಪೀಕ್ ಕನ್ನಡ ಅಟ್ ಆಲ್, ವಿ ಸ್ಪೀಕ್ ಓನ್ಲಿ ಇಂಗ್ಲೀಷ್. ತುಂಬ ಜನ ನಾವು ಕನ್ನಡ ಮಾತಾಡ್ತೀವಿ ಅಂದ್ಕೊಂಡಿದ್ದೀವಿ. ಕನ್ನಡ ಮಾತಾಡೋದಿಲ್ಲ. ಕನ್ನಡ ಸುಮ್ಮನೆ ಊಟಕ್ಕೆ ಉಪ್ಪಿನಕಾಯಿ ಥರ ಮಾತಾಡ್ತೀವಿ, ಕನ್ನಡಿಗರು ಅನ್ನಿಸ್ಕೊಂಡವರು. ಇವಾಗ ಇಲ್ಲಿರೋ ಯಾವ ವಸ್ತುಗಳಲ್ಲಿ ನೀವು ಕನ್ನಡ ಪದವಿ ಬಳಸ್ತೀರ ನೋಡಿ, ಯೋಚನೆ ಮಾಡಿ. ನೀವು ಹಾಕ್ಕೊಂಡಿರೋ ಡ್ರೆಸ್ಸು, ಚೈನು, ವಾಚು, ರಿಂಗು, ಲೈಟು, ಫ್ಯಾನು, ಪ್ರೊಜೆಕ್ಟ್ರು, ಮೈಕು, ಡಸ್ಟರು, ಚಾಕ್ ಪೀಸ್, ಡಸ್ಕ್, ಏನ ನೋಡಿ, ವಾಟರ್ ಕ್ಯಾನ್, ಪ್ಲಾಸ್ಟಿಕ್ ಕಪ್, ಬುಕ್, ಎವ್ರಿಥಿಂಗ್ ಈಸ್ ಇಂಗ್ಲೀಷ್. ಬುಕ್ ತಗೋ ಕನ್ನಡ, ಬುಕ್ಕು ಇಂಗ್ಲೀಷ್. ಸ್ವಿಚ್ ಆಫ್ ಮಾಡು ಕನ್ನಡ. ಬಸ್ ಹತ್ತು, ಒಂದು ಪದ ಇರುತ್ತೆ, ಒಂದೇ. ಈಗ ಈ ಇಂಗ್ಲೀಷ್ ಪದ ಗೊತ್ತಿದೆ, ಎವ್ರಿಬಡಿ ನೋಸ್ ಇಂಗ್ಲೀಷ್, ಬಟ್ ದೇ ಡು ನಾಟ್ ನೋ ಹೌ ಟು ಕನೆಕ್ಟ್ ಇಟ್ ಅಷ್ಟೇ. ಅಲ್ಲಿ ಸೇರಿಸ್ಬೇಕಾ, ವಾಸ್ ಸೇರಿಸ್ಬೇಕಾ, ಅಂಡ್ ಸೇರಿಸ್ಬೇಕಾ, ಅಷ್ಟೊಂದು ಹೇಳ್ಕೊಟ್ಬಿಟ್ರೆ ಸಾಕಲ್ಲ, ಇಂಗ್ಲೀಷ್ ಬಂದುಬಿಡುತ್ತೆ. ಸೊ ಪಾಲಿಫ್ರೇರಿಯೋ ಮೇಡ್ ದ ರೆವಲ್ಯೂಷನರಿ ಆಗೋದ್ರು, ಅವ್ರನ್ನ ಆ ದೇಶದಿಂದ ಹೊರಗಟ್ಟಿದ್ರು. ಬಿಕಾಸ್ ವೈ ಐ ಆಮ್ ಟೆಲಿಂಗ್ ಯು ದಿಸ್ ಇನ್ ರಿಸರ್ಚ್ ಆ್ಯಂಡ್ ಥಿಯರಿ, ಹಿ ಕಂಡಕ್ಟೆಡ್ ರಿಸರ್ಚ್. ಅವ್ರ ಜೊತೆ ಒಂದೇ ದಿವಸಕ್ಕೆ ಇದು ಮಾಡಲಿಲ್ಲ ಅವರು. ಈಸ್ ಎಜುಕೇಷನಿಸ್ಟ್ ಬಿಕಾಸ್ ಹೀ ಟಾಟ್ ದೆಮ್ ಫಾರ್ 14-15 ಇಯರ್ಸ್ ಎಕ್ಸ್ಪರಿಮೆಂಟ್ ಮಾಡಿ ಅವ್ರಿಗೆ ಕಲಿಸಿ, ಆಮೇಲೆ ಈ ಫಾರ್ಮುಲೇಟೆಡ್ ಎ ಥಿಯರಿ, ಪಾಲಿಫ್ಲೈರೋ ಮೆಥಡ್. ಅದನ್ನು ಪ್ರಪಂಚದ ಎಲ್ಲ ಕಡೆ ಅದನ್ನು ಅಳವಡಿಸ್ಕೊಳ್ಬೇಕು ಅಂತಾಯಿತು, ವಿಶ್ವಸಂಸ್ಥೆ ಅಳವಡಿಸ್ಕೊಳ್ಬೇಕಾಯಿತು ಅಂತಾಯಿತು. ಆದರೆ ಸ್ಕೂಲ್ ಮಾಫಿಯಾ ಇವತ್ತಿಗೂ ಆ ಮೆಥಡ್ನ ಬಿಟ್ಟಿಲ್ಲ. ಯಾಕಂದ್ರೆ ನಾವು ಲೈಫ್ ಲಾಂಗ್ ಓದ್ಕೊಂಡೇ ಬಿದ್ದಿರಲಿ ಅಂತ. ಏನು 12 ವರ್ಷ ಓದಿದ್ರು ಕಲಿಯಲ್ಲ, PhD ಮಾಡ್ತಾಯಿದ್ರು ಇವ ಹಂಗಪ್ಪ ಒಂದು ವಾಕ್ಯ ಬರೆಯೋದು ಅನ್ನೋ ಯೋಚನೆ ಮಾಡೋ ಲೆವೆಲಿಗೆ ನಮ್ಮನ್ನು ಇಟ್ಟಿರ್ತಾರೆ. ಎಷ್ಟು ವರ್ಷ PhD ಮಾಡೋದು ಅಂತ ಹೋದರೆ 15 ವರ್ಷ BA ಅದಾದಮೇಲೆ 2 ವರ್ಷ 17 ವರ್ಷ PhD, ಆಮೇಲೆ MA ಇದೆಲ್ಲ 19-20 ವರ್ಷ ಆಗುತ್ತೆ. ಆಮೇಲೆ 23-25 ಕೆಲವರು ಮದುವೆ ಆಗಿ ಮಕ್ಕಳಾಗಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ PhD ಮಾಡಲೇ ಇಲ್ಲ ಪಾಪ. ಬಿಕಾಸ್ ಐ ಆಮ್ ನಾಟ್ ಬ್ಲೇಮಿಂಗ್ ಇಂಡಿವಿಜುವಲ್, ಬ್ಲೇಮ್ ಮಾಡ್ತಾ ಇಲ್ಲ. ಬಿಕಾಸ್ ನೋಬಡಿ ಟೋಲ್ಡ್ ಅಸ್ ಅಬೌಟ್ ಪಾಲಿಫ್ಲೈಯರ್ಸ್ ಥಿಯರಿ, ನೋಬಡಿ ಎನ್ಲೈಟೆಡ್ ಅಬೌಟ್ ರಿಸರ್ಚ್ ಬಗ್ಗೆ, ಶಿಕ್ಷಣದ ಬಗ್ಗೆ ಯಾರೂ ನಮಗೆ ಸರಳವಾಗಿ ಏನನ್ನು ಹೇಳ್ಕೊಡ್ಲಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್, ಥಿಯರಿ ಈಸ್ ನಾಟ್ ವೆರಿ ಡಿಫಿಕಲ್ಟ್, ರಿಸರ್ಚ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಇಟ್ ನೀಡ್ಸ್ ಯುವರ್ ಡೆಡಿಕೇಶನ್. ಡೋಂಟ್ ಡೂ PhD ಫಾರ್ PhD ಸೇಕ್, ರಿಸರ್ಚ್ ಫಾರ್ ರಿಸರ್ಚ್ ಸೇಕ್, ಫಾರ್ ಡಿಗ್ರಿ ಸೇಕ್. ಡಿಗ್ರಿ ತೊಗೊಳ್ಳಿ, ಅದಕ್ಕಾಗೆ ನಾನು ಮಾಡ್ತಾಯಿದ್ದೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಡೂ ಇಟ್ ಹೋಲ್ ಹಾರ್ಟೆಡ್ಲಿ, ಡೂ ಇಟ್ ವಿತ್ ಎ ಡೆಡಿಕೇಶನ್, ಒಂದು ಅರ್ಪಣಾ ಮನೋಭಾವದಿಂದ ಹೋಲ್ ಹಾರ್ಟೆಡಾಗಿ ಮಾಡಿದ್ರೆ ದಿಸ್ ಥಿಯರಿ ಆ್ಯಂಡ್ ರಿಸರ್ಚ್ ಈಸ್ ವೆರಿ ಈಸಿ. ನಾವು ಯು ಕ್ಯಾನ್ ಆಸ್ಕ್ ಮಿ ಎನಿ ಕ್ವೆಶನ್ಸ್. ಏನಾದ್ರು ಇದ್ದರೆ, ನೀವು ಪ್ರಶ್ನೆಗಳಿದ್ದರೆ ಕೇಳಬಹುದು. ಪ್ರಶ್ನೆಗಳಂತೆಲ್ಲ ಅಭಿಪ್ರಾಯಗಳನ್ನು ಹೇಳ್ಬೋದು. ಅಕಸ್ಮಾತು ನಾನು ಹೇಳಿದ್ರಲ್ಲಿ ತಪ್ಪಿದರೆ ನೀವು ನನ್ನ ಬೈಬಹುದು, ಅಥವಾ ಹೊಗಳೋದೇನು ಬೇಡ, ಏನು ಕ್ವೆಶನ್ಸ್ ಕೇಳಿ, ಅಥವಾ ಇನ್ನೇನಾದರೂ ಇದ್ದರೆ ಹೇಳಿ. ಥ್ಯಾಂಕ್ ಯು.